ಪಾಯಿಂಟ್ ಬರ್ಬೇಕು ಬಂದ್ರೆ ಓಡಲ್ಲ. Good evening, all. Good evening, bro. Good evening, brother. Good Good evening, evening, good bro. evening, bro. Good evening, bro. Good evening, sir. Sir. So, okay, we'll start. ಸೊ ಟ್ರೇಡಿಂಗ್ ವ್ಯೂ ಯೂಸ್ ಮಾಡೋದು ಮತ್ತೆ ಜನರಲ್ ಆಗಿ ಏನೇನು ಗೊತ್ತಾಗಬೇಕು ಫಾರೆಕ್ಸ್ ಬಗ್ಗೆ ಗೊತ್ತಾಗಿದೆ ಅಲ್ವಾ ಇವಾಗ? brother. ಕ್ಯಾಂಡಲ್ ಅನಾಟಮಿಗೆ ಹೋಗ್ಬೋದಾ? ಸೊ ಅದಕ್ಕಿಂತ ಮುಂಚೆ ಏನಾದರೂ ಡೌಟ್ಸ್ ಇದ್ರೆ ಹೊಸ ಥರದ್ದು ಏನಾದರೂ ಗೊತ್ತಿಲ್ಲದೆ ಇರೋದು ಕೇಳ್ಬೋದು. ಬ್ರೋ ನೀವು ಗೋಲ್ಡ್ ಅಲ್ಲಿ ಮಾತ್ರ ಮಾಡ್ತೀರಾ ಅಥವಾ ಬಿ ಟಿ ಸಿ ನಲ್ಲೂ ಮಾಡ್ತೀರಾ? ಬಿ ಟಿ ಸಿ ಏನು ಮಾಡಲ್ಲ, ಬಟ್ ಯಾವುದೋ ಒಂದು ಕ್ರಿಪ್ಟೋ ಫರ್ಮ್ ಇತ್ತು, ಅದರಲ್ಲಿ ಮಾಡ್ತಾ ಇದ್ದೀನಿ. ಓಕೆ ಓಕೆ. ಇದು ಬಿ ಟಿ ಸಿ ನಲ್ಲೂ ವರ್ಕ್ ಆಗುತ್ತಾ ಹೇಗೆ? ಆಗುತ್ತೆ, ಬಟ್ ಅದರದ್ದೇ ಅದು ಕ್ಯಾರೆಕ್ಟರ್ಸ್ ತಿಳ್ಕೊಂಡು ಮಾಡಬೇಕು. ಹಾ ಬ್ರೋ. ಸ್ವಲ್ಪ ಬೇರೆ ಕೆಲಸ ಇತ್ತು, ಅದಕ್ಕೆ ಸ್ಟಾರ್ಟ್ ಮಾಡಿದೆ ಬೇಗ. ಒಂದೇ ದಿನ ಈ ತರ ಏನಿರಲ್ಲ ಮತ್ತೆ ಮತ್ತೆ. ಹಲೋ ಬ್ರದರ್, ಹಾ ಬ್ರೋ. ನಾನು ಇವತ್ತು ಹೊಸದಾಗಿ ಜಾಯ್ನ್ ಆಗಿರೋದು ನಾನು ಇವತ್ತು. ಹಾ ಓಕೆ. ಹಿಂದಿನ ವಿಡಿಯೋಸ್ ಏನಾದ್ರು ಯೂಟ್ಯೂಬ್ ಅಲ್ಲಿ ಇದಾವ ಅಂತ? ಹಿಂದಿನ ವಿಡಿಯೋಸ್ ಅಂದ್ರೆ ನಿಮ್ಗೆ ಒಂದು ನಾರ್ಮಲ್ ಬೇಸಿಕ್ ವಿಡಿಯೋ ಇದೆ, ಮತ್ತೆ ಟ್ರೇಡಿಂಗ್ ವ್ಯೂ ಯಾವ ತರ ಯೂಸ್ ಮಾಡೋದಂತ ಇದೆ ಅಷ್ಟೇನೆ. ಸೊ ಅದ್ ಹಾ, ಬಿಟ್ರೆ ಮೈನ್ ಸ್ಟಾರ್ಟ್ ಆಗೋದು ಇವತ್ತಿಂದಾನೆ. ಓಕೆ ಬ್ರದರ್, ಓಕೆ. ಚಂದು ಬ್ರೋ, ನಮಸ್ಕಾರ. ಹಲೋ ನಮಸ್ತೆ ನಮಸ್ತೆ, ಹೇಳಿ. ಬ್ರೋ, ಇವತ್ತೇ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಇದನ್ನ? ಇದು ನ್ಯೂ ಕ್ಲಾಸ್? ಸೊ ಹೇಳಿ,
ಇವತ್ತೇ ಸ್ಟಾರ್ಟ್ ಮಾಡೋಣ ಅಂದ್ರೆ ಮಾಡೋಣ ಅನಾಟಮಿನ, ಇಲ್ಲ ಇನ್ ಸ್ವಲ್ಪ ಹಾ ಏನಾದ್ರು ಬ್ರೋ. ಡೌಟ್ಸ್ ಇದೆ ಮುಂಚೆ ಅದು ಇದು ಅಂತ ಅಂದ್ರೆ ಡೌಟ್ ಸೆಷನ್ ಮಾಡೋಣ, ಮತ್ತೆ ಕ್ಲೀನ್ ಆಗಿ ಸ್ಟಾರ್ಟ್ ಓಕೆ ಮಾಡೋಣ. ಬ್ರೋ. ಬಟ್ ಬ್ರೋ ಇದು ಫಾರೆಕ್ಸ್ ರಿಲೇಟೆಡ್ ಅಲ್ಲ, ಇದು ಇಂಡಿಯಾ ಮಾರ್ಕೆಟ್ ಅಲ್ಲ? ಸೊ ಯಾವ್ದ್ರಲ್ಲಾದ್ರೂ ಯೂಸ್ ಮಾಡ್ಬೋದು ನೀವು. ಇಂಡಿಯನ್ ಮಾರ್ಕೆಟ್ ಅಲ್ಲಿ ಮಾಡ್ತೀನಿ ಅಂದ್ರೆ ಕಮ್ಮಿ ಟೈಮ್ ಫ್ರೇಮ್ ಅಲ್ಲಿ ಮಾಡಿ, ಇಷ್ಟೆಲ್ಲ ಟೈಮ್ ಇರಲ್ಲ ನಿಮ್ಗೆ ಮಾಡಕ್ಕೆ. ಓಕೆ. ಸೊ ಬೇರೆ ಅಂದ್ರೆ ಬ್ರೋ ಇಷ್ಟೆಲ್ಲ ಟೈಮ್ ಇಲ್ಲ ಅಂದ್ರೆ ಇದು ಟೈಮ್ ಫ್ರೇಮ್ ಹೇಳ್ತಿರೋದಾ ನೀವು? 15 ಮಿನಿಟ್ಸ್ ಅಲ್ಲಿ ಮಾಡ್ತಾ ಇರ್ತೀವಲ್ಲ, ಸೊ ಅಲ್ಲಿ ಎಷ್ಟು ಬೇಗ ಮುಗ್ದೋಗ್ಬಿಡುತ್ತೆ ಅಷ್ಟೇ. ಯಾವ್ದೇ ಹಾ, ಓಕೆ ಓಕೆ. ಕಾಯಕ್ಕಿಂತ ಮುಂಚೆನೆ. ಓಕೆ ಓಕೆ. ಇಲ್ಲಿ 15 ಮಿನಿಟ್ಸ್ ಇಬ್ರು ಈಗ ಫಾರೆಕ್ಸ್ ಮಾರ್ಕೆಟ್ ಆಲ್ಮೋಸ್ಟ್ ಅಲ್ಲೆಲ್ಲ 15 ಮಿನಿಟ್ಸ್ ಇಡ್ಬೇಕಾ ಟೈಮ್ ಫ್ರೇಮ್? ಎಂಟ್ರಿ ಅಷ್ಟೇ 15 ಮಿನಿಟ್ಸ್, ಎಲ್ಲ ಓಕೆ. ಬೇಕು ನಿಮಗೆ, ಎಲ್ಲ ಟೈಮ್ ಫ್ರೇಮ್ಸು ಬೇಕು. ಹೌದಾ? ವಿನಯ್ ಎಂಟ್ರಿ ಅವ್ರೆ, ಅಷ್ಟೇ ಅಂದ್ರೆ ಈಗ ಎಂಟ್ರಿ ತಗೋಬೇಕಾದ್ರೆ ಮಾತ್ರ 15 ಮಿನಿಟ್ಸ್, ಎಕ್ಸಿಟ್ ಮಾಡ್ಬೇಕಂದ್ರೆ? ಬ್ರೋ ನಿಮಗೆ ಗೊತ್ತಾಗುತ್ತೆ ಕಲ್ತಾದ್ಮೇಲೆ ಇರಿ. ಹೌದಾ? ಚಂದು ಬ್ರೋ ಒಂದು ರಿಕ್ವೆಸ್ಟ್. ಓಕೆ ಹೇಳಿ ಬ್ರೋ. ಚಂದು ಬ್ರೋ ದಯವಿಟ್ಟು ಇದು ಎಲ್ಲರನ್ನೂ ಮ್ಯೂಟ್ ಮಾಡ್ಬಿಡಿ, ದಯವಿಟ್ಟು ಕ್ಲಾಸ್ ಮುಗಿಯೋವರೆಗೂ ಅನ್ಮ್ಯೂಟ್ ಮಾಡ್ಬಿಡಿ ಆಯ್ತಾ? ಅದನ್ನೇ ಮಾಡಿದ್ದೀನಿ ಇವಾಗ. ಪ್ಲೀಸ್ ಅದೊಂದು ಮಾಡ್ಬಿಡಿ. ಹ್ಮ್ ಹೇಳಿ ವಿನಯ್ ಅವರೇ. ಹಲೋ, ಅದೇ ಹೇಳ್ತಾ ಇದ್ದೆ ಬ್ರೋ. ಯಾಕಂದ್ರೆ ನಾನು ಮಿಡ್ಲ್ ಅಲ್ಲಿ ನೀವು ಕ್ಲಾಸ್ ಹೇಳಿದ್ರಲ್ಲ, ಆ ಟೈಮ್ ಅಲ್ಲಿ ನನಗೆ ಟೈಮ್ ಕೊಡಕ್ಕಾಗಲ್ಲ. ನಿಮ್ಮ ಟೈಮ್ ಕೊಡಕ್ಕಂತ ನಾ ಬಿಜಿ ಇದ್ದೆ. ಸೊ ಹಾಗಾಗಿ ಹ್ಮ್ ಇವತ್ತಿಂದ ನಿಮ್ ಕ್ಲಾಸ್ ಕರೆಕ್ಟ್ ಆಗಿ ನೋಡಿ ಕಲಿಬೇಕಂತ ಅನ್ಕೊಂಡಿದೀನಿ. ಸೊ ಹ್ಮ್ ಹಾಗಾಗಿ ಕೇಳಿದೆ ಬ್ರೋ, ಅಷ್ಟೇ ಮತ್ತೆಂತ ಇಲ್ಲ. ಇರ್ಲಿ ಓಕೆ. ಬ್ರೋ ಸೇಮ್ ಟೈಮ್ 8 ಗಂಟೆಯಿಂದ ಸ್ಟಾರ್ಟ್ ಆಗುತ್ತಲ್ವ ನೈಟ್ ಇನ್ಮೇಲೆ? 9 ಇಂದ ಸ್ಟಾರ್ಟ್ ಆಗುತ್ತೆ. 9 ಇಂದನಾ? ಹೌದೌದು, ಇವತ್ತೊಂದೇ ದಿನ 8 ಗಂಟೆ. ಹೌದಾ? ಹ್ಮ್ ಓಕೆ ಬ್ರೋ. 9 ಇಂದ ನೈಟ್ ಎಷ್ಟುವರೆಗೂ ಬ್ರೋ? ಹೇಳಕ್ ಬರಲ್ಲ ಬ್ರೋ, ಮುಗಿಯೋದೇನಕ್ಕೆ, ನೀವು ಒಂದ್ಸಲಿ ಬಂದ್ಮೇಲೆ ಆರಾಮಾಗಿ ಕೇಳಿ, ನಿಧಾನಕ್ಕೆ ಮಾಡಿ. ಓಕೆ ಬ್ರೋ. ಓಕೆ ಬ್ರೋ, ಸರಿ ಬ್ರೋ. ಡಿಸ್ಕಾರ್ಡ್ ಕಮ್ಯುನಿಟಿ ಲಿಂಕ್ ಯಾಕಪ್ಪ ಬೇಕು ನಿಮಗೆ? ಅಲ್ಲೇನೋ ಹಾಕದೇ ಇಲ್ಲ ಇವಾಗ. ಸೊ ಓಕೆ, ಬೇರೆ ಯಾರಿಗಾದ್ರೂ ಡೌಟ್ ಇದೆಯಾ? ಹ್ಯಾಂಡ್ ರೈಸ್ ಮಾಡ್ಬೋದು ಮಾತಾಡೋಕ್ಕೆ, ಇಲ್ಲ ಚಾಟ್ ಅಲ್ಲಿ ಟೆಕ್ಸ್ಟ್ ಮಾಡ್ಬೋದು. ಹೇಳಿ ಪ್ರಶಾಂತ್ ಅವರೇ. ಅಲ್ಲ ಬ್ರದರ್, ನಾವು ಹೊಸಬ್ರು ಇದ್ದೀವಿ. ಅದು ಸ್ಕೇಲ್ ನಾವು ಯೂಸ್ ಮಾಡೋದು ಹೇಳ್ಕೊಟ್ಟಲ್ಲ, ಅದೊಂದ್ ಚೂರು ಹೇಳ್ಕೊಡ್ತೀರಿ ಇನ್ನೊಂದ್ಸಲ, ಅದು ಹೆಂಗ್ ಕ್ಯಾಲ್ಕುಲೇಷನ್ ಮಾಡೋದು ಅಂತ? ಸ್ಕೇಲಾ? ಇದು ಹಾ ಮೆಷರ್ ಕರೆಕ್ಟ್. ಅದು ಎಲ್ ಇಡೋದಕ್ಕೆ? ಇಡೋದಕ್ಕೆ ಏನು ಇವೆಲ್ಲ ಸುಮ್ನೆ ಒಂದು ಗೊತ್ತಿರ್ಲಿ ಅಂತ ಹೇಳಿರೋದಷ್ಟೇ. ಇವಾಗ ನೋಡಿ, ನೀವು ಇವಾಗ ಇಲ್ಲೆಲ್ಲೋ ಸೆಲ್ ಮಾಡ್ತಾ ಇರ್ತೀರಾ ಅನ್ಕೊಳ್ಳಿ, 5 ಮಿನಿಟ್ಸ್ ಅಲ್ಲೋ ಎಲ್ಲೋ ಒಂದ್ ಕಡೆ. ಓಕೆ, ಇಲ್ಲಿಂದ ಸೆಲ್ ಮಾಡ್ತಾ ಇದ್ದೀರಾ ಅಂತ ಅನ್ಕೊಳ್ಳಿ. ಈ ಆರ್ಡರ್ ಬ್ಲಾಕ್ ಮೇಲೆ ಎಲ್ ಇಡ್ತೀರಾ ಅಂತ ಅನ್ಕೊಳ್ಳಿ. ಮುಂದೆ ಎಲ್ಲ ಕಲ್ತಾದ್ಮೇಲೆ ಗೊತ್ತಾಗುತ್ತೆ. ಸೊ ಅಲ್ಲಿಂದ ಮಾಡ್ತಾ ಇರ್ತೀರಾ. 1:2ಗೆ ಇಟ್ಕೊಂಡಿರ್ತೀರಾ ನಿಮ್ದು ಟಿಪಿನ ಅನ್ಕೊಳ್ಳಿ. ನೀವ್ ಎಲ್ಲಿ ಟ್ರೇಡ್ ಮಾಡ್ತೀರಾ? MT5 ಅಲ್ಲಿ ಓಪನ್ ಮಾಡ್ತೀರಾ. MT5 ಓಪನ್ ಮಾಡ್ಬಿಟ್ಟು ಅಲ್ಲೂ ನೋಡ್ತೀರಾ, ಓಕೆ ಇದೆಲ್ಲಿದೆ ಈ ತರ ಸ್ಟ್ರಕ್ಚರ್ 5 ಮಿನಿಟ್ಸ್ ಅಲ್ಲಿ ಎಲ್ಲಿದೆ ಅಂತ ನೋಡ್ತೀರಾ ಒಂದ್ಸಲಿ. ಓಕೆ, ಈ ಕ್ಯಾಂಡಲ್ ನೋಡ್ಕೋತೀರಾ ಇಲ್ಲಿ ಟ್ರೇಡಿಂಗ್ ವ್ಯೂ ಅಲ್ಲಿ. ಅಲ್ಲಿ ಓಪನ್ ಮಾಡ್ತೀರಾ, ಅಲ್ಲೂ ಈ ಕ್ಯಾಂಡಲ್ ಹುಡುಕ್ತೀರಾ, ಈ ಕ್ಯಾಂಡಲ್ ಸಿಗುತ್ತೆ, ಅಲ್ಲಿಂದ ಎಂಟರ್ ಆಗ್ತೀರಾ. ನ ಇದ್ರ ಮೇಲ್ಗಡೆ ಇಡ್ತೀರಾ, ಈ ತುದಿ ಮೇಲ್ಗಡೆ ಇಡ್ಬೇಕಂತ ಇಲ್ಲಿ ನೋಡ್ಕೊಂಡಿರ್ತೀರಾ. ಅಲ್ಲೂ ಹೋಗಿ ಅಲ್ಲೂ ಅದ್ರ ಮೇಲೆ ಇಡ್ತೀರಾ. ಸೊ ಇವಾಗ ಯಾವ್ದೋ ಒಂದು ಲಾಟ್ ಸೈಜ್ ಅಲ್ಲಿ ನಾರ್ಮಲ್ ಆಗಿ ಮಾಡ್ತಾ ಇರ್ತೀರಾ. ಯಾವ್ದು ಒಂದು 0.02 ಅಲ್ಲಿ ಮಾಡ್ತಾ ಇರ್ತೀರಾ. ಏನೋ ಒಂದು $100 ಬರ್ತಾ ಇರುತ್ತೆ ಅನ್ಕೊಳ್ಳಿ ಇಲ್ಲಿಗೆ, ಸರಿನಾ? ನಿಮಗೆ ಬರೀ 50 ರಿಸ್ಕ್ ಮಾಡ್ಬೇಕಿರುತ್ತೆ, ಒಂದ್ ಲಾಟ್ ಕಮ್ಮಿ ಮಾಡ್ತೀರಾ. ಸೊ ಇಲ್ಲಿ ನಿಮಗೆ ಪಿಪ್ಸ್ ಪಿಪ್ಸ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು ಬೇಕಾಗಿಲ್ಲ. ಇನ್ನು ಏನೇನ್ ಬೇರೆ ಎಲ್ಲ ಹೇಳಿದಿನಲ್ಲ, ಅದು ಜನರಲ್ ಆಗಿ ಗೊತ್ತಿರ್ಬೇಕಂತ ಹೇಳಿದೀನಿ. ಅದು ಯಾವ್ದು ಬೇಕೇ ಆಗಿಲ್ಲ. ಇಲ್ಲಿ ನೋಡ್ಕೋತೀರಾ, ಅಲ್ಲೋಗಿ ಸೆಟ್ ಮಾಡ್ಕೋತೀರಾ ಹೆಂಗ್ ಬೇಕಂಗೆ ಲಾಟ್ ಸೈಜಸ್ನ ನಿಮ್ ರಿಸ್ಕ್ ಮೇಲೆ. ಸೊ ಅಷ್ಟೇ ಬ್ರದರ್, ಅದ್ರಲ್ಲಿ ಎಷ್ಟು ಪೀಪ್ಸ್ ಎಲ್ ಇದೆ ಅಂತ ಕೊಂಡಿಡಿಯೋದು ಹೆಂಗೆ? ಅದೇ ಯಾಕೆ ಬೇಕಂತ ಕೇಳ್ತಾ ಇದ್ದೀನಿ ನಾನು, ಎಷ್ಟು ಪಿಪ್ ಅಂತ ಯಾಕೆ ಗೊತ್ತಾಗ್ಬೇಕು ಅಂತ. ಗೊತ್ತಾಗದು ನಂಗೆ ಕೇಳಿದೆ. ಏನಿಲ್ಲ, ಈ ಮೆಜರಿಂಗ್ ಟೂಲ್ ಅಲ್ಲಿ ಈಗ ಇದು ಎಷ್ಟು ಪಿಪ್ ಇದೆ, ಇಲ್ಲ ಇದನ್ನ ಹಾಕೊಂಡಿದೀರಾ ಅಲ್ವಾ, ಈ ಶಾರ್ಟ್ ಪೊಸಿಷನ್ ಇಲ್ಲಿಂದ ಹಾಕೊಂಡಿದ್ದೀರಾ, ಇದ್ರ ಮೇಲೆ ಇಟ್ಟಿದ್ದೀರಾ. ಇಲ್ಲಿ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ತೋರಿಸ್ತಾ ಇದೆ 11.9 ಅಂತ. ಸೊ ಇಷ್ಟು ಡಿಫ್ರೆನ್ಸ್, $11.9 ಡಿಫ್ರೆನ್ಸ್ ಇದೆ. ಹಂಗಂದ್ರೆ 119 ಪಿಪ್ ಡಿಫ್ರೆನ್ಸ್ ಅಂತ. SL 119 ಪಿಪ್. ಓಕೆ, ಅರ್ಥ ಆಯ್ತು. ಹ್ಮ್ ಸೊ ಓಕೆ, ಅಷ್ಟೇ ಅಲ್ವಾ?
ಹ್ಮ್ ಹೇಳಿ ಸಂಜು ಅವರೇ. ಇದು ಒಂದು ಇನ್ಫಾರ್ಮೇಶನ್ ಬೇಕಿತ್ತು. ಬಟ್ ಈಗ ಹೇಳಿದ್ರಲ್ಲ ನೀವು ಟ್ರೇಡಿಂಗ್ ಬಗ್ಗೆ, ಈಗ ಹೊಸ್ದಾಗಿ ಜಾಯಿನ್ ಆಗಿದ್ದೀವಿ. ಬಟ್ ಸ್ವಲ್ಪ ಅನ್ನಾಲೆಡ್ಜ್ ಇರ್ತಾರೆ, ನಾಲೆಡ್ಜ್ ಪರ್ಸನ್ ಇರ್ತಾರೆ. ಈಗ MMS ಅಂದ್ರೆ, ಆಮೇಲೆ ಇದು OB ಅಂತ ಏನು ಹೇಳಿದ್ರಲ್ಲ ನೀವು, ಹಾ ಅದ್ರ ಬಗ್ಗೆ ನನಗೆ ಫುಲ್ ಫಾರ್ಮೆಟ್ ಗೊತ್ತಿಲ್ಲ ನನಗೆ. ಯಾಕಂದ್ರೆ ಕನ್ನಡ ಮೀಡಿಯಂ ಓದಿದ್ದು, ಸ್ವಲ್ಪ ನಾಲೆಡ್ಜು ಕಡಿಮೆ. ಇಲ್ಲ ಏನಿಲ್ಲ, ಇವಾಗ ಅದನ್ನೇ ಮಾಡೋದು. ಇವಾಗ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಅದೆಲ್ಲ ಬರುತ್ತೆ. ಅಂದ್ರೆ ಈಗ ನೀವು ಹೇಳಿದ್ದು ಟೆಕ್ನಿಕಲ್ ಅನಾಲಿಸಿಸ್, ಆಮೇಲೆ ಆರ್ಡರ್ ಬ್ಲಾಕ್, ಇವೆಲ್ಲ ಗೊತ್ತಾಗುತ್ತೆ. ಬಟ್ ಏನು ಅಂದ್ರೆ ನನ್ಗೆ ಹಿಂಗೆ ಲೈನ್ ಹೇಳ್ತಿದ್ರಲ್ಲ ಬ್ರೋ ಮಧ್ಯದಲ್ಲಿ, MSS ಮತ್ತೆ OB ಅನ್ನೋದ್ರ ಬಗ್ಗೆ ಫುಲ್ ಮೀನಿಂಗ್ ಗೊತ್ತಾಗಲ್ಲ. ಅದನ್ನೇ ಬ್ರೋ ಆರ್ಡರ್ ಬ್ಲಾಕ್ ಹೇಳಕ್ ಅಂದ್ರೆ ಬಂದಿರೋದು ಇವಾಗ. ಹಾ ಹಾ ಅದನ್ನೇ ಕ್ಲಾಸಲ್ಲಿ ಹೇಳ್ಕೊಡೋದು, ತಲೆ ಕೆಡ್ಸ್ಕೊಬೇಡಿ, ಎಲ್ಲ ಹೇಳ್ತೀನಿ ಸುಮ್ಮನೆ. ಹಾ ಸರಿ bro. ಸೊ ಓಕೆ, ಸೊ ಇವತ್ತೊಂದು ಟ್ರೇಡ್ಸ್ ನೋಡೋದಾದ್ರೆ, ಇಲ್ಲೊಂದು SL ಹಿಟ್ ಆಯ್ತು. ಈ ಆರ್ಡರ್ ಬ್ಲಾಕ್ ಇಂದ MSS ಆದ್ಮೇಲೆ ತಗೊಂಡಿದ್ದು, ಅದು ಒಂದು MSS ಆಗಿ ಮತ್ತೆ ಇನ್ನೊಂದು MSS ಆಯ್ತು. ಸೊ ಅದಾದ್ಮೇಲೆ ಮತ್ತೆ ಈ ಆರ್ಡರ್ ಬ್ಲಾಕ್ ಇಂದ 1:1 ಸಿಕ್ತು, ಅದು ರಿಕವರ್ ಆಯ್ತು. ಮತ್ತು MSS ಕೊಡ್ತು ಮೇಲ್ಗಡೆಗೆ. ಸೊ ಇನ್ನೊಂದು ಆರ್ಡರ್ ಬ್ಲಾಕ್ ಇಂದ 1:2 1:1 ಕ್ಲೋಸ್ ಮಾಡ್ಬೋದಿತ್ತು. ಸೊ ಅದನ್ನ ಇನ್ನೂ ಬಿಟ್ಟಿದ್ದೆ ಆಕ್ಚುಲಿ. ಸೊ 1:3 ಕ್ಲೋಸ್ ಮಾಡಿದೆ. ಯಾಕಪ್ಪ ಅಷ್ಟು ಬಿಟ್ಟೆ ಅಂದ್ರೆ, ನೀವು 1 hour 4 hour ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಮಾರ್ಕೆಟ್ ಬುಲ್ಲಿಶ್ ಅಲ್ಲಿ ಇದ್ದಿದ್ದು ಕೊನೆ ಆರ್ಡರ್ ಬ್ಲಾಕ್ ಹತ್ರ ಬಂತು. ಸೊ ಇಲ್ಲಿಂದ ಬಿಟ್ಟೆ, ಮೇಲೋಯ್ತು. ಇವಾಗ್ಲೂ ಅಷ್ಟೇ, ಸ್ವಲ್ಪ ಜನ ಈ ಆರ್ಡರ್ ಬ್ಲಾಕ್ ಇಂದ ಬೈ ಮಾಡಕ್ ನೋಡ್ತಾ ಇದ್ದೀರಾ, ಬಟ್ ಇವಾಗ ಮಾಡ್ಬೇಡಿ, ಟೈಮ್ ಆಗಿದೆ ಆಲ್ರೆಡಿ. ಸೊ ಸುಮ್ಮನೆ ಅದೇನ್ ಬೇಕಾದ್ರೆ ಇಲ್ಲಿಂದಾನೇ ಹೋಗ್ಬೋದು ಮೋಸ್ಟ್ಲಿ. ಸೊ ಅದಕ್ಕೆ ಮಾಡಕ್ ಹೋಗ್ಬೇಡಿ. ಸೊ ಓಕೆ, ಕ್ಯಾಂಡಲ್ ಅನಾಟಮಿ ಬಗ್ಗೆ ಸ್ಟಾರ್ಟ್ ಮಾಡೋಣ. ಸೊ ಏನಪ್ಪ, ಈಗ ಟ್ರೇಡಿಂಗ್ ಮಾಡ್ತೀವಿ ಗೊತ್ತಾಯ್ತು. ಇವಾಗ ಗೋಲ್ಡ್ ಮತ್ತೆ US$ ಮಧ್ಯ ನಾವು ಟ್ರೇಡ್ ಮಾಡ್ತಾ ಇರ್ತೀವಿ. ಗೋಲ್ಡ್ ಪ್ರೈಸ್ US$ ಅಲ್ಲಿ ಎಷ್ಟೊಂದ್ ಜನ ಬೈ ಮಾಡ್ತಾ ಇರ್ತಾರೆ, ಸೆಲ್ ಮಾಡ್ತಾ ಇರ್ತಾರೆ. ಅದೆಲ್ಲ ಸೇರಿಸಿ ಚಾರ್ಟ್ ಮೂವ್ಮೆಂಟ್ ಇಲ್ಲಿ ಆಗುತ್ತೆ ಅಂತ ಎಲ್ಲ ಗೊತ್ತಾಯ್ತು. ಸೊ ಆತರ ಇವಾಗ ಇದನ್ನ ಟ್ರೇಡ್ ಮಾಡ್ಬೇಕಂದ್ರೆ ಬರೀ ಮೂವ್ಮೆಂಟ್ ಆದ್ರೆ ಆತರ ಬರೀ ಮೂವ್ಮೆಂಟ್ ಆದ್ರೆ ನಮ್ಗೆ ಟ್ರೇಡ್ ಮಾಡಕ್ ಕಷ್ಟ ಆಗುತ್ತೆ. ಅದಕ್ಕೆ ಏನ್ ಮಾಡಿದ್ದಾರೆ ಟ್ರೇಡಿಂಗ್ ಅಲ್ಲಿ, 5 ನಿಮಿಷದಲ್ಲಿ ಎಷ್ಟು ಮೂವ್ ಆಯ್ತು, 15 ನಿಮಿಷದಲ್ಲಿ ಎಷ್ಟು ಮೂವ್ ಆಯ್ತು, 1 ನಿಮಿಷದಲ್ಲಿ ಎಷ್ಟು ಮೂವ್ ಆಯ್ತು, ಈ ತರ ಬೇರೆ ಬೇರೆ ಟೈಮ್ ಫ್ರೇಮ್ಸ್ ಇರುತ್ತೆ. ಸೊ ಆ ಟೈಮ್ ಫ್ರೇಮ್ಸ್ ಅಲ್ಲಿ ಎಷ್ಟೆಷ್ಟು ಮೂವ್ ಆಯ್ತು ಇದನ್ನ ನೋಡ್ಕೊಂಡು, ಎಷ್ಟು ಪ್ರೈಸ್ ಮೂವ್ಮೆಂಟ್ ಆಗಿದೆ ಅನ್ನೋದನ್ನ ನೋಡ್ಕೊಂಡು ನಾವು ಟ್ರೇಡ್ ಮಾಡ್ತೀವಿ ಮಧ್ಯದಲ್ಲಿ. ಓಕೆ, ಸೊ ಯಾವುದೇ ಟೈಮ್ ಫ್ರೇಮ್ ತೆಗೆದ್ರೂ ನಿಮಗೆ, ಈಗ 5 ಮಿನಿಟ್ಸ್ ತೆಗಿತೀನಿ ಅಂತ ಅನ್ಕೊಳ್ಳಿ. ಸೊ ಒಂದು ಕ್ಯಾಂಡಲ್ ಸ್ಟಾರ್ಟ್ ಆದಾಗಿಂದ ಕ್ಲೋಸ್ ಆಗೋವರೆಗೂ 5 ನಿಮಿಷದಲ್ಲಿ ಎಷ್ಟು ಆಡಿರುತ್ತೆ ಅನ್ನೋದು ಒಂದ್ ಕ್ಯಾಂಡಲ್ ಇಲ್ಲಿ. ಸೊ ನೆಕ್ಸ್ಟ್ 5 ಮಿನಿಟ್ಸ್ ಇಲ್ಲಿ ಇರುತ್ತೆ, ಅದ್ರ ಹಳೇದು ಇಲ್ಲಿದೆ, ಅದ್ರ ಹಳೇದು ಇಲ್ಲಿದೆ. ಸೊ 5 ನಿಮಿಷಕ್ಕೆ ಈ ತರ ಆಗ್ತಾ ಇದೆ ಅಂತ ಅರ್ಥ. ಓಕೆ, ಸೊ ಇವಾಗ ಒಂದೇನಪ್ಪ ಕ್ಯಾಂಡಲ್ಸ್ ಫಾರ್ಮೇಶನ್ ಆಗೋದು, ಗ್ರೀನ್ ಕ್ಯಾಂಡಲ್ ಅಂತ ಆದ್ರೆ ನಾರ್ಮಲಿ ಗ್ರೀನ್ ಕ್ಯಾಂಡಲ್, ರೆಡ್ ಕ್ಯಾಂಡಲ್ ತಗೋತೀವಿ. ಓಕೆ, ಸೊ ನೀವು ಯಾವ ಕಲರ್ ಆದ್ರೂ ಇಟ್ಕೋಬಹುದು, ಅದನ್ನ ಅದು ಬೇರೆ. ಓಕೆ, ಮೇಲ್ ಹೋಗ್ಬೇಕಾದ್ರೆ ನಾವು ಗ್ರೀನ್ ಕ್ಯಾಂಡಲ್ ಅಂತ ಚೂಸ್ ಮಾಡ್ತೀವಿ, ಚೂಸ್ ಮಾಡಿದರೆ ಡಿಫಾಲ್ಟ್ ಆಗಿ. ಓಕೆ, ಇದು ಮೇಲ್ ಹೋಗ್ತಾ ಇದೆ ಪ್ರೈಸ್ ಇವಾಗ ಈ 5 ಮಿನಿಟ್ಸ್ ಅಲ್ಲಿ. ಓಕೆ, ಇವಾಗ ಎಷ್ಟಪ್ಪ ಟೈಮು, 8:17 ಆಗಿದೆ. ಸೊ 8:15ಗೆ ಒಂದು ಕ್ಯಾಂಡಲ್ ಕ್ಲೋಸ್ ಆಯ್ತು, 8:15 ಇಂದ ಇನ್ನೊಂದು ಕ್ಯಾಂಡಲ್ ಸ್ಟಾರ್ಟ್ ಆಗಿದೆ. ಸೊ 8:10 ಇಂದ 8:15 ವರೆಗೂ ಕ್ಯಾಂಡಲ್ ಏನಾಯ್ತು ಪ್ರೈಸ್ ಗೋಲ್ಡ್ದು ಅಂದ್ರೆ ಮೇಲೋಯ್ತು. ಸೊ ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಗಿದೆ. ಇವಾಗ ಈಗ ಎಲ್ಲಿ ಸ್ಟಾರ್ಟ್ ಆಗಿರೋದು, 8:15 ಸ್ಟಾರ್ಟ್ ಆಗಿದೆ ಇನ್ನೊಂದು ಕ್ಯಾಂಡಲ್. ಇದು ಮುಗಿಯೋವರೆಗೂ ಇದು ಮೇಲ್ ಹೋಗ್ತಾ ಇದೆಯಾ ಕೆಳಗೆ ಹೋಗ್ತಾ ಇದೆಯಾ ನಾವ್ ಹೇಳಕ್ ಬರಲ್ಲ. ಅದು ಹಿಂಗ್ ಆಡ್ತಾ ಇರುತ್ತೆ, ಮೇಲೆ ಕೆಳಗೆ ಆಡ್ತಾ ಇರುತ್ತೆ. ಓಕೆ, 5 ಮಿನಿಟ್ಸ್ ಕ್ಲೋಸ್ ಆದ್ಮೇಲೆನೆ ಇದು ಮೇಲೋಯ್ತಾ, ಈ ಲಾಸ್ಟ್ 5 ಮಿನಿಟ್ಸ್ ಅಲ್ಲಿ ಪ್ರೈಸ್ ಕೆಳಗಡೆ ಬಂತ ಅಂತ ಹೇಳಕ್ಕಾಗೋದು. ಸೊ ಬೇಸಿಕ್ಲಿ ಏನು, ಮೇಲ್ ಹೋಗೋದಿದ್ರೆ ಗ್ರೀನ್ ಕ್ಯಾಂಡಲ್ಸ್ ಫಾರ್ಮ್ ಆಗುತ್ತೆ. ಓಕೆ, ಯಾವುದೇ ಟೈಮ್ ಫ್ರೇಮ್ ತಗೊಂಡ್ರು ಅಷ್ಟೇನೆ. ಈಗ 15 ಮಿನಿಟ್ಸ್ ತಗೊಂಡ್ರೆ ನೀವು ಈ ಕ್ಯಾಂಡಲ್ ನೋಡಿ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗಿದೆ, ಇಲ್ಲಿ ಕೆಳಗಡೆ ತೋರಿಸ್ತಾ ಇದೆ ನಿಮಗೆ ಟೈಮ್ ಇಲ್ಲಿ. ಓಕೆ ನೋಡಿ, 8 ಗಂಟೆಗೆ ಸ್ಟಾರ್ಟ್ ಆಯ್ತು. ಈ ಕ್ಯಾಂಡಲ್ ಸ್ಟಾರ್ಟ್ ಆಗಿದೆ 8:15ಕ್ಕೆ. ಸೊ ಈ ಕ್ಯಾಂಡಲ್ 8 ಗಂಟೆಯಿಂದ 8:15 15 ಮಿನಿಟ್ಸ್ ಟೈಮ್ ಫ್ರೇಮ್ ಇದು. 15 ನಿಮಿಷದಲ್ಲಿ ಈ ಕ್ಯಾಂಡಲ್ ಆಕ್ಚುಲಿ ಇಲ್ಲಿಂದ ಇಲ್ಲಿವರೆಗೂ ಬಿತ್ತು. ಪ್ರೈಸ್ ಏನಾಯ್ತು, ಲಾಸ್ಟ್ 15 ಮಿನಿಟ್ಸ್ ಅಲ್ಲಿ ಬಿದ್ದಿದೆ ಪ್ರೈಸು. ಈ ತರ ನಾವು ಕ್ಯಾಲ್ಕುಲೇಟ್ ಮಾಡೋದು. ಓಕೆ,
ಸೊ ಮೇಲೆ ಹೋಗೋದಿದ್ರೆ ಈ ಕ್ಯಾಂಡಲ್ ನೋಡಿ, ಈ ಕ್ಯಾಂಡಲ್ ಸ್ಟಾರ್ಟ್ ಆಗಿದ್ದು 7:45. 7:45 ಇಂದ 8 o'clock ವರೆಗೂ ಪ್ರೈಸು ಇಲ್ಲಿಂದ ಇಲ್ಲಿವರೆಗೂ ಮೇಲಕ್ಕೆ ಮೂವ್ ಆಯ್ತು, ಜಾಸ್ತಿ ಆಯ್ತು. ಸೊ ಡೈಲಿ ಓಪನ್ ಮಾಡಿದ್ರು ಅಷ್ಟೇ. ಸೊ ಇವತ್ತು ನೋಡಿದ್ರೆ ನಿಮಗೆ ರೆಡ್ ಕ್ಯಾಂಡಲ್ ಫಾರ್ಮ್ ಆಗ್ತಾ ಇದೆ. ಇನ್ನೂ ಮುಗ್ದಿಲ್ಲ ಡೇ, ಇನ್ನೂ 6 ಅವರ್ ಬಾಕಿ ಇದೆ ಡೇ ಮುಗಿಯಕ್ಕೆ, ಇವತ್ತೊಂದು ಮುಗಿಯಕ್ಕೆ ಡೇ. ಸೊ ನೆನ್ನೆದ್ ನೋಡಿದ್ರೆ ನೀವು, ನೆನ್ನೆ ಪ್ರೈಸು ಇಲ್ಲಿ ಸ್ಟಾರ್ಟ್ ಆಗಿ ಇಲ್ಲಿವರೆಗೂ ಬಿದ್ದು ಇಲ್ಲಿವರೆಗೂ ಹೋಗಿ ಮತ್ತೆ ಇಲ್ಲಿ ಕ್ಲೋಸ್ ಆಯ್ತು. ಅದೆಲ್ಲ ಹೇಳ್ತೀನಿ ಯಾವ ತರ ಅದ್ ನೋಡೋದಂತ. ಬಟ್ ಏನ್ ಕಾಣಿಸ್ತಾ ಇದೆ, ರೆಡ್ ಕ್ಯಾಂಡಲ್ ಕಾಣಿಸ್ತಾ ಇದೆ. ಸೊ ನೆನ್ನೆ ಏನಾಗಿದೆ, ಗೋಲ್ಡ್ ಸ್ವಲ್ಪ ಬಿದ್ದಿದೆ. ಈ ತರ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಟ್ರೇಡ್ ಮಾಡಕ್ಕೆ. ನೆಕ್ಸ್ಟ್ ಇದನ್ನ ಯೂಸ್ ಮಾಡ್ಕೋತೀವಿ. ಸೊ ಇವಾಗ ನಿಮ್ಗೆ ಒಂದ್ ಕ್ಯಾಂಡಲ್ ಅಂತ ತಗೊಂಡ್ರೆ ಸರಿನಾ, ಒಂದ್ ಕ್ಯಾಂಡಲ್ ಅಂತ ತಗೊಂಡ್ರೆ ಇವಾಗ ನಿಮಗೆ ಯಾವ್ದಾವ್ದು ಫಾರ್ಮ್ ಆಗ್ಬೋದು ಅಂತ ಹೇಳ್ದೆ, 2 ಕ್ಯಾಂಡಲ್ ಫಾರ್ಮ್ ಆಗ್ಬೋದು. ಒಂದು ರೆಡ್, ಒಂದು ಗ್ರೀನ್. ಹೌದಾ? ಸೊ ಗ್ರೀನ್ ಅಂದ್ರೆ ಮೇಲ್ ಹೋಗುತ್ತೆ ಅಂತ ಗೊತ್ತಾಯ್ತು. ಬಟ್ ಮೇಲ್ ಹೋಗುತ್ತೆ ಅನ್ನೋದು ಡೈರೆಕ್ಟ್ ಆಗಿ ಮೇಲೆ ಹೋಗಲ್ಲ. ಸ್ವಲ್ಪ ಕೆಳಗಡೆ ಬರುತ್ತೆ, ಸ್ವಲ್ಪ ಮೇಲ್ ಹೋಗುತ್ತೆ, ಮತ್ ಕೆಳಗಡೆ ಬರುತ್ತೆ, ಮತ್ ಮೇಲ್ ಹೋಗುತ್ತೆ. ಆಮೇಲೆ ಲಾಸ್ಟ್ 15 ಮಿನಿಟ್ಸ್ ಟೈಮ್, ಈಗ ಓಕೆ 15 ಮಿನಿಟ್ಸ್ ಟೈಮ್ ಫ್ರೇಮ್ ನ ತಗೊಂಡ್ರೆ 15 ನಿಮಿಷದಲ್ಲಿ ಮೇಲೂ ಹೋಗ್ತಿರುತ್ತೆ, ಕೆಳಗಡೆನೂ ಬರ್ತಿರುತ್ತೆ. ಸ್ವಲ್ಪ ಜನ ಸೆಲ್ ಮಾಡ್ತಾ ಇರ್ತಾರೆ, ಸ್ವಲ್ಪ ಜನ ಬೈ ಮಾಡ್ತಾ ಇರ್ತಾರೆ. ಈ ತರ ಆಗ್ತಾ ಇರುತ್ತೆ. ಎಂಡಿಂಗ್ ಇನ್ನೇನ್ 14 ಮಿನಿಟ್ 59 ಸೆಕೆಂಡ್ ಅಂತ ಆದಾಗ ಕ್ಯಾಂಡಲ್ ಕ್ಲೋಸ್ ಆಗುತ್ತೆ. ಅವಾಗ ನಮಗೆ ಎಷ್ಟು ಹೋಗಿದೆ, ಎಲ್ಲಿಗೆ ನಿಂತಿದೆ ಇವಾಗ ಲಾಸ್ಟ್ 15 ಮಿನಿಟ್ಸ್ ನಮ್ಗೆ ರಿಪೋರ್ಟ್ ಸಿಗುತ್ತೆ. ರಿಪೋರ್ಟ್ ಅಂದ್ರೆ ಲಾಸ್ಟ್ ಫೈನಲಿ ಏನಾಯ್ತು ಅಂತ. ಓಕೆ, ಸೊ ಇವಾಗ ಫಸ್ಟ್ ರೆಡ್ ಕ್ಯಾಂಡಲ್ ಬಗ್ಗೆ ಮಾತಾಡೋಣ. ರೆಡ್ ಕ್ಯಾಂಡಲ್ ಅಂತ ಅಂದ್ರೆ ಏನಂದೆ, ಡೌನ್ ಹೋಗ್ಬೇಕಾದ್ರೆ ರೆಡ್ ಕ್ಯಾಂಡಲ್ ಫಾರ್ಮ್ ಆಗುತ್ತೆ ಅಂತ ಹೇಳ್ದೆ. ಓಕೆ, ಸೊ ಡೌನ್ ಹೋಗ್ಬೇಕಾದ್ರೆ ರೆಡ್ ಕಲರ್ ಫಾರ್ಮ್ ಆಗುತ್ತೆ ಕ್ಯಾಂಡಲ್. ಡೌನ್ ಹೋಗ್ತಾ ಇದೆ ಅಂದ್ರೆ ಸ್ಟಾರ್ಟ್ ಎಲ್ಲಿಂದ ಆಗ್ಬೇಕು, ಮೇಲಿಂದ ಆಗ್ಬೇಕು. ಹೌದಲ್ವಾ? ಮೇಲಿಂದ ಕೆಳಗಡೆ ಹೋಗುತ್ತೆ ಅನ್ನೋ ತರ. ಹೌದಾ? ಸೊ ಈ ತರ ಆಗ್ಬೇಕು. ಇಲ್ಲಿ ಸ್ಟಾರ್ಟ್ ಆಗಿ ಇಲ್ಲಿಗೆ ಬಂತು ರೆಡ್ ಕ್ಯಾಂಡಲ್, ಡೌನ್ ಹೋಗ್ತಾ ಇದೆ ಅಂದ್ರೆ, ಅಲ್ವಾ? ಸೊ ಈ ಕ್ಯಾಂಡಲ್ ನ ರೆಫರೆನ್ಸ್ ಆಗಿ ತಗೊಳ್ಳಿ, ಈ ರೆಡ್ ಕ್ಯಾಂಡಲ್ ನ. ಓಕೆ, ಸೊ ಇದರಲ್ಲಿ ಪಾಯಿಂಟ್ಸ್ ಇದೆ. ಸೊ ಫಸ್ಟ್ ಏನಪ್ಪ ಹೇಳ್ದೆ, ರೆಡ್ ಕ್ಯಾಂಡಲ್ ಅಂದ್ರೆ ಮೇಲಿಂದ ಕೆಳಗಡೆ ಹೋಗುತ್ತೆ ಅಂತ ಹೇಳ್ದೆ. ಸೊ ಕ್ಯಾಂಡಲ್ ಇಲ್ಲಿ ಓಪನ್ ಆಯ್ತು. ಸೊ ಈ ಪಾಯಿಂಟ್ ನ ನಾವು ಕ್ಯಾಂಡಲ್ ಓಪನ್ ಅಂತ ಕರಿತೀವಿ. ಓಕೆ, ಕ್ಯಾಂಡಲ್ದು ಓಪನ್ ಇದು. ಎಲ್ಲಿ ಈ ಒಂದ್ ಕ್ಯಾಂಡಲ್ ಅಂತ ತಗೊಂಡ್ರೆ ಸರಿ. ಇನ್ನೊಂದು ಇಲ್ಲಿಗೆ ಹೋಗೋಕ್ಕಿಂತ ಮುಂಚೆ ಈ ಕ್ಯಾಂಡಲ್ಸ್ ನ ಏನಂತ ಕರೀತಾರಪ್ಪ ಟ್ರೇಡಿಂಗ್ ಅಲ್ಲಿ ಅಂದ್ರೆ, ಆಕ್ಚುಲ್ ಆಗಿ ಕ್ಯಾಂಡಲ್ ಸ್ಟಿಕ್ ಅಂತ ಕರೀತಾರೆ. ಸೊ ಕ್ಯಾಂಡಲ್ ಸ್ಟಿಕ್ ಅಂತ ಯಾಕೆ ಕರೀತಾರೆ ಅಂದ್ರೆ, ಒಂದು ಈ ತರ ಬಾಡಿ ಕ್ಯಾಂಡಲ್ ಇದು. ಹೌದಾ? ಸೊ ರೆಡ್ ಕ್ಯಾಂಡಲ್ ಅಂದ್ರೆ ಇದು ಕ್ಯಾಂಡಲ್ ರೆಡ್. ನೆಕ್ಸ್ಟ್ ಇನ್ನೊಂದು ಇದ್ರೊಳಗೆ ಒಂದು ಸ್ಟಿಕ್ ಇರುತ್ತೆ. ಹೌದಾ? ಇದನ್ನ ನಾವು ಟ್ರೇಡಿಂಗ್ ಅಲ್ಲಿ ವಿಕ್ ಅಂತ ಕರಿತೀವಿ. ಇದು ಕ್ಯಾಂಡಲ್, ಫಸ್ಟ್ ಹಾಕಿದ್ದು ಕ್ಯಾಂಡಲ್, ಇದು ವಿಕ್. ವಿಕ್ ನ ಏನು ಸ್ಟಿಕ್ ತರ ಅಲ್ವಾ ಅದು. ಸೊ ಅದಕ್ಕೆ ಅದನ್ನ ಕ್ಯಾಂಡಲ್ ಸ್ಟಿಕ್ ಅಂತ ಕರೆಯೋದು. ಪ್ರತಿಯೊಂದು ಕ್ಯಾಂಡಲ್ ಸ್ಟಿಕ್ಸು, ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಅಂತ ಏನೇನೋ ಕೇಳಿರ್ಬೋದು ನೀವು. ಸೊ ಇವೆರಡು ಸೇರಿಸಿ ನಿಮ್ದು ಒಂದು ಕ್ಯಾಂಡಲ್ ಕಂಪ್ಲೀಟ್ ಆಗೋದು. ಇದ್ರಲ್ಲಿ ಈ ಬಾಡಿ ಏನಿರುತ್ತಲ್ಲ, ಈ ಬಾಡಿ ಸ್ಟಾರ್ಟಿಂಗ್ ಮತ್ತೆ ಎಂಡಿಂಗ್ ಪಾಯಿಂಟ್ಸ್ ನ ಹೇಳುತ್ತೆ. ಸೊ ರೆಡ್ ಕಲರ್ ಅಂತ ರೆಡ್ ಅಂತ ತಗೊಂಡಾಗ ಕೆಳಗ್ ಬೀಳ್ತಾ ಇದೆ ಅಂತ ಹೇಳ್ದೆ. ಹೌದಾ? ಸೊ ಕೆಳಗಡೆ ಬೀಳ್ಬೇಕಂದ್ರೆ ಇಲ್ಲಿಂದ ಮೇಲಿಂದ ಸ್ಟಾರ್ಟ್ ಆಗ್ಬೇಕಲ್ವಾ? ಸೊ ಈ ಪಾಯಿಂಟ್ ಏನಾಗುತ್ತೆ, ಕ್ಯಾಂಡಲ್ ಓಪನ್ ಆಗುತ್ತೆ ರೆಡ್ ಕಲರ್ ಇದ್ದಾಗ. ಓಕೆ, ಸೊ ಈ ಸ್ಟಾರ್ಟಿಂಗ್ ಓಪನ್ ಪಾಯಿಂಟ್ ಇದು ಕ್ಯಾಂಡಲ್ ಡೌನ್ ಹೋಗ್ತಾ ಇದೆ ಅಂದ್ರೆ ಓಪನ್ ಮೇಲ್ ಆಗ್ಬೇಕು. ಸೊ ಇದೇನಾಗುತ್ತೆ, ನಿಮ್ದು ಕ್ಯಾಂಡಲ್ದು ಓಪನ್ ಬರುತ್ತೆ. ಓಕೆ, ಸೊ ಕೆಳಗಡೆ ಹೋಯ್ತು. 15 ಮಿನಿಟ್ಸ್ ಆದ್ಮೇಲೆ ಕೆಳಗಡೆ ಕ್ಲೋಸ್ ಆಗ್ಬೇಕು ತಾನೆ. ರೆಡ್ ಆಗಿ ಕ್ಲೋಸ್ ಆದ್ರೆ ಅಂದ್ರೆ ಸ್ಟಾರ್ಟ್ ಆದ್ಮೇಲೆ ಕೆಳಗಡೆ ಹೋಗಿ ಕ್ಲೋಸ್ ಆಗ್ಲೇಬೇಕು. ಸೊ ಆ ಪಾಯಿಂಟ್ ನ ನೀವು ಕ್ಯಾಂಡಲ್ ಕ್ಲೋಸಿಂಗ್ ಅಂತ ಕರಿತೀರಾ. ಸೊ ಇದು ಕ್ಯಾಂಡಲ್ ಕ್ಲೋಸ್. ಓಕೆ, ಇವಾಗ ಕ್ಯಾಂಡಲ್ ಇಲ್ಲಿ ಓಪನ್ ಆಯ್ತು, ಇಲ್ಲಿ ಕ್ಲೋಸ್ ಆಯ್ತು ಅಂತ ಗೊತ್ತಾಯ್ತು ನಿಮಗೆ. ಬಟ್ ಇದೇನ್ ಕೆಲಸ ಮಾಡ್ತು, ಈ ವಿಕ್ ಅನ್ನೋದು ಏನ್ ಮಾಡ್ತು ಅಂದ್ರೆ, ಸೊ ಯಾವ್ದು ನಾನು ಹೇಳ್ದೆ ಅವಾಗ್ಲೇ, ಕ್ಯಾಂಡಲ್ ಓಪನ್ ಆದ್ರೆ ಡೈರೆಕ್ಟ್ ಹಿಂಗೆ ಬಿದ್ದಿರಲ್ಲ, ಇಲ್ಲ ಹಿಂಗೆ ಹೋಗಿರಲ್ಲ. ಆ 15 ನಿಮಿಷದೊಳಗಡೆ ಮೇಲೆ ಕೆಳಗೆ ಒಂದ್ ಸ್ವಲ್ಪ ಜಾಸ್ತಿ. ಯಾವ ತರ ಅಂದ್ರೆ, ಇಲ್ಲಿ ಸ್ಟಾರ್ಟ್ ಆಯ್ತು ಅನ್ಕೊಳ್ಳಿ ಕ್ಯಾಂಡಲ್ ಕೆಳಗಡೆ ಹೋಗಕ್ಕೆ, ಒಂಚೂರು ಕೆಳಗಡೆ ಹೋಯ್ತು. ಆಮೇಲೆ ಏನಾಯ್ತು, ಒಂಚೂರು ಮೇಲ್ ಹೋಯ್ತು. ಆಮೇಲೆ ಒಂದ್ ಸ್ವಲ್ಪ ಕೆಳಗಡೆ ಹೋಯ್ತು, ಫುಲ್ ಕೆಳಗಡೆ ಹೋಯ್ತು. ಅದಾದ್ಮೇಲೆ ಮತ್ತೆ ಇಲ್ಲಿಗೆ ಬಂದು ಕ್ಲೋಸ್ ಆಯ್ತು. ಸೊ ಈ ತರ ಆಗುತ್ತೆ ಒಂದ್ ಕ್ಯಾಂಡಲ್ ಕ್ಲೋಸ್ ಆಗಕ್ಕಿಂತ ಮುಂಚೆ. ಒಂದೊಂದ್ಸಲಿ ಈ ತರ ಆಗುತ್ತೆ. ಇನ್ನೊಂದ್ ಸಿನಾರಿಯೋ ಏನು, ಇಲ್ಲಿ ಓಪನ್ ಆಯ್ತಾ,
ಒಂಚೂರು ಮೇಲಕ್ಕೆ ಹೋಗೋದೇ ಇಲ್ಲ, ಡೈರೆಕ್ಟ್ ಹಿಂಗಿರುತ್ತೆ, ಫುಲ್ ಕೆಳಗಡೆ ಬಂದ್ಬಿಟ್ಟಿರುತ್ತೆ. ಅದಾದ್ಮೇಲೆ ಹಿಂಗೋಗಿ ಇಲ್ಲಿ ಬಂದು ಕ್ಲೋಸ್ ಆಗುತ್ತೆ. ಅವಾಗ ಯಾವ ತರ ಇರುತ್ತೆ ನಿಮ್ ವಿಕ್ಕು? ಈ ತರ ಮಾತ್ರ ಇರುತ್ತೆ, ಮೇಲ್ಗಡೆ ಒಂಚೂರು ಇರಲ್ಲ. ಓಕೆ, ಸೊ ಇದು ಸೆಕೆಂಡ್ ಸಿನಾರಿಯೋ. ಥರ್ಡ್ ಸಿನಾರಿಯೋ ಏನು? ಇಲ್ಲಿ ಓಪನ್ ಆಯ್ತು ಅಂದ್ರೆ ಫುಲ್ ಹಿಂಗ್ ರೆಡ್ ಕ್ಯಾಂಡಲ್ ಮಾಡುತ್ತೆ. ಅದಾದ್ಮೇಲೆ ಏನಾಗುತ್ತೆ, ಸಿ ಅಂತ ಹಿಂಗ್ ಮೇಲೆ ಹೋಗ್ಬಿಟ್ಟು ಗ್ರೀನ್ ಆಗಿ ಫಾರ್ಮ್ ಆಗುತ್ತೆ. ಆ ತರ ಗ್ರೀನ್ ಆಗುತ್ತೆ ಅವಾಗ. ಸೊ ಇವು 3 ಸಿನಾರಿಯೋ ಇರುತ್ತೆ. ಸೊ ಈ ತರ ಮೇಲೋಗಿ ಕೆಳಗಡೆ ಬಂದು ಈ ತರ ಆಡಿರುತ್ತಲ್ಲ, ಇದು ನಿಮ್ದು ಕ್ಯಾಂಡಲ್ದು ಸ್ಟಿಕ್. ಸೊ ಈ ಸ್ಟಿಕ್ ನೇ ನಾವು ವಿಕ್ ಅಂತ ಕರೆಯೋದು. ಈ ಕ್ಯಾಂಡಲ್ ನ ಬಿಟ್ಟು ಮೇಲೆ ಕೆಳಗೆ ಏನಿರುತ್ತೆ ನಿಮ್ಗೆ, ಇದನ್ನ ವಿಕ್ ಅಂತ ಕರಿತೀವಿ ನಾವು. ಓಕೆ, ಸೊ ವಿಕ್ ಅಲ್ಲಿ ನಾವು ವಿಕ್ ಏನಕ್ಕಪ್ಪ ಯೂಸ್ ಅಂದ್ರೆ, ಈ ತರ ವಿಕ್ ಇದೆ ಅನ್ಕೊಳ್ಳಿ, 1 ರೆಡ್ ಕ್ಯಾಂಡಲ್ದು. ಸೊ ಸ್ಟಾರ್ಟ್ ಆಗಿದ್ದೆಲ್ಲಿ ಇಲ್ಲಿ ಕ್ಯಾಂಡಲ್ ಓಪನ್, ಒಂಚೂರು ಕೆಳಗಡೆ ಬಂದಿರುತ್ತೆ, ಒಂಚೂರು ಮೇಲೆ ಹೋಗ್ಬಿಟ್ಟಿರುತ್ತೆ ಎಕ್ಸ್ಟ್ರಾ, ಆಮೇಲೆ ಮತ್ತೆ ಕೆಳಗಡೆ ಒಂಚೂರು ಎಕ್ಸ್ಟ್ರಾ ಕೆಳಗಡೆ ಹೋಗಿರುತ್ತೆ, ಆಮೇಲೆ ಬಂದು ಈ ತರ ಕ್ಲೋಸ್ ಆಗಿರುತ್ತೆ ನಾರ್ಮಲ್ ಕ್ಯಾಂಡಲ್. ಹೌದಾ? ಸೊ ಇವಾಗ ಕ್ಯಾಂಡಲ್ ಓಪನ್ ಇದು, ಕ್ಯಾಂಡಲ್ ಕ್ಲೋಸ್ ಇದು, ಬಟ್ ಕ್ಯಾಂಡಲ್ದು ಟಾಪ್ ಎಲ್ಲಿವರೆಗೂ ಹೋಯ್ತು? ಸೊ ಅದನ್ನ ಹೇಳಕ್ಕೆ ಇದನ್ನ ನಾವು ಯೂಸ್ ಮಾಡೋದು. ಸೊ ಇದೇನಾಯ್ತು ಹಾಗಾದ್ರೆ, ಕ್ಯಾಂಡಲ್ದು ಹೈ ಆಯ್ತು. ಸೊ ಯಾವುದೇ ಕ್ಯಾಂಡಲ್ ಫಾರ್ಮ್ ಆದ್ರೂ ಹೈ ಒಂದ್ ಕೊಡ್ಬೇಕು, ಲೋ ಒಂದ್ ಕೊಡ್ಬೇಕು, ಓಪನ್ ಒಂದಿರ್ಬೇಕು, ಕ್ಲೋಸ್ ಒಂದಿರ್ಬೇಕು. ಓಕೆ, ಸೊ ಇದು ಕ್ಯಾಂಡಲ್ದು ಹೈ. ಇದು ಕ್ಯಾಂಡಲ್ ಹೈ ಆದ್ರೆ ಲೋ ಪಾಯಿಂಟ್ ಎಲ್ಲಿವರೆಗೂ ಹೋಗಿತ್ತು ಅದೇನಾಗುತ್ತೆ, ಕ್ಯಾಂಡಲ್ ಲೋ ಆಗುತ್ತೆ. ಇಷ್ಟೇ. ಸೊ ಈ 4 ಪಾಯಿಂಟ್ ಯಾವುದೇ ಕ್ಯಾಂಡಲ್ ಅಲ್ಲಾದ್ರೂ ಇರ್ಲೇಬೇಕು. ಒಂದೊಂದ್ಸಲಿ ಈ ಕ್ಯಾಂಡಲ್ ಕ್ಯಾಂಡಲ್ ಲೋನು ಎಲ್ಲಿರುತ್ತೆ ಅಂದ್ರೆ, ವಿಕ್ಕೇ ಇಲ್ಲ ಅನ್ಕೊಳ್ಳಿ, ಈ ತರ ಕೆಳಗಡೆ ಬಂದಿರುತ್ತಲ್ಲ, ಇದ್ರದ್ದು ವಿಕ್ಕೇ ಇಲ್ಲ, ಹಿಂಗೆ ಕ್ಲೋಸ್ ಆಗಿದೆ ಡೈರೆಕ್ಟ್ ಅನ್ಕೊಳ್ಳಿ, ಅವಾಗ್ಲೂ ಈ ಪಾಯಿಂಟ್ನೇ ನಾವು ಕ್ಯಾಂಡಲ್ ಲೋ ಅಂತಾನು ಕನ್ಸಿಡರ್ ಮಾಡ್ತೀವಿ, ಕ್ಲೋಸ್ ಮತ್ತೆ ಲೋ ಎರಡೂನು. ಓಕೆ, ಸೊ ಇಲ್ಲ ಅಂದ್ರೆ ಒಂಚೂರು ಕ್ಯಾಂಡಲ್ ಸ್ಟಾರ್ಟ್ ಆದ್ಮೇಲೆ ಅದು ಒಂಚೂರು ಮೇಲಕ್ಕೆ ಹೋಗ್ಲೇ ಇಲ್ಲ ಅಂದ್ರೆ ಇದೇನಾಗುತ್ತೆ, ಈ ಪಾಯಿಂಟೇನೆ ನಿಮ್ದು ಕ್ಯಾಂಡಲ್ ಹೈ ಆಗಿರುತ್ತೆ. ಓಕೆ, ಸೊ ಈ ತರ ಒಟ್ನಲ್ಲಿ 4 ಬರ್ಲೇಬೇಕು ಒಂದ್ ಕ್ಯಾಂಡಲ್ ಅಲ್ಲಿ, ಬಂದೇ ಬರುತ್ತೆ. ಸೊ ಇವಾಗ ರೆಡ್ ನೋಡಿದ್ರಿ, ಇದನ್ನ ನೀವು ಗ್ರೀನ್ ಅಲ್ಲಿ ಹಾಕೋದಿದ್ರೆ, ಇದನ್ನೇ ನೀವು ಗ್ರೀನ್ ಅಲ್ಲಿ ಹಾಕೋದಿದ್ರೆ ಏನಾಗುತ್ತೆ ನೋಡಿ. ಸೊ ಇವಾಗ ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಯ್ತು ಅನ್ಕೊಳ್ಳಿ. ಗ್ರೀನ್ ಕ್ಯಾಂಡಲ್ ಯಾವಾಗ ಬರುತ್ತೆ? ಕೆಳಗಿಂದ ಮೇಲೆ ಹೋಗ್ಬೇಕಾದ್ರೆ ತಾನೆ. ಸೊ ಕೆಳಗಿಂದ ಮೇಲೆ ಹೋಗ್ತಾ ಇದೆ ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಗಕ್ಕಂದ್ರೆ ಓಪನ್ ಎಲ್ಲಿರುತ್ತೆ? ಓಪನ್ ಇಲ್ಲಿರುತ್ತೆ. ಸೊ ಈ ಪಾಯಿಂಟ್ ನಿಮ್ದು ಕ್ಯಾಂಡಲ್ದು ಓಪನ್ನು. ಓಕೆ, ಸೊ ನೆಕ್ಸ್ಟ್ ಕ್ಲೋಸ್ ಎಲ್ಲಾಗ್ಬೇಕು? ಮೇಲ್ ಹೋಗಿ ಇಲ್ಲಿ ಕ್ಲೋಸ್ ಆಗ್ಬೇಕು. ಸೊ ಇದು ಕ್ಯಾಂಡಲ್ದು ಕ್ಲೋಸ್ ಇಲ್ಲಿದೆ. ಓಕೆ, ಇದ್ರಲ್ಲೂ ಹಂಗೇನೆ. ಸೊ ಕ್ಯಾಂಡಲ್ ಓಪನ್ ಇಲ್ಲ ಆಯ್ತು, ಹಿಂಗೆ ಮೇಲ್ ಹೋಗ್ತಾ ಇತ್ತು, 15 ಮಿನಿಟ್ಸ್ ಫುಲ್ ಮುಗಿಯಕ್ 15 ಮಿನಿಟ್ಸ್ ಆಗ್ಬೇಕು. ಆ 15 ಮಿನಿಟ್ಸ್ ಒಳಗಡೆ ಹಿಂಗ್ ಹೋಯ್ತು, ಒಂಚೂರು ಹಿಂಗ್ ಕೆಳಗಡೆ ಬಂತು, ಮತ್ತೆ ಒಂಚೂರು ಎಕ್ಸ್ಟ್ರಾ ಹಿಂಗ್ ಮೇಲ್ ಹೋಯ್ತು, ಆಮೇಲೆ ಎಲ್ಲೋ ಬಂದು ಇಲ್ಲಿ ಕ್ಲೋಸ್ ಆಯ್ತು. ಓಕೆ, ಆ ತರ ಆಗಿರತ್ತಲ್ವಾ? ಸೊ ಅದನ್ನ ನಾವು ವಿಕ್ ಅಂತ ಕರಿತೀವಿ. ಇಲ್ಲೂ ಅಷ್ಟೇನೆ, ಇಲ್ಲೂ ವಿಕ್ ಇರುತ್ತೆ. ಸೊ ಇವಾಗ ಹೇಳಿದ್ರೆ ಇಲ್ಲೇನೋ ನೀವು ಗ್ರೀನ್ಗೂ ರೆಡ್ ಕಂಪೇರ್ ಮಾಡಿದ್ರೆ, ರೆಡ್ ಓಪನ್ ಆಗದ್ ಮೇಲೆ, ಗ್ರೀನ್ ಓಪನ್ ಆಗದ್ ಕೆಳಗೆ, ರೆಡ್ ಕ್ಲೋಸ್ ಆಗದ್ ಕೆಳಗಡೆ, ಗ್ರೀನ್ ಕ್ಲೋಸ್ ಆಗದ್ ಮೇಲೆ, ಅಷ್ಟು ಗೊತ್ತಾಯ್ತು. ಬಟ್ ಈ ಕ್ಯಾಂಡಲ್ದು ಹೈ ಮತ್ತೆ ಲೋ ಏನಿರುತ್ತೆ? ಅವೆರಡು ಸೇಮೆ. ಸೊ ಮೇಲ್ಗಡೆ ಹೋಗಿದ್ದು ಹೈ, ರೆಡ್ ಮತ್ತೆ ಗ್ರೀನ್ ಕ್ಯಾಂಡಲ್ ಎರಡಕ್ಕೂ ಈ ಹೈ ಮತ್ತೆ ಲೋ ಸೇಮೆ. ಸೊ ಅದ್ರಲ್ಲಿ ಮೇಲ್ ಹೋದ್ರು ಐಯೇನೆ, ಇದ್ರಲ್ಲಿ ಮೇಲ್ ಹೋದ್ರು ಐಯೇನೆ, ಅದ್ರಲ್ಲಿ ಲೋ ಹೋದ್ರು ಲೋನೇನೆ, ಇದ್ರಲ್ಲಿ ಲೋ ಹೋದ್ರು ಲೋನೇನೆ. ಸೊ ಇದು ನಿಮ್ದು ಕ್ಯಾಂಡಲ್ದು ನಾರ್ಮಲ್ ಕ್ಯಾಂಡಲ್ ಬಿಹೇವಿಯರ್. ಓಕೆ, ಸೊ ನೀವು ಇದ್ರನ್ನ ಇಲ್ಲಿ ನೋಡೋದಾದ್ರೆ, ಇವಾಗ ಈ ಕ್ಯಾಂಡಲ್ ರೆಡ್ ಇದೆ, ಈ ಕ್ಯಾಂಡಲ್ ಗ್ರೀನ್ ಇದೆ, ಇವೆರಡನ್ನ ಕನ್ಸಿಡರ್ ಮಾಡೋಣ. ಓಕೆ, ಸೊ ಗ್ರೀನ್ ಕ್ಯಾಂಡಲ್ ಹೆಂಗ್ ಫಾರ್ಮ್ ಆಗುತ್ತೆ ಅಂದೆ? ಕೆಳಗಡೆ ಓಪನ್ ಆಗಿ ಮೇಲೆ ಕ್ಲೋಸ್ ಆಗುತ್ತೆ ಅಂದೆ, ಹೌದಾ? ಸೊ ಹಾಗಾದ್ರೆ ಕ್ಯಾಂಡಲ್ ಓಪನ್ ಎಲ್ಲಾಯ್ತು? ಸೊ ಕ್ಯಾಂಡಲ್ ಓಪನ್ ಕ್ಯಾಂಡಲ್ ಕ್ಲೋಸ್ ಮತ್ತೆ ಕ್ಯಾಂಡಲ್ದು ಹೈ, ಕ್ಯಾಂಡಲ್ದು ಲೋ ಅಲ್ವಾ? 4 ಪಾಯಿಂಟ್ ಅಂತ ಹೇಳಿದೆ. ಸೊ ಇವಾಗ ಈ ಗ್ರೀನ್ ಕ್ಯಾಂಡಲ್ ನ ಕನ್ಸಿಡರ್ ಮಾಡಿದ್ರೆ ನಾವು, ಎಲ್ಲಪ್ಪ ಓಪನ್ ಆಯ್ತು ಕ್ಯಾಂಡಲ್ ಓಪನ್ ಆಗಿದೆ, ಗ್ರೀನ್ ಕ್ಯಾಂಡಲ್ ಯಾವಾಗ್ಲೂ ಕೆಳಗಿಂದ ಓಪನ್ ಆಗುತ್ತೆ ಅಂದೆ. ಸೊ ಈ ಪಾಯಿಂಟ್, ಈ ಬಾಡಿ ಎಲ್ಲಿ ಸ್ಟಾರ್ಟ್ ಆಗ್ತಿದೆ, ಈ ಪಾಯಿಂಟ್ ನಿಮ್ದು ಕ್ಯಾಂಡಲ್ದು ಓಪನ್. ಓಕೆ, ಸೊ ಕ್ಯಾಂಡಲ್ ಕ್ಲೋಸ್ ಆಗಿದ್ದಲ್ಲಿ ವಿಕ್ ಬಿಟ್ಟು ಬಾಡಿ ಏನಿರುತ್ತೆ?
ಆ ಬಾಡಿ ಕ್ಲೋಸಿಂಗು ನಿಮ್ದು ಕ್ಯಾಂಡಲ್ದು ಕ್ಲೋಸು. ಮತ್ತೆ ಕ್ಯಾಂಡಲ್ ಐ ಮತ್ತೆ ಕ್ಯಾಂಡಲ್ ಲೋ ನೋಡೋದಾದ್ರೆ, ಸೊ ಐ ಎಲ್ಲಿವರೆಗೂ ಹೋಗಿತ್ತು ಅದು ಕ್ಯಾಂಡಲ್ ಐ, ಲೋ ಎಲ್ಲಿವರೆಗೂ ಹೋಗಿತ್ತು ಅದು ಕ್ಯಾಂಡಲ್ದು ನಿಮ್ದು ಗ್ರೀನ್ ಕ್ಯಾಂಡಲ್ದು ಲೋ. ಓಕೆ, ಸೊ ಓಕೆ, ಗ್ರೀನ್ ಕ್ಯಾಂಡಲ್ ನೋಡಿದ್ರಿ. ಇವಾಗ ರೆಡ್ ಕ್ಯಾಂಡಲ್ ನೋಡೋದಾದ್ರೆ, ರೆಡ್ ಕ್ಯಾಂಡಲ್ ಓಪನ್ ಎಲ್ಲಾಗುತ್ತೆ ಅಂತ ಹೇಳ್ದೆ, ಮೇಲ್ ಓಪನ್ ಆಗುತ್ತೆ ಕೆಳಗಡೆ ಕ್ಲೋಸ್ ಆಗುತ್ತೆ ಅಂತ ಹೇಳ್ದೆ ಅಲ್ವಾ. ಸೊ ಇವಾಗ ಈ ರೆಡ್ ಕ್ಯಾಂಡಲ್ ಇಲ್ಲಿದೆ, ರೆಡ್ ಕ್ಯಾಂಡಲ್ ಓಪನ್ ಹಂಗಾದ್ರೆ ಇದೆ ತಾನೆ. ಸೊ ಬಾಡಿ ಓಪನ್ ಎಲ್ಲಿರುತ್ತೋ ಅಲ್ಲಿ. ಸೊ ಇದು ಕ್ಯಾಂಡಲ್ದು ಓಪನ್ನು. ನೆಕ್ಸ್ಟ್ ಕ್ಯಾಂಡಲ್ ಕ್ಲೋಸ್ ನೋಡೋದಾದ್ರೆ ಕೆಳಗಡೆ ಬಂದು ಕ್ಲೋಸ್ ಆಗುತ್ತೆ ಅಂತ ಹೇಳ್ದೆ. ಸೊ ಈ ಪಾಯಿಂಟ್ ನಿಮ್ದು ಕ್ಯಾಂಡಲ್ದು ಕ್ಲೋಸು. ಮತ್ತೆ ರೆಡ್ ಕ್ಯಾಂಡಲ್ದು ಐ ಯಾವ್ದಾಯ್ತು? ರೆಡ್ ಕ್ಯಾಂಡಲ್ದು ಐ ಮೇಲೆ ಏನಿರುತ್ತೋ ಅದೇ ಕ್ಯಾಂಡಲ್ ಐ. ಮತ್ತೆ ಲೋ ಯಾವುದು? ಲೋ ಪಾಯಿಂಟ್ ನೋಡಿ, ಇದ್ರಲ್ಲಿ ಇಷ್ಟು ಉದ್ದ ಇದೆ, ಎಷ್ಟು ಉದ್ದ ಆದ್ರೂ ಇರ್ಲಿ ಅದೇ ಲೋ ನಿಮ್ದು ಕ್ಯಾಂಡಲ್ದು. ಓಕೆನಾ? ಸೊ ಈ ತರ ಆಯ್ತು. ಸೊ ಇವಾಗ ಕ್ಯಾಂಡಲ್ ಹೈ, ಓಪನ್, ಲೋ, ಕ್ಲೋಸ್ ಎಲ್ಲ ಗೊತ್ತಾಯ್ತು. ಇನ್ನೊಂದು ಏನಪ್ಪಾ ಅಂದ್ರೆ, ಈಗ ಯಾವ್ದಾದ್ರೂ ಕ್ಯಾಂಡಲ್ ಇರ್ಲಿ, ಈ ಕ್ಯಾಂಡಲ್ ನಿಮ್ದು ಗ್ರೀನ್ ಆದ್ರೂ ಆಗಿರ್ಲಿ ರೆಡ್ ಆದ್ರೂ ಆಗಿರ್ಲಿ. ಸೊ ಈ ಗ್ರೀನ್ ಕ್ಯಾಂಡಲ್ ಓಪನ್ ಎಲ್ಲಿದೆ? ಇಲ್ಲಿದೆ. ಕ್ಲೋಸ್ ಎಲ್ಲಿದೆ? ಇಲ್ಲಿದೆ. ಹೌದಾ? ಸೊ ಈ ಕ್ಲೋಸ್ ಇದೆಯಲ್ಲ, ಇದ್ರದ್ದು ವಿಕ್ಕು ಈ ತರ ಇದೆ ಅಂತಾನೆ ಅನ್ಕೊಳ್ಳಿ. ಇಷ್ಟುದ್ದ ಆಡಿದೆ, ಎಷ್ಟುದ್ದ ಆದ್ರೂ ಆಡಿರ್ಲಿ ಅದು. ಬಟ್ ನಿಮ್ದು ಕ್ಲೋಸ್, ಗ್ರೀನ್ ಕ್ಯಾಂಡಲ್ ಕ್ಲೋಸ್ ಎಲ್ಲಿದೆ? ಇಲ್ಲಿದೆ. ಸೊ ನೆಕ್ಸ್ಟ್ ಕ್ಯಾಂಡಲ್ ಆಗುತ್ತಲ್ಲ, ಈ ನೆಕ್ಸ್ಟ್ ಕ್ಯಾಂಡಲ್ ಏನಾಗುತ್ತೆ, ಅದು ರೆಡ್ ಆದ್ರೂ ಆಗ್ಲಿ ಇಲ್ಲ ಗ್ರೀನ್ ಆದ್ರೂ ಆಗ್ಲಿ, ಅದ್ರ ಎಲ್ಲಿ ಕ್ಲೋಸಿಂಗ್ ಎಲ್ಲಿರುತ್ತೆ ಅದ್ರ ಪಕ್ಕದಿಂದಾನೇ ನೆಕ್ಸ್ಟ್ ಕ್ಯಾಂಡಲ್ದು ಓಪನ್ ಇರುತ್ತೆ. ಓಕೆ, ಸೊ ಇವಾಗ ನೆಕ್ಸ್ಟ್ ಎರಡು ಗ್ರೀನ್ ಕ್ಯಾಂಡಲ್ಲೇ ಬಂತಾ? ಇಲ್ಲಿ ಓಪನ್. ಈಗ ನೋಡಿ, ಈ ಕ್ಯಾಂಡಲ್ ಗ್ರೀನ್ ಕ್ಯಾಂಡಲ್ದು ಕ್ಲೋಸ್ ಎಲ್ಲಿರುತ್ತೆ? ಮೇಲಿರುತ್ತೆ. ಇಲ್ಲಿ ಕ್ಲೋಸ್ ಆಯ್ತು. ನೆಕ್ಸ್ಟ್ ಗ್ರೀನ್ ಕ್ಯಾಂಡಲ್ದು ಓಪನ್ ಎಲ್ಲಿರುತ್ತೆ? ಇಲ್ಲೇ ಇರುತ್ತೆ, ಮೇಲೆ ಹೋಗ್ಬೇಕಲ್ಲ. ಸೊ ಕ್ಲೋಸು ಮತ್ತೆ ಓಪನ್ ಎರಡು ಅಕ್ಕಪಕ್ಕನೇ ಇರುತ್ತೆ. ಈ ಪಾಯಿಂಟ್ ನ ನಾವು ಓಪನ್ ಕ್ಲೋಸ್ ಅಂತ ಕರಿತೀವಿ ಟ್ರೇಡಿಂಗ್ ಅಲ್ಲಿ. ಓಕೆ, ಸೊ ಇವಾಗ ಅದು ಇದೆ, ಇದನ್ನ ತಗೊಳ್ಳೋಣ. ಇದು ಮೇಲೋಯ್ತು ಗ್ರೀನ್ ಕ್ಯಾಂಡಲ್, ಕ್ಲೋಸ್ ಎಲ್ಲಾಯ್ತು? ಇಲ್ಲಾಯ್ತು. ಅದೇ ಪಕ್ಕದಲ್ಲೇನೆ ರೆಡ್ ಕ್ಯಾಂಡಲ್ ಆಗದಿದ್ರು ಈ ತರ ಫಾರ್ಮ್ ಆಗುತ್ತೆ. ಒಂದು ಕ್ಯಾಂಡಲ್ ಕ್ಲೋಸಿಂಗ್ ಪಕ್ಕ, ಇನ್ನೊಂದು ಕ್ಯಾಂಡಲ್ ಅಲ್ಲೇ ಇರುತ್ತೆ ಓಪನ್. ಸೊ ಇದ್ರ ಗ್ರೀನ್ ಕ್ಯಾಂಡಲ್ ಕ್ಲೋಸಿಂಗ್ ಯಾವುದು? ಮೇಲ್ ಬರುತ್ತೆ, ಮೇಲ್ ಇಲ್ಲಿದೆ. ಸೊ ರೆಡ್ ಕ್ಯಾಂಡಲ್ ಆದ್ರೆ ಓಪನ್ ಎಲ್ಲಿರುತ್ತೆ? ರೆಡ್ ಕ್ಯಾಂಡಲ್ದು ಮೇಲಿರುತ್ತೆ, ಕೆಳಗಡೆ ಪುಷ್ ಮಾಡುತ್ತೆ. ಹೌದಾ? ಸೊ ಇಲ್ಲಿ ಬಂತು ನೋಡಿ. ಸೊ ಎಲ್ಲಾ ಕಡೆನೂ ಹಿಂಗೆ ಇರುತ್ತೆ ನಿಮ್ದು, ಕ್ಯಾಂಡಲ್ ಓಪನ್ ಮತ್ತೆ ಕ್ಲೋಸ್ ಪಕ್ಕನೇ ಇರುತ್ತೆ. ಓಕೆ, ಸೊ ಇದು ನಿಮ್ದು ಕ್ಯಾಂಡಲ್ ಸ್ಟಿಕ್ ಬೇಸಿಕ್ ಅನಾಟಮಿ ನಿಮ್ದು. ಆಮೇಲೆ ಇವಾಗ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಏನಪ್ಪಾ ಅಂದ್ರೆ, ಇವಾಗ ಇಲ್ಲೊಂದು 15 ಮಿನಿಟ್ಸ್ ಕ್ಯಾಂಡಲ್ ಇದೆ. ಈ ಕ್ಯಾಂಡಲ್ನ ನಾವ್ ಹಿಂಗೆ ಮಾರ್ಕ್ ಮಾಡಿ ಇಟ್ಕೊಳ್ಳೋಣ. ಓಕೆ, ಈ ಕ್ಯಾಂಡಲ್ ಇಂದ ಹಿಂಗೆ. ಸೊ ಈ ಕ್ಯಾಂಡಲ್ ಸ್ಟಾರ್ಟ್ ಆಗಿದ್ದು ಇಲ್ಲಿ, ಎಂಡ್ ಆದ ತಕ್ಷಣ ಇನ್ನೊಂದು ಕ್ಯಾಂಡಲ್ ಸ್ಟಾರ್ಟ್ ಆಯ್ತಲ್ವಾ. ಸೊ ಈ ತರ ಮಾರ್ಕ್ ಮಾಡಿದೆ ನಾನು. ಅದನ್ನ 5 ಮಿನಿಟ್ಸ್ ಅಲ್ಲಿ ಓಪನ್ ಮಾಡಿದ್ರೆ ನೋಡಿ ಎಷ್ಟು ಕ್ಯಾಂಡಲ್ ಇದೆ ಅದ್ರೊಳಗಡೆ. 1, 2, 3. ಇದನ್ನ ತಗೊಳಂಗಿಲ್ಲ, ಇದು ನೆಕ್ಸ್ಟ್ ಕ್ಯಾಂಡಲ್ಗೆ ಸ್ಟಾರ್ಟಿಂಗ್ ಆಗ್ತಿರೋದು 15 ಮಿನಿಟ್ಸ್. ಓಕೆ, ಸೊ ಈಗ 5 ಮಿನಿಟ್ಸ್ ಈ ಕ್ಯಾಂಡಲ್, ಈ ಕ್ಯಾಂಡಲ್, ಈ ಕ್ಯಾಂಡಲ್, ಇವು ಮೂರು ಸೇರಿಸಿ ನಿಮಗೆ 15 ಮಿನಿಟ್ಸ್ ಅಲ್ಲಿ ಒಂದು ಕ್ಯಾಂಡಲ್ ಆಗಿರುತ್ತೆ. ಓಕೆ, ಇವಾಗ ನೆಕ್ಸ್ಟ್ ಕ್ಯಾಂಡಲ್ ನೋಡೋದಾದ್ರೆ ಸೇಮ್ ಹಂಗೇನೆ. ಈಗ ಈ ಕ್ಯಾಂಡಲ್ ಗ್ರೀನ್ ಕ್ಯಾಂಡಲ್ ತಗೋತೀವಿ. ಓಕೆ, 15 ಮಿನಿಟ್ಸ್ ಅಲ್ಲಿ ಇದು ಒಂದು ಫುಲ್ಲು. ಅದೇ 5 ಮಿನಿಟ್ಸ್ ಅಲ್ಲಿ ನೋಡಿದ್ರೆ ನಿಮಗೆ ಒಂದ್ ಹಿಂಗ್ ಬಂತು, ಹಿಂಗ್ ಹೋಯ್ತು, ಸೆಕೆಂಡ್ ಒನ್ ಒಂಚೂರು ಮೇಲೋಯ್ತು, ಮತ್ತೆ ಕೆಳಗಡೆ ಬಂತು, ಥರ್ಡ್ ಒನ್ ಮೇಲೋಗಿ ಇಲ್ಲಿ ಕ್ಲೋಸ್ ಆಯ್ತು. ಸೊ ಟೋಟಲ್ ಇವು ಮೂರು ಕ್ಯಾಂಡಲ್ ಸೇರಿಸಿ ನಿಮಗೆ 15 ಮಿನಿಟ್ಸ್ ಒಂದು ಕ್ಯಾಂಡಲ್ ಆಗಿ ಫಾರ್ಮ್ ಆಗಿರುತ್ತೆ. ಗೊತ್ತಾಯ್ತಲ್ವಾ? ಸೊ ಅದೇ ತರ ನಿಮ್ಗೆ 1 ಅವರ್ ಅಂದ್ರೆ ಎಷ್ಟು? 15 ಮಿನಿಟ್ಸ್ ಸೇರಿಸಿ 1 ಅವರ್ ಆಗುತ್ತೆ. 15, 15, 15, 15 4 ಸೇರಿಸ್ಬಿಟ್ಟು ನಿಮ್ಗೆ 1 ಅವರ್ ಆಗತ್ತಾನೆ. 15 ಮಿನಿಟ್ಸ್ ಪ್ಲಸ್ 15 ಪ್ಲಸ್ 15 ಪ್ಲಸ್ 15 ಈ ತರ 4 ಪ್ಲಸ್ ಮಾಡಿದ್ರೆ 1 ಅವರ್ ಬರುತ್ತೆ ನಿಮ್ಗೆ. ಹೌದಾ? ಸೊ ಇವಾಗ 1 ಅವರ್ ಟೈಮ್ ಫ್ರೇಮ್ ಅಲ್ಲಿ ಇದ್ದೀನಿ. ಈಗ ಇದನ್ನ ನಾನು ಮಾರ್ಕ್ ಮಾಡ್ಕೋತೀನಿ. ಇದೊಂದು ಕ್ಯಾಂಡಲ್ನ ಮಾರ್ಕ್ ಮಾಡ್ಕೊಂಡೆ. ಅದನ್ನ ನಾನು ನೆಕ್ಸ್ಟ್ 5 ಮಿನಿಟ್ಸ್ಗೆ ಹೋಗಿ ನೋಡಿದ್ರೆ ನೋಡಿ, 1, 2, 3, 4. ಸೊ ಇವು 4 ಸೇರಿಸಿ 15 ಮಿನಿಟ್ಸ್ 4 ಕ್ಯಾಂಡಲ್ಸ್ ಸೇರಿಸಿ 1 ಅವರ್ದು 1 ಕ್ಯಾಂಡಲ್ ಆಯ್ತು. ಇದೇ ತರ ಎಲ್ಲ ಟೈಮ್ ಫ್ರೇಮ್ ಅಲ್ಲೂ. ಅದೇ ನಾನು 5 ಮಿನಿಟ್ಸ್ಗೆ ಹೋಗಿ ನೋಡಿದ್ರೆ 1 ಅವರ್ ಆಗಕ್ಕೆ ಎಷ್ಟು 5 ಮಿನಿಟ್ಸ್ ಬೇಕು ಅಷ್ಟು 5 ಮಿನಿಟ್ಸ್ ಕ್ಯಾಂಡಲ್ಸ್ ಇರುತ್ತೆ. 1, 2, 3, 4, 5, 6, 7, 8, 9, 10, 11, 12 5s 60. ಸೊ 60 ಮಿನಿಟ್ಸ್
ಅಷ್ಟು ಒಂದ್ ಕ್ಯಾಂಡಲ್ ಅಲ್ಲಿ ತುಂಬಿರುತ್ತೆ. 1 ಅವರ್ದು ಒಂದ್ ಕ್ಯಾಂಡಲ್ ಅಲ್ಲಿ 12 5 ಮಿನಿಟ್ಸ್ ಕ್ಯಾಂಡಲ್ಸ್ ಇರುತ್ತೆ. ಈ ತರ ಕ್ಯಾಂಡಲ್ಸ್ ಯಾಕೆ ಟೈಮ್ ಫ್ರೇಮ್ ವ್ಯತ್ಯಾಸ ಅಂದ್ರೆ ಇದರಿಂದ ವ್ಯತ್ಯಾಸ ಬರುತ್ತೆ ನಿಮಗೆ. ಸೊ ಅದಕ್ಕೆ ಏನಾಗುತ್ತೆ, ಇವಾಗ ನೀವು 15 ಮಿನಿಟ್ಸ್ ನೋಡಿ, ಇಷ್ಟೊಂದು ಕ್ಯಾಂಡಲ್ ಗಜಿಬಿಜಿ ಕಾಣಿಸ್ತಾ ಇರುತ್ತೆ. ಅದೇ 1 ಅವರ್ಗೆ ಹೋದ್ರೆ ಸ್ವಲ್ಪ ಕ್ಲೀನ್ ಆಗಿ ಕಾಣುತ್ತೆ. 4 ಅವರ್ಗೆ ಹೋದ್ರೆ ಇನ್ನೂ ಸ್ವಲ್ಪ ಕ್ಲೀನ್ ಆಗುತ್ತೆ ಪ್ರೈಸ್ ನಿಮ್ಗೆ ಕಾಣಿಸಕ್ಕೆ. ಅದೇ ಡೈಲಿಗೆ ಹೋದ್ರೆ ಇನ್ನೂ ಕರೆಕ್ಟ್ ಆಗಿ ಆಗ್ಬಿಡುತ್ತೆ. ಸೊ ಈ ತರ ನಿಮ್ಗೆ ಟೈಮ್ ಫ್ರೇಮ್ಸ್, ಎಲ್ಲಾ ಟೈಮ್ ಫ್ರೇಮ್ಸ್ ಅಲ್ಲೂ ನೋಡ್ಕೊಂಡು ನಮ್ ಎಂಟ್ರಿ ತಗೊಳ್ಳೋದು ಬೇರೆ ಕಡೆ ಇರುತ್ತೆ. ಈ ತರ ನಿಮಗೆ ಗೊತ್ತಾಗ್ಬೇಕು ಬೇಸಿಕಲಿ ಹಿಂಗೆ ನಡೆಯೋದು ಅನ್ನೋದು. ಸೊ ಇಷ್ಟು ಅರ್ಥ ಆಯ್ತಾ? ಇಷ್ಟರಲ್ಲಿ ಏನಾದ್ರೂ ಡೌಟ್ ಇದೆಯಾ? ಅನ್ಮ್ಯೂಟ್ ಮಾಡಿದ್ದೀನಿ, ಕೇಳ್ಬೋದು. ಇಲ್ಲ ಬ್ರೋ. ಅರ್ಥ ಆಯ್ತು. ಅರ್ಥ ಆಯ್ತಾ? ಓಕೆ. ಬ್ರೋ ಸಮ್ಟೈಮ್ಸ್ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಆಗುತ್ತಲ್ಲ ಅವಾಗ ನೀವು ಯಾವ್ದನ್ನ ಕನ್ಸಿಡರ್ ಮಾಡ್ಬೇಕಂದ್ರೆ, ಇವಾಗ ಇದೊಂದು ಗ್ರೀನ್ ಕ್ಯಾಂಡಲ್ ಅಂತ ಅನ್ಕೊಳ್ಳಿ. ಇಲ್ಲೊಂದು ಗ್ರೀನ್ ಕ್ಯಾಂಡಲ್ ಇತ್ತು, ಇದ್ರದ್ದು ವಿಕ್ಸಿಂಗ್ ಇತ್ತು. ಸೊ ಈ ಗ್ರೀನ್ ಕ್ಯಾಂಡಲ್ ಕ್ಲೋಸಿಂಗ್ ಎಲ್ಲಿದೆ? ಇಲ್ಲಿ ಕ್ಲೋಸ್ ಆಗಿದೆ, ಹೌದಾ? ಸೊ ಕೆಲವು ಸಲ ಏನಾಗುತ್ತೆ, ಗ್ಯಾಪ್ ಇಷ್ಟು ಕೊಟ್ಬಿಟ್ಟು ಹಿಂಗ್ ಓಪನ್ ಆಗಿರುತ್ತೆ. ಓಕೆ, ಸೊ ಇಲ್ಲಿ ಗ್ಯಾಪ್ ಇದೆಯಲ್ಲ, ಏನ್ ಮಾಡೋದು ಅಂತ ನೀವು ಕೇಳ್ಬೋದು. ಸೊ ಆ ಟೈಮಲ್ಲಿ ಏನಪ್ಪಾ ಅಂದ್ರೆ, ನೀವು ಯಾವಾಗ್ಲೂ ಈ ಕ್ಲೋಸಿಂಗ್ ಪಾಯಿಂಟ್ ಏನಿದೆಯಲ್ಲ ಇದನ್ನೇ ಕನ್ಸಿಡರ್ ಮಾಡಬೇಕು. ಇಷ್ಟು ಗ್ಯಾಪ್ ಇದ್ರೂ ಅದು ನೀವು ಅದನ್ನ ಹಿಂಗೆ ಅನ್ಕೊಳ್ಳಿ, ಒಂದು ಹಿಂಗ್ ಅನ್ಕೊಳ್ಳಿ, ಕ್ಯಾಂಡಲ್ ಆ ತರ ಆಗಿದೆ ಅನ್ಕೊಳ್ಳಿ, ಇಲ್ಲ ಸುಮ್ನೆ ಈ ತರ ವಿಕ್, ಒಟ್ನಲ್ಲಿ ಹಂಗೆ ಆಗ್ಬೇಕು. ಈ ತರನೇ ಅದ್ರ ಅರ್ಥ. ಕೆಲವು ಸಲ ಬ್ರೋಕರ್ಸ್ ಅಲ್ಲಿ ನೋಡ್ಬೇಕಾದ್ರೆ ಅದು ಟಕ್ಕಂತ ಓಪನ್ ಆದ ತಕ್ಷಣ ಎಷ್ಟೊಂದ್ ಜನ ಬೈ ಮಾಡಿದ್ಕೆ ಸ್ಲಿಪ್ಪೇಜ್ ಆಗಿ ನಿಮ್ಗೆ ಗ್ಯಾಪ್ಗಳು ಫಾರ್ಮ್ ಆಗುತ್ತೆ. ಬಟ್ ಅದು ಏನೇ ಗ್ಯಾಪ್ ಇರ್ಲಿ, ನಿಮ್ಗೆ ಈ ತರನೇ ಕ್ಲೋಸಿಂಗ್ ಎಲ್ಲಿದೆ ಅಲ್ಲಿ ನೋಡ್ಕೊಳ್ಳಿ. ಇವಾಗ ಇದೊಂದು ಸಿನಾರಿಯೋ ಆಯ್ತಾ, ಇನ್ನೊಂದು ಗ್ರೀನ್ ಇರುತ್ತೆ ಅಂತಾನೆ ಅನ್ಕೊಳ್ಳಿ, ಗ್ಯಾಪ್ ಡೌನ್ ಆಗಿರುತ್ತೆ ಅನ್ಕೊಳ್ಳಿ. ಆದ್ರೆ ಸೊ ಇಲ್ಲೆಲ್ಲೋ ಓಪನ್ ಆಗ್ಬಿಟ್ಟು ಈ ತರ ಗ್ಯಾಪ್ ಡೌನ್ ಆಗಿರುತ್ತೆ. ಸೊ ಈಗ್ಲೂ ಅಷ್ಟೇನೆ, ಈ ಗ್ರೀನ್ ಕ್ಯಾಂಡಲ್ದು ಕ್ಲೋಸಿಂಗ್ ಎಲ್ಲಿತ್ತು? ಇಲ್ಲಿತ್ತು, ಹೌದಾ? ಸೊ ನೀವೇನ್ ಅನ್ಕೋಬೇಕು, ಈ ತರ ಆಗಿದೆ ಅಂತಾನೆ ಅನ್ಕೋಬೇಕು. ಓಕೆ, ಸೊ ಇನ್ ಕೆಲವು ಸಲ ಏನಾಗುತ್ತೆ, ರೆಡ್ ಕ್ಯಾಂಡಲ್ ಇರುತ್ತೆ, ರೆಡ್ ಕ್ಯಾಂಡಲ್ ಇದ್ದು ನೆಕ್ಸ್ಟ್ ಗ್ಯಾಪ್ ಅಪ್ ಆಗಿ ಹಿಂಗ್ ಓಪನ್ ಆಗಿರುತ್ತೆ ಅಂತ ಅನ್ಕೊಳ್ಳಿ. ಇವಾಗ ಏನಂತ ಅರ್ಥ, ಕ್ಲೋಸಿಂಗ್ ಎಲ್ಲಿದೆ ಇದ್ರದ್ದು ಕ್ಯಾಂಡಲ್ದು ರೆಡ್ದು? ಕೆಳಗಡೆ ಇದೆ. ಸೊ ಇಲ್ಲಿಂದ ಮೇಲೋಗಿದೆ ಅಂತ ಅರ್ಥ. ಸೊ ಈಗ ಗ್ರೀನ್ ಕ್ಯಾಂಡಲ್ ಇಲ್ಲಿಂದ ಓಪನ್ ಆಗಿದೆ, ಆಕ್ಚುಲಿ ಈ ತರ ಆಗಿದೆ, ಬಟ್ ಸ್ಲಿಪ್ಪೇಜ್ ಇಂದ ನಮ್ಗೆ ಹಿಂಗ್ ತೋರಿಸ್ತಾ ಇದೆ ಅಂತ ಅರ್ಥ. ಸೊ ರೆಡ್ ಮತ್ತೆ ರೆಡ್ ಎರಡೂ ರೆಡ್ ಇದ್ರೆ ಆಗ್ಲೂ ಅಷ್ಟೇನೆ. ಈಗ ಇದ್ರ ಕ್ಯಾಂಡಲ್ ಕ್ಲೋಸಿಂಗ್ ಎಲ್ಲಿದೆ? ಇಲ್ಲಿದೆ. ಸೊ ಈ ಕ್ಯಾಂಡಲ್ದು ಓಪನ್ ಅದ್ರ ಪಕ್ಕದಲ್ಲಿಂದ ಇರ್ಬೇಕಿತ್ತು ಜನರಲ್ ಆಗಿ, ಆದ್ರೆ ಹಿಂಗ್ ಓಪನ್ ಆಗಿದೆ. ಸೊ ನೀವೇನ್ ಅನ್ಕೋಬೇಕು, ಇದ್ರ ಬಾಡಿ ಓಪನಿಂಗ್ ಇಲ್ಲೇ ಇದೆ ಅನ್ಕೊಳ್ಳಿ. ಆಲ್ಮೋಸ್ಟ್ ಎಲ್ಲಾ ಸಲಿನೂ ನಿಮ್ಗೆ ಏನಾದ್ರು ಗ್ಯಾಪ್ಸ್ ಇದ್ರೆ 90% ಆಫ್ ದ ಟೈಮ್ ಮಾರ್ಕೆಟ್ ಅದನ್ನ ಬಂದು ಫಿಲ್ ಮಾಡಕ್ ಟ್ರೈ ಮಾಡೇ ಮಾಡುತ್ತೆ. ಕನ್ಫ್ಯೂಸ್ ಮಾಡ್ಕೋಬಿಡಿ ಆ ತರ ಆದಾಗ. ಕ್ಲೋಸ್ ಹಿಂಗೆ ಇರೋದು ಆಕ್ಚುಲಿ, ಬಟ್ ಈ ತರ ತೋರಿಸ್ತಾ ಇದೆ ನಿಮ್ಗೆ ಯಾವ್ದ್ರಲ್ಲಿ ಚಾರ್ಟ್ ಅಲ್ಲಿ ಈ ತರ ಕಾಣಿಸ್ತಾ ಇದೆ ಅಷ್ಟೇ, ಆ ತರ ಅನ್ಕೊಳ್ಳಿ. ಬ್ರೋ, ಹ್ಮ್. ಇದೇ ಚಾರ್ಟ್ ಅಲ್ಲಿ ಜೂನ್ 13th ಗ್ರೀನ್ ಕ್ಯಾಂಡಲ್ ಆದ್ಮೇಲೆ ಗ್ಯಾಪ್ ಅಪ್ ಆಗಿದೆ, ಬಟ್ ಅದು ರೆಡ್ ಕ್ಯಾಂಡಲ್ ಆಗಿದೆಯಲ್ಲ, ಜೂನ್ 13th 2:15 ಈಗ ತಾನೇ ಹೇಳದ್ನಲ್ಲ ಬ್ರೋ, ಗ್ರೀನ್ ಕ್ಯಾಂಡಲ್ ಪಕ್ಕ ರೆಡ್ ಕ್ಯಾಂಡಲ್ ಅಂತ. ಗ್ಯಾಪ್ ಅಪ್ ಆಗಿದೆ, ಬಟ್ ಅದು ರೆಡ್ ಬಂದಿದೆ. ಓಕೆ ಓಕೆ, ಹಂಗ. ಹಾ ಬ್ರೋ, ಜೂನ್ 13th. ತ್ರೀ ಝೀರೋನಾ 13ನಾ? 13 ಬ್ರೋ, ಜೂನ್ 13 13. ಎಲ್ಲಿ ಬ್ರೋ? 2:15 ಅಲ್ಲಿ ಬ್ರೋ. 15 ಮಿನಿಟ್ಸ್ ಕ್ಯಾಂಡಲ್ ಹಾಕೊಂಡಿದ್ದೀನಿ ನಾನು. 15 ಮಿನಿಟ್ಸ್ ಹಾಕಿದ್ದೀನಿ. ಸೊ ಇದು ಆಕ್ಚುಲಿ FXCM ಬ್ರೋಕರ್. ಹೋಂಡಾ ಹೋಗಿದ್ರು ಬ್ರೋ. ಓಕೆ ಓಕೆ.
ಸೊ ಈ ತರ ಆಗಿದೆ. ಬಟ್ ನಂತರ ರೆಡ್ ಕ್ಯಾಂಡಲ್ ಅಷ್ಟೇನೆ ಬ್ರೋ ತೋರಿಸ್ತಿರೋದು. ಸೊ ರೆಡ್ ಇದ್ರೂನು ಅಷ್ಟೇನೆ. ಆ ರೆಡ್ ಇದ್ರೆ ಏನ್ ಅನ್ಕೊಳ್ಳಿ, ಇದ್ ಬರೀ ಇದೊಂದು ತೋರಿಸ್ತಾ ಇದೆ ಅನ್ಕೊಳ್ಳಿ. ಈ ಗ್ರೀನ್ ಕ್ಯಾಂಡಲ್ ಇಲ್ಲಿಂದ ಅಲ್ಲಿವರೆಗೂ ಎಕ್ಸ್ಟೆಂಡ್ ಆಗಿದೆ ಅನ್ಕೊಳ್ಳಿ ಅಷ್ಟೇ. ಓಕೆ ಬ್ರೋ. ಈ ತರ ಒಂದ್ ಗ್ರೀನ್ ಕ್ಯಾಂಡಲ್ ಕೊಟ್ಟು ಪಕ್ಕದಲ್ಲಿ ರೆಡ್ ಕ್ಯಾಂಡಲ್ ಕೊಟ್ಟಿದೆ ಅಂತ ಅನ್ಕೊಳ್ಳಿ. ಒಟ್ನಲ್ಲಿ ಗ್ಯಾಪ್ ಇದ್ರೆ ನಿಮ್ಗೆ ಕಷ್ಟ ಆಗುತ್ತೆ ಟ್ರೇಡ್ ಮಾಡಕ್ಕೆ. ಬಟ್ ಅದು ನಿಮ್ಗೆಲ್ಲ ಗ್ರೀನ್ ಕಲರ್ ಇದೆ ಬ್ರೋ, ನಂದ್ರಲ್ಲಿ ಈಗ ರೆಡ್ ಕಲರ್ ಇದೆಯಲ್ಲ ಕ್ಯಾಂಡಲ್, ಅದು ಸೇಮ್ ಕ್ಯಾಂಡಲ್. ಅದ್ ಹಂಗೆ ಬ್ರೋ, ಒಂದೊಂದ್ ಕಡೆ ಒಂದೊಂದ್ಸಲಿ ತೋರ್ಸುತ್ತೆ. ಅದಕ್ಕೆ ಡೌಟ್ ಆಯ್ತು ಬ್ರೋ ಸಡನ್ಲಿ ನನಗೆ. ಚಂದು ಬ್ರೋ, ಹಾ ಓಲ್ಡ್ ಅಂದ್ರೆ ಹಿಂದಿನವ್ರ ಕ್ವಶನ್ ಕೇಳ್ಬೋದಲ್ವಾ? ಕೇಳಿ ಕೇಳಿ. ಅಂದ್ರೆ ಈಗ ಫಂಡೆಡ್ ಅಕೌಂಟ್ ನಾನು ಪರ್ಚೇಸ್ ಮಾಡಿದ್ವಿ ಅಂತ ತಿಳ್ಕೊರಿ. ಈಗ ಗೋಲ್ಡ್ ಅಲ್ಲಿನು ಮತ್ತೆ ಬೇರೆದ್ರಲ್ಲಿನು ಒಂದು ಎಕ್ಸಾಂಪಲ್ BTC ಗೋಲ್ಡ್ ಎದ್ರಲ್ಲಿನು ಒಂದು ಸೇಮ್ ಟ್ರೇಡ್ ಮಾಡ್ಬೋದಾ ಬ್ರೋ? ಮಾಡ್ಬೋದು. ಸೆಕೆಂಡ್ ಅಂದ್ರೆ 2 ಟ್ರೇಡ್ಸ್, ಒಂದ್ರಲ್ಲಿ ಗೋಲ್ಡ್ ಅಲ್ಲಿ ಆಮೇಲೆ BTC ಅಲ್ಲಿ ಮತ್ತೆ ಯಾವ್ದೋ ಒಂದು ತಿಳ್ಕೊರಿ ಯಾವ್ದ್ರಲ್ಲಾದ್ರೂ ಎಕ್ಸಾಂಪಲ್. ಮಾಡ್ಬೋದು ನೀವು. ಮಾಡ್ಬೋದಾ ಬ್ರೋ? ಮಾಡ್ಬೋದು ಅಂದ್ರೆ ಅದು ಡ್ರೋ ಡೌನ್ ನ ಕ್ರಾಸ್ ಆಗಬಾರ್ದು ಅಷ್ಟೇ. ಹಾ. ಸರ್ ಒಂದು ಡೌಟ್ ಇದೆ ಹೇಳಿ ಬ್ರೋ. ಸರ್. ಇದ್ರಲ್ಲಿ ಇವಾಗ ಈ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಹೆವಿಯಾಗಿ ಆಗ್ತಿರುತ್ತೆ. ಇದು ಏನಕ್ಕದು ಆಕ್ಚುಲಿ ಅಂದ್ರೆ ಅದೇ ಆಕ್ಚುಲಿ ಏನಿರುತ್ತೆ ಅಂದ್ರೆ, ಈಗ ನೋಡಿ ಈ ಕ್ಯಾಂಡಲ್ ಇಲ್ಲಿ ಈ ಜೂನ್ 12 ಹೋಗಿ ನೋಡಿದ್ರೆ ನಾವು ಅಷ್ಟುದ್ದ ಗ್ಯಾಪ್ ಇತ್ತಲ್ವಾ? ಹೌದು. ಅದೇನೆ ನಾವು ಬೇರೆ ಬ್ರೋಕರ್ ಓಪನ್ ಮಾಡಿದೆ ನಾನು ಇವಾಗ. ಇದು FXCM ಅಂತ ಇನ್ನೊಂದು ಬ್ರೋಕರ್ ಇತ್ತು, ಅದನ್ನ ಓಪನ್ ಮಾಡಿದೆ. ಸೊ ಅಲ್ಲಿ ನಮ್ಗೆ ಇಲ್ಲಿ ಅಲ್ವಾ, ಜೂನ್ 12 13 13 ಅನ್ಸುತ್ತೆ. 13th ಸರ್. ನಮಗೆ ಹಳೆ ಡೇಟಾನಲ್ಲಿ ಡೇಟ್ ಹೊಡೆದ್ಬಿಟ್ಟು ಕ್ಯಾಪ್ಚರ್ ಮಾಡಕ್ಕಾಗಲ್ವಾ? ಡ್ರ್ಯಾಗ್ ಮಾಡೇ ಮಾಡ್ಬೇಕಾ? ಇಲ್ಲ ಹಂಗೆ ಹೊಡಿಬೋದು. ಸೊ ಅದನ್ನ ಬೇರೆ ಹೊಡಿಬೇಕಲ್ಲ ಅಂತ ಬಂದೆ. ಸೊ ಇಲ್ಲಿ ನೋಡಿ, ಇಲ್ಲಿ ಮಾರ್ಕೆಟ್ ಕ್ಲೋಸ್ ಆಗಿದ್ದು ಸ್ಯಾಟರ್ಡೆ 2 ಗಂಟೆ ಕ್ಲೋಸ್ ಆಗಿದೆ. ಓಕೆ. ಸೊ ಜೂನ್ 15 ಮಾರ್ಕೆಟ್ ಓಪನ್ ಆಯ್ತು ಅನ್ಕೊಳ್ಳಿ. ಹೌದು. ಅಂದ್ರೆ 13 ಅಂದ್ರೆ ಅದೇ ಇದು ಓಪನ್ ಆಯ್ತು. ಜನರಲಿ ಏನಾಗುತ್ತೆ ಅಂದ್ರೆ, ಟ್ರಂಪ್ ಏನೋ ಒಂದ್ ಹೇಳಿರ್ತಾನೆ ಸಾಟರ್ಡೆ ಸಂಡೇ ಗ್ಯಾಪ್ ಅಲ್ಲಿ. ಸೊ ಸಾಟರ್ಡೆ ಬೆಳಗ್ಗೆ 2 ಗಂಟೆ ಕ್ಲೋಸ್ ಆಗಿರೋ ಮಾರ್ಕೆಟ್ ಸಂಡೇನೋ ಸಾಟರ್ಡೆ ಮಧ್ಯಾಹ್ನನೋ ಸಂಜೆನೋ ಯಾವಾಗ್ಲೋ ಒಂದು ಚೆನ್ನಾಗಿರೋ ನ್ಯೂಸ್ ಹೇಳಿರ್ತಾನೆ. ಸೊ ಎಲ್ಲ ಏನ್ ಮಾಡ್ತಾ ಇರ್ತಾರೆ, ಮಂಡೇ ಬೆಳಗ್ಗೆ 3:25 ಇಂದ ಕಾಯ್ಕೊಂಡು ಕೂತಿರ್ತಾರೆ. ಇವಾಗ ಪಕ್ಕ ಒಳ್ಳೆ ನ್ಯೂಸ್ ಇದು, ಬೈ ಮಾಡ್ಬೇಕು ಪಟ್ಟ ಅಂತ ಓಪನ್ ಆದ ತಕ್ಷಣ ಬೈ ಮಾಡ್ಬೇಕಂತ. ಸೊ ತಕ್ಷಣ ಬೆಳಗ್ಗೆ ಆ ಟೈಮ್ಗೆ ಕರೆಕ್ಟ್ ಆಗಿ ನಮಗೆ 3:30 US ಅವ್ರಿಗೆ ಇನ್ನೇನ್ ಸಂಜೆನೋ ಯಾವಾಗ್ಲೋ ಅನ್ಸುತ್ತೆ, ಗೊತ್ತಿಲ್ಲ. ಸೊ ಆ ಟೈಮಲ್ಲಿ ಎಲ್ಲರೂ ಏನ್ ಮಾಡ್ತಾರೆ, ಒಂದೇ ಸಲಿ ಬೈ ಮೇಲೆ ಕ್ಲಿಕ್ ಮಾಡ್ತಾರೆ. ಸೊ ಆಕ್ಚುಲ್ ಆಗಿ ನಿಮ್ಗೆ ಎಲೆಕ್ಟ್ರಾನಿಕ್ ಇದು ನಾವು ಏನ್ ನೋಡ್ತಿದೀವಿ, ಈ ಚಾರ್ಟ್ ಬ್ರೋಕರ್ದು. ಓಕೆ. ಸೊ ಈ ಬ್ರೋಕರ್ ಅವ್ರದ್ದು ಎಲೆಕ್ಟ್ರಾನಿಕ್ ಟ್ರೇಡಿಂಗ್ ಒಂದು ಬರುತ್ತೆ. ಓಕೆ. ಅದ್ರಲ್ಲಿ ಕ್ಲೀನ್ ಆಗಿ ಬರುತ್ತೆ. ಇದ್ರಲ್ಲಿ ನಮ್ಗೆ ಏನ್ ತೋರಿಸ್ತಾರೆ, ಆ ಬ್ರೋಕರ್ FXCM ಬ್ರೋಕರ್ ಅವನ್ ಚಾರ್ಟ್ ಅಲ್ಲಿ ಈ ತರ ಒಂದೇ ಸಲಿ ಬೈ ಮಾಡಿದಾಗ ಪ್ರೈಸ್ ಆಸ್ಕ್ ಪ್ರೈಸ್ ಮತ್ತೆ ಬಿಡ್ ಪ್ರೈಸ್ ದೊಡ್ಡ ಆಗುತ್ತೆ. ಸ್ಲಿಪ್ಪೇಜು ಅದು ಇದು ಎಲ್ಲ ಸೇರ್ಸ್ ಏನಾಗುತ್ತೆ, ಈ ಕ್ಯಾಂಡಲ್ ಕಾಣಿಸೋದೇ ಇಲ್ಲ, ಡೈರೆಕ್ಟ್ ಇಲ್ಲೇ ಓಪನ್ ಆಗ್ಬಿಡುತ್ತೆ. ಆ ತರ ಆಗುತ್ತೆ. ಸೊ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಯಾಕೆ ಹಂಗ ಆಗುತ್ತೆ ಅಂದ್ರೆ, ಈಗ ನೋಡಿ, ಇದು ಟ್ರಂಪ್ ಅಂತವರು ದೊಡ್ಡ ನ್ಯೂಸ್ ಹೇಳಿದಾಗ ಒಂದೇ ಸಲಿ ಮಾಡಿದಾಗ ಇಷ್ಟುದ್ದ ಹೋಯ್ತು, ಗ್ಯಾಪ್ ಅಪ್ ಆಯ್ತು. ಇಂಡಿಯನ್ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಬರೀ ಇಂಡಿಯನ್ಸ್ ಇರೋದ್ರಿಂದ ದೊಡ್ಡ ಕಂಪ್ನಿಗಳು ದೊಡ್ಡವ್ರು ಯಾರಾದ್ರೂ ಮಾರ್ಕೆಟ್ ಓಪನಿಂಗ್ ಟೈಮ್ ಅಲ್ಲಿ ಅವರು ಏನಾಗಿದೆ ಅಂತ ಗೊತ್ತಿರೋರು ಇನ್ಸೈಡರ್ಸು ಇಲ್ಲ ಏನಾಗಿದೆ ಅಂತ ಬಿಗ್ ಶಾರ್ಟ್ಸ್ ಎಲ್ಲ ಏನ್ ಮಾಡ್ತಾರೆ, ಒಂದೇ ಸಲಿ ಓದಿದಾಗ ಆಗ ದಿನ ಅಲ್ಲಿ ಗ್ಯಾಪ್ ಡೌನ್ ಗ್ಯಾಪ್ ಅಪ್ ಆಗುತ್ತೆ ಅಲ್ಲಿ. ಇದರಲ್ಲಿ ಮ್ಯಾನ್ಪ್ಯುಲೇಷನ್ ಪರ್ಪಸ್ಗೆ ಕೆಲವೊಂದು ಮಾಡುವಂತದ್ದು ಅದು ಇನ್ಕ್ಲೂಡ್ ಆಗಿರುತ್ತಾ ಕೆಲವು ಟೈಮಲ್ಲಿ? ಅದೇ ನ್ಯೂಸ್ ಟೈಮಲ್ಲಿ ಆಗುತ್ತೆ. ನ್ಯೂಸ್ ಟೈಮಲ್ಲಿ ಆಗುತ್ತಲ್ವಾ? ನ್ಯೂಸ್ ಟೈಮಲ್ಲಿ ಆಗುತ್ತೆ, ಇಲ್ಲ ಯಾವಾಗಾದ್ರೂ ಒಂದೊಂದ್ಸಲಿ ಆಗ್ತಾ ಇರತ್ತ ಆ ತರ. ಬಟ್ ಅಷ್ಟೊಂದಿಲ್ಲ, ಯಾವಾಗಾದ್ರೂ ಒಂದ್ಸಲಿ ಕಾಣಿಸುತ್ತೆ ಅಷ್ಟೇ. ಬಟ್ ಆದ್ರೂನು ಇಲ್ಲಿ ಯಾವ್ದೋ ಒಂದ್ ಚಾರ್ಟ್ ಅಲ್ಲಿ ಗ್ಯಾಪ್ ಅಪ್ ಆದ್ರೆ ಇವಾಗ ಇದ್ರಲ್ಲಿ ಗ್ಯಾಪ್ ಅಪ್ ಆಗಿದೆ, ಇದ್ರಲ್ಲಿ ನೋಡಿದ್ರೆ ಒಂದೊಂದ್ಸಲಿ ಆಗಿರಲ್ಲ. ಸೊ ಈ ತರ ಎಲ್ಲ ಇರುತ್ತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.
ಓಕೆ. ಸೊ ಇನ್ನೇನಾದ್ರೂ ಡೌಟ್ ಇದೆಯಾ ಇದ್ರ ಬಗ್ಗೆ? ಹೌದು 6 PM. ಸೊ ಸಿಂಪಲ್ ಆಗಿ ಒಂದು ಟ್ರೆಂಡ್ ಯಾವ ತರ ಫೈಂಡ್ ಔಟ್ ಮಾಡಬೇಕು ಅಂತ ಒಂದು ಹೇಳ. ಸೊ ನೀವು ಫಸ್ಟ್ ಇವಾಗ ನೀವು ಏನೇ ಕಲಿತಾ ಇದ್ರು ಎಲ್ಲಾ ಟೈಮ್ ಫ್ರೇಮ್ಸ್ಗೂ ಹೋಗಿ ನೋಡೋದನ್ನ ಮಾಡಕ್ ಹೋಗ್ಬೇಡಿ. ಈಗ ನನ್ನ ಪ್ರಕಾರ ನೀವು ಒಂದು 15 ಮಿನಿಟ್ಸ್ ಟೈಮ್ ಫ್ರೇಮ್ನ ಸೆಲೆಕ್ಟ್ ಮಾಡಿ ಇದನ್ನ ಮಾತ್ರ ನೋಡಕ್ ಸ್ಟಾರ್ಟ್ ಮಾಡಿ ಫಸ್ಟ್. ಬರೀ 15 ಮಿನಿಟ್ಸ್ ಅಲ್ಲಿ ಏನಾಗ್ತಿದೆ ಈ ತರ. ಸೊ ಅವಾಗ ಎಲ್ಲಾ ಟೈಮ್ ಫ್ರೇಮ್ಸು ಆಮೇಲೆ ನೋಡೋರಂತೆ ಇದ್ರಲ್ಲಿ ಪರ್ಫೆಕ್ಟ್ ಆದ್ಮೇಲೆ. ಓಕೆ. ಸೊ ಇವಾಗ ಜನರಲಿ ನಮ್ಗೆ ಮಾರ್ಕೆಟ್ ಅಲ್ಲಿ ಏನಪ್ಪ ಟ್ರೆಂಡು, ಇವತ್ತಿನ ಟ್ರೆಂಡ್ ಏನು, ಬುಲ್ಲಿಶ್ ಇದೆಯಾ ಬೆರಿಶ್ ಇದೆಯಾ, ಮೇಲ್ ಹೋಗುತ್ತೆ ಅನ್ಸ್ತಿದ್ಯಾ ಕೆಳಗಡೆ ಹೋಗುತ್ತೆ ಅನ್ಸ್ತಿದ್ಯಾ. ಸೊ ನೀವು ಇದನ್ನ ಯಾವ ತರ ಕಂಡುಹಿಡಿಬಹುದು ಅನ್ನೋದಕ್ಕೆ ಸುಮಾರು ಇದೆ ಕಾನ್ಸೆಪ್ಟ್ಸ್. ಮಲೇಷಿಯನ್ SNR ಅಲ್ಲಿ ಸ್ಟೋರಿ ಲೈನ್ ಅಂತ ಬರುತ್ತೆ, ಮತ್ತೆ ಹೈಯರ್ ಲೋ ಈ ತರ ಜನರಲ್ ಆಗಿ ಮಾರ್ಕೆಟ್ ಸ್ಟ್ರಕ್ಚರ್ ಅಲ್ಲಿ ಇದೆ. ಸೊ ಓಕೆನಾ. ಸೊ ಇದರಲ್ಲಿ ನಿಮ್ಗೆ ಈಸಿ ಆಗೋ ತರ ಯಾವ್ದಪ್ಪ ಅಂದ್ರೆ ನೀವು ಸಿಂಪಲ್ ಆಗಿ ನೋಡಿ, ಮಾರ್ಕೆಟ್ ಈ ತರ ಹೋಗ್ತಾ ಇದೆಯಾ, ಈ ತರ ಮೇಲ್ ಬ್ರೇಕ್ ಮಾಡ್ಕೊಂಡು ಇದು ಬುಲಿಶ್ ಇದೆ, ಇಲ್ಲ ಈ ತರ ಆಗ್ತಾ ಇದೆಯಾ, ಇದು ಬೆರಿಶ್ ಇದೆ. ಇವೆರಡೂ ಆಗ್ತಾ ಇಲ್ಲ ಅಂದ್ರೆ ಇನ್ನೇನ್ ಆಗ್ತಿರುತ್ತೆ ಅಂದ್ರೆ ಇವೆರಡೂ ಆಗ್ತಿಲ್ಲ ಅಂದ್ರೆ ಒಂದು ಈ ತರ ಬಂದಿರುತ್ತೆ, ಅದಾದ್ಮೇಲೆ ಏನಾಗುತ್ತೆ ಮೇಲಕ್ಕೂ ಹೋಗಲ್ಲ ಕೆಳಕ್ಕೂ ಹೋಗಲ್ಲ, ಈ ತರ ಮಧ್ಯದಲ್ಲೇ ಆಟ ಆಡ್ತಾ ಇರುತ್ತೆ. ಸೊ ಇಂಥ ಟೈಮಲ್ಲಿ ಜಾಸ್ತಿ ಟ್ರೇಡ್ ಮಾಡಕ್ ಹೋಗ್ಬೇಡಿ ಮುಂದೆ ಮಾಡ್ಬೇಕಾದ್ರೆ. ಸೊ ಒಂದ್ಸಲಿ ಇದು ಮಾರ್ಕೆಟ್ ಮೇಲ್ ಹೋಗ್ತಿದೆ ಅಂತ ಹೇಳ್ಬೇಕು ಅನ್ನೋದಕ್ಕೆ, ಈ ಬ್ರೇಕ್ ಕೊಡ್ಬೇಕು ಅನ್ನೋದಕ್ಕೆ ನಿಮ್ಗೆ 15 ಮಿನಿಟ್ಸ್ ನೋಡಿದ್ರು ಈ ತರ ಒಂಚೂರು ಮೇಲೋಯ್ತು ಅನ್ಕೊಳ್ಳಿ, ಮೇಲೋದ್ಕೆ ಒಂಚೂರು ಕೆಳಗಡೆ ಬರಕ್ ಸ್ಟಾರ್ಟ್ ಆಗಿದೆ ಅಂತ ಅನ್ಕೊಳ್ಳಿ, ಇನ್ನೂ ಹೋಗಿಲ್ಲ, ಫುಲ್ ಬರಕ್ ಸ್ಟಾರ್ಟ್ ಆಗಿದೆ. ಆ ಟೈಮ್ಗೆ ನೀವು ಕರೆಕ್ಟ್ ಆಗಿ ಆ ತರ ಇದ್ದಾಗ ಮಾರ್ಕೆಟ್ ಮೇಲೊಂದು ಲೈನ್ ಎಳೀರಿ, ಕೆಳಗಡೆ ಎಲ್ಲಿಂದ ಸ್ಟಾರ್ಟ್ ಆಗಿತ್ತು ಅಲ್ಲೊಂದು ಲೈನ್ ಎಳೀರಿ. ಇದಾದ್ಮೇಲೆ ನಿಮಗೆ ಮಧ್ಯದಲ್ಲಿ ಎಸ್ಸಲ್ಲಿ ಬೇಕಾದ್ರೂ ಹಿಂಗ್ ಮೇಲೆ ಕೆಳಗೆ ಆಟ ಆಡ್ತಾ ಇರ್ಲಿ, ನೀವು ಯಾವ್ದ್ರ ಬಗ್ಗೆನೂ ತಲೆ ಕೆಡ್ಸ್ಕೊಬೇಡಿ. ಒಂದು ಮೇಲಕ್ಕೆ ಬ್ರೇಕ್ಔಟ್ ಕೊಡಬೇಕು ಈ ತರ, ಇಲ್ಲ ಅಂದ್ರೆ ಇಲ್ಲಿಂದ ಕೆಳಗಡೆ ಬ್ರೇಕ್ ಕೊಡಬೇಕು. ಇದ್ರ ಮೇಲೆ ನೀವು ಡಿಸೈಡ್ ಮಾಡಬೇಕು ಮಾರ್ಕೆಟ್ ಇಲ್ಲಿಂದ ಸ್ಟಾರ್ಟ್ ಆಗಿದ್ದು ಹಿಂಗ್ ಹೋಗಿ ಕೆಳಗಡೆ ಬಂದು ಮೇಲಕ್ಕೆ ಕಂಟಿನ್ಯೂ ಮಾಡ್ತಾ ಇದೆಯಾ, ಇಲ್ಲ ಮಾರ್ಕೆಟ್ ಇಲ್ಲಿಂದ ಹಿಂಗ್ ಮೇಲ್ ಹೋಗಿದ್ದು ಕೆಳಗಡೆ ಶಿಫ್ಟ್ ಆಯ್ತಾ. ಇಷ್ಟೇ ಸಿಂಪಲ್. ಇವಾಗ ಈ ತರ ಒಂದು ಹೋಯ್ತು ಅನ್ಕೊಳ್ಳಿ, ಒಂದ್ಸಲಿ ಮೇಲ್ ಹೋಯ್ತು, ಸಿಂಪಲ್ ಆಗಿ ನಾವ್ ಇಲ್ಲೇ ನೋಡೋದಿದ್ರೆ ಉಲ್ಟಾ ಹೋಗ್ಬೇಕಾದ್ರೂ ಅಷ್ಟೇನೆ. ಓಕೆ, ಅದನ್ನ ತೋರಿಸ್ತೀನಿ ನಾನು ನಿಮ್ಗೆ. ಸೊ ಇವಾಗ ಹಿಂಗ್ ಬಂತು ಕೆಳಗಡೆಗೆ, ಒಂಚೂರು ಹಿಂಗೆ ವಾಪಸ್ ಹೋಗಕ್ ಸ್ಟಾರ್ಟ್ ಆಗಿತ್ತು ಆಯ್ತಾ. ಅವಾಗ ಏನ್ ಮಾಡ್ತೀರಾ, ಮತ್ತೆ ಹಿಂಗ್ ಮಾರ್ಕ್ ಮಾಡ್ಕೋತೀರಾ, ಮೇಲೊಂದ್ ಲೈನು ಕೆಳಗಡೆ ಒಂದ್ ಲೈನು ತುದಿಯಲ್ಲಿ. ಓಕೆ, ನೆಕ್ಸ್ಟ್ ಅದ್ರೊಳಗೆ ಹೆಂಗಾದ್ರೂ ಆಟ ಆಡ್ತಾ ಇರ್ಲಿ, ಆ ಕಡೆ ಬ್ರೇಕ್ಔಟು ಈ ಕಡೆ ಬ್ರೇಕ್ಔಟು ಏನಾದ್ರೂ ಮಾಡ್ತಾ ಇರ್ಲಿ, ಒಂದು ಈ ಕಡೆಗೆ ಹೋಗ್ಬೇಕು, ಇಲ್ಲ ಹಿಂಗ್ ಬಂದಿದ್ದು ಈ ಕಡೆಗೆ ಬ್ರೇಕ್ ಕೊಡಬೇಕು. ಓಕೆ, ಸೊ ಈ ತರ ಆದಾಗ ಏನಾಗುತ್ತೆ, ಹಿಂಗ್ ಬಂದಿರುತ್ತೆ, ಹಿಂಗ್ ಹೋಗಿ ಈ ಕಡೆಗೆ ಬ್ರೇಕ್ಔಟ್ ಕೊಟ್ರೆ ಒಂದೇ ಸೈಡ್ ಡೌನ್ ಟ್ರೆಂಡ್ ಕಂಟಿನ್ಯೂ ಆಗ್ತಿದೆ. ಇಲ್ಲ ಈ ತರ ಬಂದಿದ್ದು ಕೆಳಗಡೆಗೆ ಹೋಗದೆ ಡೈರೆಕ್ಟ್ ಮೇಲ್ಗಡೆ ಬ್ರೇಕ್ಔಟ್ ಕೊಟ್ರೆ ಡೌನ್ ಹೋಗ್ತಿದ್ದು ಮೇಲ್ಗಡೆ ಹೋಗಕ್ ಶಿಫ್ಟ್ ಆಗಿದೆ. ಇಷ್ಟೇ ಸಿಂಪಲ್. ಇವು 4 ಆಗಕ್ಕಾಗೋದು, ಒಂದು 5 ಆಗ್ಬೋದು. ಒಂದು ಕೆಳಗಡೆ ಹೋಗ್ತಿರೋದು ಕೆಳಗಡೆನೆ ಕಂಟಿನ್ಯೂ ಮಾಡ್ಬೋದು, ಇಲ್ಲ ಕೆಳಗಡೆ ಹೋಗ್ತಿರೋದು ಮೇಲೆ ಹೋಗ್ಬೋದು, ಮೇಲ್ ಹೋಗ್ತಿರೋದು ಕೆಳಗಡೆ ಹೋಗ್ಬೋದು, ಇಲ್ಲ ಮೇಲ್ ಹೋಗ್ತಿರೋದು ಮೇಲ್ಗಡೆನೆ ಕಂಟಿನ್ಯೂ ಮಾಡ್ಬೋದು. 4 ಸಿಗುತ್ತೆ ನಿಮಗೆ. ಇದೇನು ಆಗ್ತಿಲ್ಲ ಅಂದ್ರೆ ಹಿಂಗೆ ಮಧ್ಯದಲ್ಲಿ ಕನ್ಸಾಲಿಡೇಷನ್ ಆಗ್ತಾ ಇದೆ ಅಷ್ಟೇನೆ ಅರ್ಥ. ಸೊ ಇವತ್ತೊಂದು ನೀವು ನೋಡೋದಿದ್ರೆ ಏನ್ ಹೇಳ್ದೆ, ಸೊ ಇಲ್ಲಿ ಎಲ್ಲಿಂದನೋ ನಿಮ್ಗೆ ಚಾರ್ಟ್ ಅಲ್ಲಿ ಕಾಣಿಸ್ತಿರೋದ್ರಲ್ಲಿ ಮೇಲಿಂದ ತಗೋತೀರಾ. ಓಕೆನಾ. ಸೊ ಹಿಂಗೆ ಮೇಲಿಂದ ಬಂತ, ಎಲ್ಲಿ ಇಲ್ಲೊಂದು ಪಾಯಿಂಟ್ ವರೆಗೂ ಬಂದ್ ಏನಾಯ್ತು, ಮೇಲ್ ಹೋಗಕ್ ಶುರು ಆಯ್ತಾ. ಓಕೆ, ಮೇಲೊಂದ್ ಲೈನು ಕೆಳಗಡೆ ಒಂದ್ ಲೈನ್ ಹೇಳ್ಕೊತೀರಾ. ಸೊ ಮೇಲೊಂದ್ ಲೈನ್ ಹೇಳ್ತಿದ್ದೀನಿ, ಕೆಳಗಡೆ ಒಂದ್ ಲೈನ್ ಎಳಿತೀನಿ. ಸೊ ನೆಕ್ಸ್ಟ್ ಏನಾಯ್ತು, ಮಾರ್ಕೆಟು ಕೆಳಗಡೆ ಹೋಯ್ತು, ಹೌದಾ. ಸೊ ಕೆಳಗಡೆ ಹೋಗಾದ್ಮೇಲೆ ಮತ್ತೇನಾಯ್ತು, ಮತ್ತೆ ಮೇಲ್ ಹೋಗಕ್ ಹಿಂಗ್ ಸ್ಟಾರ್ಟ್ ಆಯ್ತು. ಸೊ ಮತ್ತೇನ್ ಮಾಡ್ತೀರಾ, ಮತ್ತು ನೀವು ಮೇಲೊಂದ್ ಲೈನ್ ಎಳಿತೀರಾ, ಕೆಳಗಡೆ ಒಂದ್ ಲೈನ್ ಎಳಿತೀರಾ.
ಓಕೆ. ಸೊ ಇವಾಗ ಮತ್ತೇನಾಯ್ತು, ಮಾರ್ಕೆಟು ಕೆಳಗಡೆ ಬ್ರೇಕ್ ಕೊಡ್ತು ಈ ತರ. ಸೊ ಮತ್ತೊಂಚೂರು ಮೇಲೆ ಹೋಗಕ್ಕೆ ಸ್ಟಾರ್ಟ್ ಆಯ್ತು, ಮೇಲಕ್ಕೆ ಲೈನ್ ಎಳಿತೀರಾ, ಮೇಲೂ ಒಂದು ಲೈನ್ ಎಳಿತೀರಾ, ಇಲ್ಲೊಂದು ಲೈನು, ಇಲ್ಲೊಂದು ಲೈನು. ಈಗ ಏನಾಯ್ತು, ಕೆಳಗಡೆ ಬಿತ್ತು. ಸರಿನಾ? ಈ ತರ ಮಾಡ್ಕೊಂತ ಹೋಗ್ತೀರಾ. ಸೊ ಇವಾಗ ನಿಮ್ಗೆ ಏನ್ ಗೊತ್ತಾಗ್ತಾ ಇದೆ, ಮಾರ್ಕೆಟ್ ಮೇಲೆ ಹೋಗಕ್ ಟ್ರೈ ಮಾಡ್ತಿದ್ಯಾ, ಕೆಳಗಡೆ ಹೋಗಕ್ ಟ್ರೈ ಮಾಡ್ತಿದ್ಯಾ? ಕೆಳಗಡೆ ಹೋಗಕ್ ಟ್ರೈ ಮಾಡ್ತಿದ್ಯಾ ಆಬ್ವಿಯಸ್ಲಿ. ಸೊ ಏನರ್ಥ, ಡೌನ್ ಟ್ರೆಂಡ್ ಅಲ್ಲಿ ಇದೆ. ಈ ತರ ನೀವು ನೋಡ್ಕೋಬೇಕು ಮಾರ್ಕೆಟ್ನ. ಸರಿನಾ? ಇನ್ನೊಂದು ಮೇಲ್ಗಡೆಗೆ ಹೋಗೋದ್ ನೋಡೋದಿದ್ರೆ, ಇಲ್ಲಿಂದ ಸ್ಟಾರ್ಟ್ ತಗೊಂಡ್ರು ನೀವು, ಮೇಲೋಯ್ತು, ಒಂಚೂರು ಕೆಳಗಡೆ ಬರಕ್ ಸ್ಟಾರ್ಟ್ ಆಯ್ತು. ಆಮೇಲೆ ಏನ್ ಮಾಡ್ತೀರಾ, ಇಲ್ಲೊಂದು ಲೈನು, ಇಲ್ಲೊಂದು ಲೈನು. ಓಕೆ. ಸೊ ನೆಕ್ಸ್ಟ್ ಇಲ್ಲಿಂದ ಮೇಲ್ಗಡೆ ಬ್ರೇಕ್ ಕೊಡ್ತು. ಬ್ರೇಕ್ ಕೊಡ್ತು. ಮತ್ತೇನಾಯ್ತು, ಒಂಚೂರು ಕೆಳಗಡೆ ಬರಕ್ ಸ್ಟಾರ್ಟ್ ಆಯ್ತು. ಮತ್ತೆ ಏನ್ ಮಾಡ್ತೀರಾ, ಇಲ್ಲೊಂದು ಲೈನು, ಈಗ ಇದ್ರ ನೆಕ್ಸ್ಟ್ ಇದು ಹೋದ್ಮೇಲೆ ಇಲ್ಲೊಂದು ಲೈನ್ ಎಳಿತೀರಾ. ನೆಕ್ಸ್ಟ್ ಏನ್ ಮಾಡ್ತು ಮಾರ್ಕೆಟ್ ನೋಡ್ತೀರಾ, ಇಲ್ಲಿಂದ ಮತ್ತೆ ಮೇಲ್ಗಡೆ ಬ್ರೇಕ್ ಕೊಡ್ತು. ಸೊ ಒಂಚೂರು ಕೆಳಗಡೆ ಬರಕ್ ಸ್ಟಾರ್ಟ್ ಆದಾಗ ಏನಾಯ್ತು, ಮತ್ತು ಇನ್ನೊಂದು ಲೈನ್ ಎಳಿತೀರಾ, ಮೇಲೊಂದು ಲೈನ್ ಎಳಿತೀರಾ, ಕೆಳಗಡೆ ಒಂದು ಲೈನ್ ಎಳಿತೀರಾ. ಸೊ ಮಾರ್ಕೆಟ್ ಏನಾಯ್ತು, ನೆಕ್ಸ್ಟು ಮೇಲ್ಗಡೆಗೆ ಬ್ರೇಕ್ ಮಾಡ್ತು. ಹೌದಾ? ಸೊ ಬ್ರೇಕ್ ಮಾಡಿ ಕೆಳಗಡೆ ಬರಕ್ ಸ್ಟಾರ್ಟ್ ಆಯ್ತು. ಸೊ ಮತ್ತೇನ್ ಮಾಡ್ತೀರಾ, ಇಲ್ಲೊಂದು ಲೈನ್ ಎಳಿತೀರಾ, ಇಲ್ಲೊಂದು ಲೈನ್ ಎಳಿತೀರಾ. ಹಿಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀರಾ. ಒಂದು ಪಾಯಿಂಟ್ ಅಲ್ಲಿ ಮಾರ್ಕೆಟ್ ಉಲ್ಟಾ ಹೊಡೆಯಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ಟ್ರೆಂಡ್ ಕೆಳಗಡೆ ಚೇಂಜ್ ಆಗ್ತಿದೆ ಮೇಲ್ಗಡೆಯಿಂದ ಅಂತ ಅರ್ಥ. ಸೊ ಇದನ್ನ ಡೀಪ್ ಆಗಿ ನಿಮ್ಗೆ ಹೈಯರ್ ಐ ಹೈಯರ್ ಲೋ ಎಲ್ಲ ಹಾಕಿ ಹೇಳ್ಕೊಡೋ ತರ ಹೇಳ್ಕೊಡ್ತೀನಿ, ತಲೆ ಕೆಡ್ಸ್ಕೊಬೇಡಿ. ಬಟ್ ಅಲ್ಲಿವರೆಗೂ ನೀವು ಇಷ್ಟನ್ನ ಪ್ರಾಕ್ಟೀಸ್ ಮಾಡ್ಬೇಕು. ಇವಾಗ ಏನ್ ಹೇಳಿದ್ದೀನಿ ಅದನ್ನ ನೀವು ಮತ್ತೆ ಹೋಗ್ಬೇಕು. ಓಕೆ, ನೋಡಿ ಚೆಕ್ ಮಾಡಿ 1 hour ಅಲ್ಲಿ ಏನಾಗ್ತಿದೆ. 1 hour ಕ್ಯಾಂಡಲ್ ಹಾಕೊಂಡು 15 minutes 5 minute ಅಲ್ಲಿ ಎಷ್ಟಿದೆ, ಅದ್ರೊಳಗಡೆ ಹೆಂಗಾಗ್ತಿದೆ, ಮೇಲೆ ಹೋಗ್ತಿದ್ಯಾ ಕೆಳಗಡೆ ಹೋಗ್ತಿದ್ಯಾ. ಬಟ್ ಇದನ್ನ ಚೆಕ್ ಮಾಡಕ್ಕೆ ನೀವು ಈ ತರದನ್ನ ನೀವು ಈಗ ಜಸ್ಟ್ ಒಂದೇ ಒಂದು 15 minutes ಅಂದ್ರೆ 15 minutes ಟೈಮ್ ಫ್ರೇಮ್ ಅಲ್ಲಿ ಮಾತ್ರ ನೋಡಿ, ಬೇರೆ ಕಡೆ ನೋಡ್ಬೇಡಿ. ಈ ತರ ಪ್ರಾಕ್ಟೀಸ್ ಮಾಡ್ಬೇಕು ನೀವು. ಸೊ ಇವಾಗ ನೆಕ್ಸ್ಟ್ ನಾನು ಡೈರೆಕ್ಟ್ ಆಗಿ ನಿಮ್ಗೆ ಹೈಯರ್ ಐ ಹೈಯರ್ ಲೋ ಮಾರ್ಕೆಟ್ ಸ್ಟ್ರಕ್ಚರ್ ಎಲ್ಲ ಸ್ಟಾರ್ಟ್ ಮಾಡಿದ್ರೆ ಸ್ವಲ್ಪ ಜನ ಇನ್ನೂ ನಿಧಾನ ಕಲಿತಾ ಇರ್ತಾರೆ, ಸ್ವಲ್ಪ ಜನ ಸ್ಪೀಡಾಗಿ ಕಲಿಯೋರು ಇರ್ತಾರೆ. ಸೊ ಇದರಿಂದ ನಾನು ಒಟ್ಟಿಗೆ ಮಾಡಕ್ ಹೋಗಲ್ಲ. ಇವಾಗ ಇಷ್ಟು ಸಾಕು ಅಷ್ಟೇ. ಸೊ ಇದ್ರಲ್ಲಿ ಏನಾದ್ರು ಡೌಟ್ ಇದ್ರೆ ಕೇಳಿ. ಏನಾದ್ರು ಡೌಟ್ಸ್? ಬ್ರೋ ಹಾ ಇವಾಗ ಸೈಡ್ ವೇಸ್ ಇರುತ್ತೆ, ಹಾ ಆ ಟೈಮ್ನಾಗ ನಾವು ಟ್ರೇಡ್ ಮಾಡೋಕೆ ನೆಕ್ಸ್ಟ್ ಇಲ್ಲ ಟ್ರೇಡ್ ಮಾಡಕ್ಕೆ ಇವಾಗ ಮಾರ್ಕೆಟ್ ಸ್ಟ್ರಕ್ಚರ್ ಸಿಕ್ತಂದ್ರೆ ಯಾಕೆ ಗೊತ್ತಾ, ಅದು ಒಂದ್ ಕಡೆಗೂ ಬ್ರೇಕ್ಔಟ್ ಕೊಡಲ್ಲ. ಬರೀ ಒಂದ್ ವೀಕ್ ಎಸ್ಬಿಟ್ಟು ಮತ್ತೆ ಹಿಂಗ್ ಬಂದ್ಬಿಡುತ್ತೆ. ಇಲ್ಲೂ ಅಷ್ಟೇ, ಒಂದ್ ವೀಕ್ ಎಸ್ಬಿಟ್ಟು ಮತ್ತೆ ಹಿಂಗ್ ಬಂದ್ಬಿಡುತ್ತೆ. ಸೊ ಯಾವ್ದಾದ್ರು ಒಂದ್ ಕಡೆ ಕ್ಲೀನ್ ಆಗಿ ಕ್ಯಾಂಡಲ್ ಬ್ರೇಕ್ ಆಗೋವರೆಗೂ ವೆಯ್ಟ್ ಮಾಡಿ. ಅಂದ್ರೆ ಸೈಡ್ ವೇಸ್ ಮುಗ್ದಾದ್ಮೇಲೆ ನೆಕ್ಸ್ಟ್ ಟೈಮ್ ಏನಾಗುತ್ತೆ ಅದ್ರ ಮೇಲೆ ಡಿಪೆಂಡ್ ಬ್ರೋ. ಅದ್ರ ಮೇಲೆ ನೀವು ಟ್ರೇಡ್ ಮಾಡಬೇಕು. ಅಂದ್ರೆ ಇವಾಗ ಸೈಡ್ ವೇಸ್ ಹಿಂದೆ ಇದ್ದಿದ್ದು ಬ್ರೋ, ಅವೆಲ್ಲ ಕ್ಯಾಂಡಲ್ ಏನಿರ್ತಾರ ಬ್ರೋ, ಈಗ BOS MSS ಅದನ್ನ ಬಿಟ್ಬಿಟ್ಟು ನೆಕ್ಸ್ಟ್ ಸೈಡ್ ವೇಸ್ ಆದ್ಮೇಲೆ ಏನಾಗುತ್ತೆ ಅದ್ರ ಮೇಲೆ ಹೋಗ್ಬೇಕು. ಈಗ ನೋಡಿ, ಇಲ್ಲಿ ಮೇಲೊಂದ್ ಲೈನ್ ಎಳ್ದೆ, ಇಲ್ಲಿ ಬ್ರೇಕ್ಔಟ್ ಸ್ಟ್ರಕ್ಚರ್ ಕೊಟ್ಟ ಮೇಲೆ ಮೇಲ್ಗಡೆ ಲೈನ್ ಎಳ್ದೆ, ಕೆಳಗಡೆ ಲೈನ್ ಎಳ್ದೆ. ಅಷ್ಟೊತ್ತು ಇಲ್ಲೇ ಆಡ್ತಾನೆ ಇತ್ತು ಸಂಜೆವರೆಗೂನು. ನೋಡಿ 4:45 ಬ್ರೇಕೇ ಮಾಡಿಲ್ಲ ಯಾವ ಕಡೆನೂ. ಬ್ರೇಕ್ ಮಾಡೋವರೆಗೂ ವೆಯ್ಟ್ ಮಾಡಬೇಕು. ಬಟ್ ನಾನು 5 minutes ಅಲ್ಲಿ ಟ್ರೇಡ್ ಮಾಡ್ತಿದ್ರಿಂದ ಇವ್ ಸಿಕ್ತು. ಇದನ್ನ ಮಾಡಕ್ ಹೋಗ್ಬೇಡಿ. ಇವಾಗ ಜಸ್ಟ್ 15 minutes ನೋಡ್ತಾ ಇರೋರಿಗೆ ನಾನು ಹೇಳ್ತಿರೋದು. ಸೊ ಇವೆರಡರ ಮಧ್ಯೆನೇ ಆಡ್ತಾ ಇದೆ. ನಾನು 15 minutes ಅಲ್ಲಿ ಯಾವ್ದು ಟ್ರೇಡ್ ತಗೊಳಕ್ ಹೋಗಿಲ್ಲ, ಅದು ಮುಗಿಯೋವರೆಗೂ. ಒಂದು ಇದ್ರ ಪ್ರಕಾರ ಏನಿತ್ತು, ಇಲ್ಲಿ ಆರ್ಡರ್ ಬ್ಲಾಕ್ ಇಂದ ಒಂದು ಸೆಲ್ ಇತ್ತು, ಅದನ್ನ ಕ್ಯಾಚ್ ಮಾಡಿದವರು ಒಬ್ರು 1-2-3 ಜನ ಮಾಡಿದ್ದಾರೆ ಇವತ್ತು. ಓಕೆ, ಅದೊಂದು ವ್ಯಾಲಿಡ್ ಇದೆ. ಅದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಟ್ರೇಡ್ ತಗೋಬೇಕು ಅಂದ್ರೆ ಒಂದ್ ಕಡೆಗೆ ಅದು ಬ್ರೇಕ್ಔಟ್ ಕೊಡ್ಲೇಬೇಕು. ನೆಕ್ಸ್ಟ್ ಇವಾಗ ಮೇಲಕ್ಕಾಗ್ಲಿ ಕೆಳಗಡೆಗಾಗ್ಲಿ ಅಲ್ಲಿವರೆಗೂ ತಗೊಳಕ್ ಹೋಗ್ಬಾರ್ದು. ಸೊ ಮುಂದೆ ಹೋಗ್ತಾ ಹೋಗ್ತಾ ನಿಮ್ಗೆ 5 minutes ಹೋಗಿ ನೋಡೋದಾಗ ಅದು ಗೊತ್ತಾಗುತ್ತೆ ನಿಮ್ಗೆ, ಓಕೆ ಈ ತರ ತಗೋಬೋದಾ ಅಂತ. ಬಟ್ ಅಲ್ಲಿವರೆಗೂ ಫಸ್ಟ್ 15 minutes ಮಾತ್ರ ಪ್ರಾಕ್ಟೀಸ್ ಮಾಡಿ ಸಾಕು. ಸೊ 15 minutes ಯಾಕೆ ಬೆಸ್ಟ್ ಅಂದ್ರೆ ಎರಡ್ ಕಡೆಗೂ ಒಳ್ಳೇದು. ಹೈಯರ್ ಟೈಮ್ ಫ್ರೇಮ್ಸ್ಗೂ ಹತ್ರ, ಲೋವರ್ ಟೈಮ್ ಫ್ರೇಮ್ಸ್ಗೂ ಹತ್ರ, ಮಿಡಲ್ ಅದು ಒಂಥರ. ಅದಕ್ಕೆ ಹೇಳಿ ಬ್ರೋ. ಎಂದು ಬ್ರೋ ಇದು ನೀವು ಸೆಲೆಕ್ಟ್ ಮಾಡ್ತಾ ಇರಲ್ಲ ಬ್ರೋ ಬಾಡಿ ಕನ್ಸಿಡರ್ ಮಾಡ್ಬೇಕು. ಏನ 15 minutes ಅಲ್ಲಿ ಸೆಲೆಕ್ಟ್ ಮಾಡ್ತಾ ಇರಲ್ಲ ನೀವು, ಹೈಯರ್ ಡೇ ಲೋ ಮತ್ತೆ ಲೋವರ್ ಮತ್ತೆ ಹೈಯರ್. ನೀವು ರ್ಯಾಂಡಮ್ ಆಗಿ ತಗೊಂತ ಇದೀರ. ನಾವು 15 minutes ಅಲ್ಲಿ ನಮ್ಗೆ ಗ್ರಾಫ್ ಸಿಗೋದೇ ಬರೀ 4 to 5 ಅಲ್ವಾ? ಹೌದು. ಸೊ ನೀವು ರ್ಯಾಂಡಮ್ ಆಗಿ ಮೇಲೆ ತಗೊಂಡು ಚೆಕ್ ಮಾಡ್ಕೊಂಡಿದ್ದೀರಾ ಮತ್ತೆ. ಸೊ ಅದಕ್ಕೆ ಏನ್ ಮಾಡಿ ಅಂದ್ರೆ, ಇವಾಗ ಒಂದ್ ವೀಕ್ ಅಂತ ಇಟ್ಕೊಳ್ಳಿ. ಈ ವೀಕ್ ಸ್ಟಾರ್ಟಿಂಗ್ ಬ್ರೋ ನಿಮ್ ವಾಯ್ಸ್ ಕೇಳಿಸ್ತಾ ಇಲ್ಲ ಬ್ರೋ.
ನಂದ್ ಕೇಳಿಸ್ತಾ ಇಲ್ವಾ? ಇಲ್ಲ ಇಲ್ಲ ಕೇಳಿಸ್ತಾ ಇದೆ ಬ್ರೋ, ಕೇಳಿಸ್ತಾ ಇದೆ. ಅವ್ರಿಗೂ ಏನೋ ಪ್ರಾಬ್ಲಮ್ ಇದೆ. ಸರಿನಾ? ಇವಾಗ ಒಂದ್ ವೀಕ್ ಫುಲ್ ಅಂತ ತಗೊಳ್ಳಿ. ಎಲ್ಲಿಂದ? ಇವಾಗ ಮಂಡೇ, ಇವತ್ತು ನೆನ್ನೆ ಮೊನ್ನೆ ಸಾರಿ ಇವತ್ತು ನೆನ್ನೆ ಬಿಟ್ಬಿಡಿ. ಲಾಸ್ಟ್ ವೀಕ್ ಮಂಡೇ ಎಲ್ಲಿದೆ ತಗೊಳ್ಳಿ ಅಲ್ಲಿಂದ. ಈಗ ಓಕೆ ಮಂಡೇ. ಮಂಡೇ ಮಾರ್ನಿಂಗ್ ಇಂದ ಹಾಕಕ್ ಟ್ರೈ ಮಾಡಿ. ಸೊ ಮಂಡೇ ಮಾರ್ನಿಂಗ್ 3:30 ಇಂದ ಈ ತರ ಎಕ್ಸ್ಟರ್ನಲ್ ಯಾವ ಕಡೆ ಕೊಟ್ಟಿದೆ ಆ ಕಡೆ ಮಾತ್ರ ಹಾಕಕ್ ಟ್ರೈ ಮಾಡಿ. ಫುಲ್ಲು ಆ ತರ ಅಭ್ಯಾಸ ಒಂದೊಂದೇ ವೀಕ್, ಇದೊಂದು ವೀಕ್ ಮುಗಿಸಿದ್ರ ಮತ್ತೆ ಇನ್ನೊಂದು ಹಳೆ ವೀಕ್ ಹೋಗಿ ಆ ತರ ಮಾಡಿ. ನಿಮ್ಗೆ ಗ್ರಾಫ್ ಸಿಗಲ್ಲ ಅದೇ ನಾನು ಕೇಳ್ತೇನೆ. ಏನ್ ನಾನು bro? 15 ಮಿನಿಟ್ಸ್ ಅಲ್ಲಿ ನಮ್ಗೆ ಗ್ರಾಫ್ ಸಿಗಲ್ವಲ್ಲ, ಡೇ ಲೋ ಟ್ರೆಂಡ್ ನೀವು ಹೇಗ್ ಫೈಂಡ್ ಔಟ್ ಮಾಡ್ತೀರಾ ಅನ್ನೋದು ನನ್ನ ಪ್ರಶ್ನೆ. ವಿತಿನ್ 15 ಮಿನಿಟ್ಸ್. ಬ್ರೋ ಏನ್ ಗೊತ್ತಾಗ್ತಿಲ್ಲ ಏನ್ ಕೇಳ್ತಿರೋದು, ಕೇಳಿಸ್ತಿಲ್ಲ ಕರೆಕ್ಟ್ ಆಗಿ. ಬ್ರೋ ಅವ್ರು ಹೇಳ್ತಾ ಇರೋದು ಎಲ್ಲಿಂದ ಫೈಂಡ್ ಔಟ್ ಮಾಡೋದು ಕ್ಯಾಂಡಲ್ ಗಳನ್ನ ಅಂತ ಕೇಳ್ತಾ ಇದಾರೆ. ಮಾರ್ಕ್ ಏನ್ ಫೈಂಡ್ ಔಟ್ ಮಾಡೋದು? ಬ್ರೋ ಅದೇ ಲೈನ್ಸ್ ಎಲ್ಲಿಂದ ಹಾಕೋದು ಸ್ಟಾರ್ಟ್ ಮಾಡ್ಬೇಕು ಅಂತ ಕೇಳ್ತಾ ಇದ್ರು ಬ್ರೋ. ಓ ಹಂಗ. ಓಕೆ, ಸೊ ಇವಾಗ ನಿಮ್ಗೆ ಲೈನ್ಸ್ ಜನರಲ್ ಆಗಿ ನೀವು ಡೇ ಸ್ಟಾರ್ಟಿಂಗ್ ಇಂದ ಹಾಕಕ್ ಟ್ರೈ ಮಾಡಿ. ಇವತ್ತು ಟ್ಯೂಸ್ಡೇ ಅಲ್ವಾ? ಸೊ ಈ ಟ್ಯೂಸ್ಡೇ ಸ್ಟಾರ್ಟಿಂಗ್ ಎಲ್ಲಾಗಿರುತ್ತೆ 3:30 ಆಗಿರುತ್ತೆ ಬೆಳಗ್ಗೆ. ಓಕೆ, ಸೊ ಈ 3:30 ಇಂದ ನೀವು ಹಾಕಕ್ ಶುರು ಮಾಡಿ. ಈಗ ಇಲ್ಲಿಂದ ಒಂದು ಈ ತರ ಮಾಡ್ಬೋದು ನೀವು. ಇಲ್ಲ ಅಂದ್ರೆ ಡೌನ್ ಇಲ್ಲ ಅಪ್ ಯಾವ್ದಿರುತ್ತೆ ನೋಡಿ, ನೀವು ಸುಮ್ಮನೆ ಚೆನ್ನಾಗಿ ಕಾಣೋ ತರ ಸ್ಕ್ರೀನು ಕ್ಲೀನ್ ಆಗಿ ದೊಡ್ಡದಾಗಿ ಕಾಣೋ ತರ ಮಾಡ್ಕೊಂಡು ಡೌನ್ ಇಲ್ಲ ಅಪ್ಪಿಂದ ಹಾಕಕ್ ಈಗ ಹಿಂಗ್ ಹೋಗ್ತಾ ಇದೆ ಮಾರ್ಕೆಟ್ ಮುಂದಕ್ಕೆ, ಸೊ ಇಲ್ಲಿಂದ ಹಾಕಕ್ ಶುರು ಮಾಡಿ. ಸೊ ಇಲ್ಲಿಂದ ಫಸ್ಟ್ ಬ್ರೇಕ್ ಕೊಟ್ಟಿದ್ದು, ಈಗ ಇಲ್ಲಿ ನಾರ್ಮಲ್ ಆಗಿ ಹಿಂಗ್ ತಗೋತೀರ. ಸೊ ಹಂಗ್ ಸ್ಟಾರ್ಟ್ ಮಾಡ್ಬೋದು, ಇಲ್ಲಾಂದ್ರೆ ಹಿಂಗ್ ಸ್ಟಾರ್ಟ್ ಮಾಡ್ಬೋದು. ಹಿಂಗ್ ತಗೋತೀರಾ, ಮಾರ್ಕೆಟ್ ನೆಕ್ಸ್ಟ್ ಹಿಂಗ್ ಬ್ರೇಕ್ ಮಾಡ್ತು, ಡೈರೆಕ್ಟ್ ಇಲ್ಲಿಗೆ ಹೋಯ್ತು, ನೆಕ್ಸ್ಟ್ ಹಿಂಗ್ ಒಳಗಡೆ ಬರ್ತಾ ಇದೆ. ಒಂದಿನ ತಗೊಳ್ಳೋದಾದ್ರೆ ಮಾತ್ರ ಸೊ ಈ ತರ ಆಗುತ್ತೆ. ಸೊ ಅದೇ ನೀವು ಒಂದಿನ ಫುಲ್ ತಗೊಳಂಗಿದ್ದಿದ್ರೆ ಈ ತರ ಇಲ್ಲೆಲ್ಲೋ ಸ್ಟಾರ್ಟ್ ಮಾಡ್ತೀರಾ. ಮೇಲೋಯ್ತು, ಇದನ್ನ ಬ್ರೇಕ್ ಮಾಡ್ತು, ಮತ್ತೆ ಹಿಂಗ್ ಹೋಯ್ತು, ಮತ್ ಬ್ರೇಕ್ ಮಾಡ್ತು, ಮತ್ ಮೇಲೋಯ್ತು, ನೆಕ್ಸ್ಟ್ ಕೆಳಗಡೆಗೆ ಮತ್ತೆ ಬ್ರೇಕ್ ಕೊಡ್ತು. ಸೊ ಕೆಳಗಡೆ ಬ್ರೇಕ್ ಕೊಟ್ಮೇಲೆ ಈ ಮೇಲೆ ಪಾಯಿಂಟ್ ಕೆಳಗಡೆ ಪಾಯಿಂಟ್ ಎರಡರದ್ದು ಹಾಕ್ತೀರಾ. ಸೊ ನೆಕ್ಸ್ಟ್ ಬ್ರೇಕ್ ಕೊಟ್ಟಿದ್ದು ಮೇಲ್ಗಡೆಗೆ, ಹೌದಾ? ಸೊ ಮೇಲ್ಗಡೆಗೆ ಡೈರೆಕ್ಟ್ ಇಲ್ಲಿಗೆ, ಇಲ್ಲೆಲ್ಲೂ ಕ್ಯಾಂಡಲ್ ಕ್ಲೀನಾಗಿ ಫುಲ್ ಬ್ರೇಕ್ ಮಾಡಿಲ್ಲ, ಮಾಡ್ತು ಇಲ್ಲಿ, ಬಟ್ ಇಲ್ಲೊಂದು ವಿಕ್ ಇತ್ತು ಅದರಿಂದ ತಗೊಂಡಿಲ್ಲ. ಸೊ ನೆಕ್ಸ್ಟ್ ಡೈರೆಕ್ಟ್ ಎಲ್ಲಿಗೆ ಬರ್ತಿರುತ್ತೆ ಅಲ್ಲಿಗೆ ಹಾಕೊಡಿ. ಇವಾಗ ನಿಮಗೆ ಗೊತ್ತು, ಈಗ ಒಂಚೂರು ಕೆಳಗಡೆ ಬರ್ತಾ ಇದೆ. ಇವಾಗ ಲೋ ಯಾವುದು ಅಪ್, ಅದು ಇದು ಲೋ, ಇದು ಅಪ್. ಸೊ ಎರಡು ಕಡೆಗೂ ಬ್ರೇಕ್ಔಟ್ ಕೊಡೋವರೆಗೂ ನೆಕ್ಸ್ಟ್ ವೆಯ್ಟ್, ಅದಾದ್ಮೇಲೆ ಹಾಕೊಳ್ಳಿ. ಸೊ ಅದಕ್ಕೋಸ್ಕರ ಲಿಮಿಟೆಡ್ ಬರುತ್ತೆ ನಿಮಗೆ 15 ಮಿನಿಟ್ಸ್ ತಗೊಂಡಾಗ ಅಂದ್ರೆ ಹಳೇದ್ರಿಂದ ಹಾಕಕ್ ಶುರು ಮಾಡಿ, ಪ್ರಾಕ್ಟೀಸ್ ಮಾಡಿ. ಇವತ್ತೊಂದು ಮುಗಿತಾ, ನೆನ್ನೆ 3:30 ರಾತ್ರಿ ಆಗೋವರೆಗೂ ಹಾಕಕ್ ಟ್ರೈ ಮಾಡಿ. ಈ ತರ ಮಾಡ್ಕೊಂಡು ಅಭ್ಯಾಸ ಮಾಡ್ಕೊಳ್ಳಿ. ಇದರಲ್ಲಿ ಇಂಟರ್ನಲ್ MSS ಎಕ್ಸ್ಟರ್ನಲ್ MSS ಹೆಂಗ್ ಫೈಂಡ್ ಔಟ್ ಮಾಡೋದು? ಆಮೇಲೆ ಕ್ಲಾಸ್ ಬಂದಾಗ ಫಸ್ಟ್ ಎಕ್ಸ್ಟರ್ನಲ್ ಮೇಲೆ ಮಾತ್ರ ಫೋಕಸ್ ಮಾಡಿ. ಇವಾಗ ಇಂಟರ್ನಲ್ ಹೋಗಕ್ ಹೋಗ್ಬೇಡಿ, ಕನ್ಫ್ಯೂಸ್ ಆಗೋಗುತ್ತೆ, ಕಂಪ್ಲೀಟ್ ಆಗಿ ಕನ್ಫ್ಯೂಸ್ ಆಗುತ್ತೆ. ಒಂದೊಂದು ಸೆಷನ್ದು ಒಂದೊಂದು ರೀಸನ್ದು ಒಂದೊಂದ್ ತರ ಟ್ರೆಂಡ್ ಲೈನ್ ಇರುತ್ತೆ ತಾನೆ ಚಂದ್ರು? ನೀವು ಹೋಗ್ದು ಒಂಥರ ಇರುತ್ತೆ. ಹೌದು, ಇವಾಗ ನಾನು ಇಲ್ಲಿಂದ ತಗೊಂಡಿರ್ತೀನಿ ಅಂದ್ರೆ ಇವಾಗ ನಾನು ಇಲ್ಲಿಂದ ಕನ್ಸಿಡರ್ ಮಾಡ್ತೀನಿ. ಓಕೆ, ಇಲ್ಲಿ ಫಸ್ಟ್ ಬ್ರೇಕ್ ಕೊಡ್ತು, ಇದನ್ನ ಹಾಕೊಂಡೆ, ನೆಕ್ಸ್ಟ್ ಹಿಂಗೋಯ್ತು, ಹಿಂಗ್ ತಗೊಂಡೆ. ಸೊ ಅದಕ್ಕೆ ಏನು ಹೇಳಿದೆ, ಲಾಸ್ಟ್ ತುದಿಯಿಂದ ಹಾಕಕ್ ಸ್ಟಾರ್ಟ್ ಮಾಡಿ ಅಂತ. ಆಗೆಲ್ಲಾರ್ದು ಅಟ್ಲೀಸ್ಟ್ ಸ್ವಲ್ಪ ಆದ್ರೂ ಸೇಮ್, ಬರೀ ಫಸ್ಟ್ ಬ್ರೇಕ್ ಕೊಡೋದ್ರಿಂದ ತಗೊಳ್ಳಿ. ಫಸ್ಟ್ ಬ್ರೇಕ್ ಇಲ್ಲಿ ಕೊಡ್ತು, ನೆಕ್ಸ್ಟ್ ಇಲ್ಲಿಗೆ ಬಂತು, ನೆಕ್ಸ್ಟ್ ಮೇಲಕ್ಕೆ ಬ್ರೇಕ್ ಕೊಡ್ತು, ನೆಕ್ಸ್ಟ್ ಕೆಳಗಡೆಗೆ ಬ್ರೇಕ್ ಕೊಡ್ತು, ಮತ್ತೆ ನೆಕ್ಸ್ಟ್ ಮೇಲಕ್ಕೆ ಬ್ರೇಕ್ ಕೊಟ್ಟಾಯ್ತು. ಇವಾಗ ಈ ತರ. ಸೊ ಪಾತ್ ಹಾಕೋದು ಕಂಪ್ಲೀಟ್ ಒಬ್ಬೊಬ್ರದ್ದು ಒಂದೊಂಥರ ಬರ್ಬೋದು, ಬಟ್ ನೀವು ಕ್ಲೀನಾಗಿ ಹಾಕ್ತಿದ್ದೀರಾ ಅಂದ್ರೆ ಸಾಕು ಅಷ್ಟೇ. ಕ್ಯಾಂಡಲ್ ವಿಗ್ ಇಂದ ಹಾಕ್ಬೋದಾ ಬ್ರೋ? ವಿಕ್ ಇಂದಾನೆ ಹಾಕ್ಬೇಕು, ಹೌದು. ಫುಲ್ ವಿಕ್ ಮಾತ್ರ ತಗೊಳ್ಳಿ. ವಿಕ್ ತುದಿ, ಈ ಕಡೆ ವಿಕ್ ತುದಿ, ನೆಕ್ಸ್ಟ್ ಈ ಕಡೆ ವಿಕ್ ತುದಿ. ಬಟ್ ಏನಪ್ಪಾ ಅಂದ್ರೆ ಲಾಸ್ಟ್ ಕ್ಯಾಂಡಲ್ದು ಬ್ರೇಕ್ ಕೊಟ್ಟಿರ್ಬೇಕು. ಇವಾಗ ಸದ್ಯಕ್ಕೆ ಸುಮ್ಮನೆ ನಾರ್ಮಲ್ ಜನರಲ್ ಆಗಿ ಹೇಳಿದ್ದೀನಿ, ಇನ್ನೂ ಕಂಪ್ಲೀಟ್ ಆಗಿ ಹೇಳ್ಕೊಟ್ಟಿಲ್ಲ ಅದನ್ನ. ಸೊ ಯಾವ ತರ ಕನ್ಸಿಡರ್ ಮಾಡಬೇಕು, ಕಂಡೀಷನ್ಸ್ ಏನೇನು,
ಇಲ್ಲಿ ವಿಕ್ ಕನ್ಸಿಡರ್ ಮಾಡಬೇಕು, ಇಲ್ಲಿ ಕ್ಯಾಂಡಲ್ ಬ್ರೇಕ್ ಆಗ್ಬೇಕು, ಇದೆಲ್ಲ ಕ್ಲೀನಾಗಿ ಹೇಳಿಲ್ಲ. ಜಸ್ಟ್ ಜನರಲ್ ಆಗಿ ನೀವು ಅಟ್ಲೀಸ್ಟ್ ಓಕೆ ಈ ತರ ಮಾಡ್ಬೋದು ಅಂತ ಗೊತ್ತಾಗ್ಲಿ ಅಂತ ನಿಮ್ಗೆ ಈಗಲೇ ಮಾಡಕ್ ಸ್ಟಾರ್ಟ್ ಮಾಡಿ ಪ್ರಾಕ್ಟೀಸ್ ಮಾಡಕ್ಕೆ ಅಂತ ಹೇಳ್ತಾ ಇರೋದು. ಕಂಪ್ಲೀಟ್ ಆಗಿ ಓಕೆ ಹೇಳ್ಕೊಟ್ಮೇಲೆ ಬ್ರೋ. ಕಂಡೀಷನ್ಸ್ ಎಲ್ಲ ಇರುತ್ತೆ, ಅವಾಗ ಕರೆಕ್ಟ್ ಆಗುತ್ತೆ ಮಾಡಕ್ಕೆ. ಸೊ ಓಕೆ, ಹಾಗಾದ್ರೆ ಸಿಗೋಣ. ಇಷ್ಟು ಪ್ರಾಕ್ಟೀಸ್ ಮಾಡಿ ಸದ್ಯಕ್ಕೆ ರಶ್ ಮಾಡೋದು ಬೇಡ. ಬ್ರೋ ಒಂದು ಡೌಟು. ಹೇಳಿ ಬ್ರೋ. ಇಲ್ಲಿ 15 ಮಿನಿಟ್ಸು ಲೋವರ್ ಐ ಅಂತ ಹಾಕಿದ್ದೀರಲ್ಲ, ಅರೌಂಡ್ ಎಷ್ಟು 7 ಅಲ್ಲೇ, ಹ್ಮ್ ಅದು ಯಾಕೆ ಈ ಕಡೆ ಇಲ್ಲೊಂದು ಗ್ರೀನ್ ಕ್ಯಾಂಡಲ್ ಬಂದಿದೆಯಲ್ಲ ಅರೌಂಡ್ 6 o'clock ಮೇಲೆ, ಇಲ್ಲೊಂದು ರೆಡ್ ಇದೆಯಲ್ಲ ಪಕ್ಕದ್ರಲ್ಲಿ, ಅಲ್ಲಿ ಈ ಕ್ಲಾಸ್ ಹಾಕಕ್ಕಾಗಿಲ್ವಾ? ಸ್ಟಾರ್ಟ್ ಆಗಿದ್ದೇನೆ. ಇಲ್ಲ. ಅಲ್ಲೇ ಹೌದು. ಹಾ ಒಂದು ನಿಮಿಷ. ಮೇಲೆ ಹೋಯ್ತಾ, ಕೆಳಗಡೆ ಬಂತು. ಓಕೆ, ನೆಕ್ಸ್ಟ್ ಬ್ರೇಕ್ ಕೊಟ್ಟಿರೋದು ಇಲ್ಲೇ ಅಲ್ವಾ? ಓಕೆ, ಅದು ಏನಕ್ಕೆ ಅಂದ್ರೆ ನಾನು ಇಲ್ಲಿಂದ ಕನ್ಸಿಡರ್ ಮಾಡಿದ್ದೀನಿ ಅದಕ್ಕೆ. ಸೊ ಫಸ್ಟ್ ಬ್ರೇಕ್ ಇವಾಗ ನನಗೆ ನೆಕ್ಸ್ಟ್ ಇದನ್ನ MS ಮಾಡ್ಬೇಕಲ್ವಾ? ಕೆಳಗಡೆ ಹೋಗ್ತಾ ಇರೋದು ಬ್ರೇಕ್ಔಟ್ ಸ್ಟ್ರಕ್ಚರ್ ಕೊಟ್ಟು ಮೇಲೆ ಹೋಗಂಗೆ ಮಾಡ್ಬೇಕು ನೆಕ್ಸ್ಟ್ ನಾನು, ಹೌದಾ? ಸೊ ಅದರಿಂದ ನಾನು ಇದನ್ನೇ ಕನ್ಸಿಡರ್ ಮಾಡಿ ನೆಕ್ಸ್ಟ್ ಬ್ರೇಕ್ ಎಲ್ಲಿ ಕೊಡ್ತೀನಿ, ನಾನು ಇಲ್ಲೇ ಕೊಡ್ತೀನಿ. ಇಲ್ಲಿವರೆಗೂ ಹೋಗೇನು ಕಾಯಲ್ಲ, ಇಂಟರ್ನಲ್ಲಿ ತಗೋತೀನಿ. ಇದು ಬ್ರೇಕ್ ಆದ ತಕ್ಷಣ ಇಂಟರ್ನಲ್ ಬ್ರೇಕ್ ಆಗಿದೆ ಅಂತ ತಗೋತೀನಿ. ಸೊ ನೆಕ್ಸ್ಟ್ ಅದನ್ನ MS ಅಂತ ಡೈರೆಕ್ಟಾಗಿ ಮಾಡ್ಬೋದಲ್ಲ ಅಂತ ಇಲ್ಲಿಗೆ ತಗೊಂಡಿದ್ದೀನಿ. ಆ್ಯಕ್ಚುಲಿ ಇಲ್ಲಿಂದಾನೇ ತಗೋಬೇಕು ನೀವು ಪಾತ್ ಹಾಕ್ಬೇಕಾದ್ರೆ. ಸೊ ಅದು ಕರೆಕ್ಟೇ ಅಲ್ಲ? ಅದು ಕರೆಕ್ಟೇ, ಓಕೆ ಬ್ರೋ. ಈ ಥರನೇ ತಗೋಬೇಕು ಎಕ್ಸ್ಟರ್ನಲ್ಲಿ ತಗೋತೀನಿ ಅಂದರೆ. ಸೊ ಅದಕ್ಕೆ ಇಂಟರ್ನಲ್ ಆಮೇಲೆ ಮಾಡೋಣ, ಇವಾಗ ಬೇಡ ಅಂತ ಅಂದೆ. ಅಂದ್ರೆ ಅದು ಟೈಮ್ ಫ್ರೇಮ್ಗೆ ಮ್ಯಾಚ್ ಆಗಿ ಒಂದು ತಗೋಬೇಕಾ ಬ್ರೋ? ಇಲ್ಲ ಟ್ರೇಡ್ ಮಿಸ್ ಆಗುತ್ತೆ ಅಂತ ಆತರ? ಹೌದು. ಸೊ ಸದ್ಯಕ್ಕೆ ಬರೀ ಒಂದನ್ನು ಮಾತ್ರ ಫೋಕಸ್ ಮಾಡಿ, ಬೇರೆ ಟೈಮ್ ಫ್ರೇಮ್ಸ್ಗೆ ಹೋಗ್ಬೇಡಿ. ಸೊ ಎಲ್ಲ ಗೊತ್ತಿರೋರಿಗೆ ಓಕೆ, ಬೇರೆ ಬೇರೆ ಟೈಮ್ ಫ್ರೇಮ್ಸಲ್ಲಿ ಹಾಕಿದ್ರು ಸರಿ. ಬಟ್ ಇವಾಗ ಸ್ಟಾರ್ಟ್ ಮಾಡ್ತಿರೋ ಬಿಗಿನರ್ಸ್ ಆಗಿದ್ರೆ ಒಂದೇ ಟೈಮ್ ಫ್ರೇಮಲ್ಲಿ ಮಾಡೋಕ್ಕೆ ಫಸ್ಟ್ ಟ್ರೈ ಮಾಡಿ. ಸೊ ಆ್ಯಕ್ಚುಲ್ ಆಗಿ ಇವತ್ತು ಬ್ರೋ 4 ಅವರ್ದು MS ಆಗಿದೆ, 1 ಅವರ್ದು MS ಆಗಿದೆ ಮೇಲ್ಗಡೆಗೆ. ಹೇಳಿ ಬ್ರೋ. ಇದು ಇಂಡಿಯನ್ ಮಾರ್ಕೆಟ್ ಅಲ್ಲಿ ವರ್ಕ್ ಆಗ್ತಾ ಇಲ್ಲಲ್ವಾ, ಹೆಂಗೆ? ಸುಮಾರು ಜನ ವರ್ಕ್ ಆಗ್ತಿದೆ ಅಂತ ಸ್ಕ್ರೀನ್ಶಾಟ್ಸು ಕಳಿಸ್ತವ್ರೆ ಬ್ರೋ. ಹೌದಾ? 15 ನಿಮಿಷ ಟೈಮ್ ಫ್ರೇಮ್ ಅಲ್ಲಿ ನೋಡಿ ಎಲ್ಲ ಸಿಗುತ್ತೆ. 15 ಮಿನಿಟ್ಸ್ ಮತ್ತೆ 5 ಮಿನಿಟ್ಸ್ ಟ್ರೈ ಮಾಡಿ ಬ್ರೋ. ಓಕೆ ಬ್ರೋ, ಓಕೆ ಬ್ರೋ. ಬ್ರೋ ಇವಾಗ ಲಾಸ್ಟ್ ಒಂದು OB ಹಾಕಿದೀವಲ್ಲ ಬ್ರೋ 5 ಮಿನಿಟ್ಸ್ ಅಲ್ಲಿ. ಹಾ ಬ್ರೋ, ಈಗ ಲಾಸ್ಟ್ ಅಲ್ಲಿ ಒಂದು OB ಹಾಕಿದೀವಲ್ಲ ಬ್ರೋ ಲಾಸ್ಟ್ 5 ಮಿನಿಟ್ಸ್ ಅಲ್ಲಿ, ಹಾ ಅದು ಎಷ್ಟೆಲ್ ತುಂಬಾ ದೊಡ್ಡದಿದೆಯಲ್ಲ, ಹಾ ಇನ್ ಕೇಸ್ ಅದು ಒಳಗಡೆ OB ಟಚ್ ಆಗಿ SL ದೊಡ್ಡದಾಯ್ತು ಅನ್ಸಿದ್ರೆ ನಿಮ್ಗೆ ಈ ತರನು ಮಾಡ್ಕೋಬಹುದು ನೀವು. ಅದ್ರ ಪಕ್ಕ ಇಲ್ಲ ಯಾವ್ದಾದ್ರು ಕ್ಯಾಂಡಲ್ದು ಕ್ಲೋಸಿಂಗ್ ಇರುತ್ತಲ್ಲ, ಒಂದು ಇದು ಕ್ಲೋಸಿಂಗ್ ಇದ್ರೆ ಇದಕ್ಕೆ ಹಾಕೊಳ್ಳಿ, ಇಲ್ಲ ಈ ಕ್ಯಾಂಡಲ್ ಅಲ್ಲೇ ಕ್ಲೋಸಿಂಗು ಇಲ್ಲೆಲ್ಲೋ ಇದೆ ಅಂದ್ರೆ ಅಲ್ಲಿಗೆ ಹಾಕೊಳ್ಳಿ, ಆ ತರ. ಬಟ್ 1 ಮಿನಿಟ್ಗೆ ಹೋಗಿ 1 ಮಿನಿಟ್ ಆರ್ಡರ್ ಬ್ಲಾಕ್ ಹಾಕಕ್ ಹೋಗ್ಬಿಡಿ ಅಷ್ಟೇ. 5 ಮಿನಿಟ್ಸ್ ಅಲ್ಲಿ ಅಷ್ಟು ದೊಡ್ಡದಿದೆಯಲ್ಲ ಬ್ರೋ. ಇವಾಗ ಇನ್ ಕೇಸ್ ಅದು ಟಚ್ ಆಗ್ಬಿಟ್ಟು ಎಷ್ಟೆಲ್ ಹಿಟ್ ಆಗಕ್ ಹೋಗ್ತಾ ಇದೆ ಅಂದ್ರೆ ಬಿಫೋರ್ ಕ್ಲೋಸ್ ಮಾಡ್ಕೋಬಹುದಲ್ಲ ಅಂತ ಪೊಸಿಷನ್. ಆ ಹಂಗೂ ಮಾಡ್ಬೋದು, ಬಟ್ ಅದನ್ನ ಹೇಳಕ್ ಬರಲ್ಲ ನಿಮ್ಗೆ. ಮಾಡ್ಬೋದು. ಏನಾದ್ರೂ ಕ್ಯಾಂಡಲ್ ಯಾವ ತರ ಅಂದ್ರೆ, ಈ ಲಾಸ್ಟ್ ವೀಕ್ ಏನಿದೆ ಇದಕ್ಕಿಂತ ಮೇಲ್ ಈ ತರ ಗ್ರೀನ್ ಕ್ಯಾಂಡಲ್ ಕ್ಲೋಸ್ ಆಯ್ತು ಇಲ್ಲಿವರೆಗೂ ಬಂದು ಅಂದ್ರೆ ಕ್ಲೋಸ್ ಮಾಡಾಕ್ಬೋದು. ಬಟ್ ಕೆಲವು ಸಲ ಏನಾಗುತ್ತೆ ಗೊತ್ತಾ, ಸೊ ಗ್ರೀನ್ ಕ್ಯಾಂಡಲ್ ಹಿಂಗ್ ಬಂದಿರುತ್ತೆ, ಅದ್ರ ನೆಕ್ಸ್ಟ್ ಕ್ಯಾಂಡಲ್ನೇ ಒಂದು ದೊಡ್ಡ ರೆಡ್ ಕ್ಯಾಂಡಲ್ ಬಂದ್ಬಿಡುತ್ತೆ. ಸೊ ಅವಾಗ ಸುಮ್ನೆ ತೆಗ್ದಾಕದ್ವಲ್ಲ ಅಂತ ಹೊಟ್ಟೆ ಉರಿಯುತ್ತೆ. ಸೊ ಹಿಂಗೂ ಆಗ್ಬಿಡುತ್ತೆ ಒಂದೊಂದ್ಸಲಿ.
ಸೊ ಅದಕ್ಕೆ ಎಷ್ಟು ಕಮ್ಮಿ ಇರುತ್ತೋ ಅಷ್ಟು ಕಮ್ಮಿ ರೂಲ್ಸ್ ಇಟ್ಕೋಬೇಕು. ಇಲ್ಲೂ ನೋಡಿ, ಇಲ್ಲೆಲ್ಲೋ ಬೆಳಗ್ಗೆ ಬೈ ಮಾಡೋ ಸಂಜೆ ಇಲ್ಲಿ ಇಲ್ಲಲ್ಲ, ಓಕೆ, ಇಲ್ಲಿ ಈ ಆರ್ಡರ್ ಬ್ಲಾಕ್ ಇಂದ ಎಷ್ಟೊಂದು ಜನ ಸೆಲ್ ಮಾಡ್ತಾ ಇದ್ರು. ಸೆಲ್ ಮಾಡಿದಾಗ ನೀವು ಈ ಆರ್ಡರ್ ಬ್ಲಾಕ್ ಒಳಗಡೆ ನೋಡಿ, ಹಿಂಗ್ ಬಂತು, ಮತ್ತೆ ಗ್ರೀನು ಹಿಂಗ್ ಇಲ್ಲಿವರೆಗೂ ಗ್ರೀನ್ ಬಂದಿರುತ್ತೆ. ಇವಾಗ ಆಲ್ರೆಡಿ 150 ರಿಸ್ಕ್ ಮಾಡಿದ್ರಿ ಟ್ರೇಡಲ್ಲಿ, -28, 25 ವರೆಗೂ ಹೋಗಿರುತ್ತೆ. ಸೊ -25 ಆಗಿರೋ ಟೈಮಲ್ಲಿ ಈ ತರ ಗ್ರೀನ್ ಕ್ಯಾಂಡಲ್ ಸ್ಟ್ರಾಂಗ್ ಆಗಿ ಬಂದ್ರೆ ಏನ್ ಮಾಡ್ತೀವಿ, ಕ್ಲೋಸ್ ಮಾಡ್ತೀವಿ. ಆದ್ರೆ ನೆಕ್ಸ್ಟ್ ಕ್ಯಾಂಡಲ್ ನೋಡಿ ಝಗ್ ಅಂತ ಪುಷ್ ಮಾಡ್ತು, ಕಂಪ್ಲೀಟ್ 1:3 ಕೊಡ್ತು ಈ ಟ್ರೇಡ್ ಆಕ್ಚುಲಿ. ಆಕ್ಚುಲಿ ನಾನು ತಗೊಂಡೆ ಬ್ರೋ ಟ್ರೇಡ್ 1 ಬಂತು ಸಿಕ್ತು. ನೈಸ್. ಸೊ ಆ ತರ ಆಗುತ್ತೆ. ಸೊ ಅದಕ್ಕೆ SL ಹೋದ್ರೆ ಹೋಗ್ಲಿ, ಬಿಟ್ಟಾಕಿ. ನೆಕ್ಸ್ಟ್ 1:2, 1:3 ಕ್ಯಾಪ್ಚರ್ ಮಾಡಿ. ಹಂಗಂದ್ರೆ ಆ ತರ ಎಲ್ಲ ಈ ತರ ಎಲ್ಲ ಆದಾಗ ನಾವೇನಾದ್ರು ಮುಂಚೆನೆ ಕ್ಲೋಸ್ ಮಾಡಕ್ಕೆಲ್ಲ ಹೋದ್ರೆ ಏನಾಗುತ್ತೆ ಅಂದ್ರೆ ಡಿಸಿಪ್ಲಿನ್ ಹಾಳಾಗುತ್ತೆ. ಆಮೇಲೆ ಟ್ರಸ್ಟ್ ಬರಲ್ಲ, ಸೆಟಪ್ಗಳ ಮೇಲೆ ಟ್ರಸ್ಟ್ ಹೋಗುತ್ತೆ, ಸೈಕಾಲಜಿ ಎಫೆಕ್ಟ್ ಆಗುತ್ತೆ, ಆ ತರ ಆಗ್ಬಿಡುತ್ತೆ. ಓಕೆ ಬ್ರೋ. ಹಲೋ ಬ್ರೋ. ಬ್ರೋ ಬ್ರೋ ಆ ಟ್ರೇಡ್ ಇನ್ನೊಂದ್ಸಲಿ ಎಕ್ಸ್ಪ್ಲೇನ್ ಮಾಡಿ ಬ್ರೋ. ನೀವು ಕರೆಕ್ಟ್ ಆಗಿ ತಗೊಂಡಿದ್ದೀರಾ, ನಾನು ಉಲ್ಟಾ ತಗೊಂಡಿದ್ದೀನಿ ಅಂತ ಅದೆಲ್ಲ ಬ್ರೋ. ಇಲ್ಲಿ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಯ್ತಲ್ಲ ಇಂಟರ್ನಲ್ಲಿ, ಇದಾ ಇಲ್ಲಿ ಇದು ಬ್ರೋ ಇನ್ನ ಮ್ಯಾಗಡೆ ಬ್ರೋ. ಇಲ್ಲಿ ಟ್ರೇಡ್ ಪಕ್ಕ ಬ್ರೋ. ಎಷ್ಟು 13 ಅಲ್ಲಲ್ಲ ಬ್ರೋ, ಇಲ್ಲಿ ಟೈಮ್ ಹೇಳಿ. ಇದಾ ಅದ್ರ ಪಕ್ಕ ಬ್ರೋ ಫುಲ್ ಟಾಪ್ ಇದೆಯಲ್ಲ, ಅಲ್ಲಿ 1:3 ಕೊಡ್ತು ಅಂತ ಹೇಳಿದ್ರಲ್ಲ. ಇದು ಅದಲ್ಲ ಬ್ರೋ. 1 ಮಿನಿಟ್ ಸ್ಕ್ರೀನ್ ಶಾಟ್ ಕಳಿಸ್ತೀನಿ ನಿಮಗೆ. ಅಲ್ಲ ಬ್ರೋ, ಟೈಮ್ ಹೇಳಿ, ಫೋಟೋ ಟೈಮಿಂಗ್ಸ್ ಕಳಿಸ್ತೀನಿ. ಎಲ್ಲಿಂದ ಸ್ಟಾರ್ಟ್ ಆಯ್ತು ಅಂತ. ಅದಾದ್ರೂ 1:30 ಇರ್ಬೇಕು ಬ್ರೋ. ಈ ಟ್ರೇಡಾ, ಈ ಆರ್ಡರ್ ಬ್ಲಾಕ್ ಹಂಗೆ ಇದೆ. ಬ್ರೋ ಅದೇ ಈ ಆರ್ಡರ್ ಬ್ಲಾಕ್ ಟ್ರೇಡಾ ಬ್ರೋ? ಕರೆಕ್ಟ್ ಆಗಿ ಹೇಳಿ ಬ್ರೋ, ಯಾವ ಅದಿದೆಯಲ್ಲ ಬ್ರೋ ಇಂಟರ್ನಲ್ ಸ್ಟ್ರಕ್ಚರ್. ಬ್ರೋ ಇಲ್ಲಿ ನೀವು ಆರ್ಡರ್ ಬ್ಲಾಕ್ ಆಗಿದ್ದೀರಲ್ಲ, ಕೆಳಕ್ ಹೋಗಿದೆಯಲ್ಲ ಇಲ್ಲಿ. ಬ್ರೋ ಒಂದು ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಇದು ಫಸ್ಟ್ ಟ್ರೇಡ್ 1, ಇದು ಟ್ರೇಡ್ 2, ಇದು ಟ್ರೇಡ್ 3. ಇನ್ಯಾವ್ದು ಟ್ರೇಡ್ ನಂಗೆ ತೋರಿಸ್ತಾನೆ ಇಲ್ಲ. ಯಾವ್ದು ಹೇಳಿ ಇವಾಗ? ಬ್ರೋ ನನಗ್ ಕನ್ಫ್ಯೂಸ್ ಆಗಿದ್ದು, ನೀವು ಒಂಥರ ತಗೊಂಡಿದ್ದೀರಾ ಟ್ರೇಡು, ನಂದು ಕನ್ಫ್ಯೂಸ್ ಆಗೋಯ್ತು ಬ್ರೋ ಇವತ್ತು. ಯಾವ್ದು ಅಂತ ಹೇಳಿ ಬ್ರೋ. 1, 2, 3 ಹಂಗೇ ರೀ ಬ್ರೋ. ಅದು ಕಳ್ಸಕ್ ಆಗ್ತಿಲ್ಲ, ಕಳಿಸ್ತೀನಿ ನೋಡಿ ಬ್ರೋ ಈಗ. ಓಕೆ, ಬೇರೆ ಯಾರಿಗಾದ್ರೂ ಏನಾದ್ರು ಡೌಟ್ ಇದೆಯಾ? ಸರ್ ಹಲೋ. ಹಲೋ, ಹೇಳಿ. ಅದು ನಾನು ನಿನ್ನೆಯಿಂದ ಕ್ಲಾಸ್ ಅಟೆಂಡ್ ಮಾಡ್ತಾ ಇರೋದು. ಓಕೆ, ಇವತ್ತು ಏನಂದ್ರೆ ಲೈನ್ಸ್ ನೀವು ಹೇಳಿದಿರಾ ಹಾಕೊಳಕ್ಕೆ. ಎಂಟ್ರಿ ಎಲ್ಲಿ ಸರ್? ಎಂಟ್ರಿ ಎಲ್ಲಿ ತಗೊಳ್ಳೋದು ಅಂತ? ಎಂಟ್ರಿ ಎಕ್ಸಿಟ್ ಯಾವ್ದು ಇಲ್ಲ, ಜಸ್ಟ್ ಲೈನ್ ಹಾಕೋದಷ್ಟೇ ಇವಾಗ. ಆಮೇಲೆ ನೆಕ್ಸ್ಟ್ ಕಂಪ್ಲೀಟ್ ಎಲ್ಲ ಮುಗಿಸಿದ್ಮೇಲೆ ಎಂಟ್ರಿ ಎಕ್ಸಿಟ್ ಇರುತ್ತೆ. ಓಕೆ 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 ಬ್ರೋ ಓಕೆ. ಸೆಂಡ್ ಮಾಡಿ. ಹಲೋ ಚಂದ್ರು ಅಣ್ಣ. ಹೇಳಿ. ಅಣ್ಣ ಅದು ಇನ್ನೊಂದ್ ಕಿತ ಹೇಳ್ರಣ್ಣ. ಅದು NSS ಅದು ಮೇಲ್ಗಡೆ ಬರ್ತೈತೆ, ಸೈಡಲ್ಲಿ ಬರ್ತಾ ಇಲ್ಲ. ಮೋಹನ್ ಅವ್ರೆ, ಇಲ್ಲಿಂದ ಸೆಲ್ ಕೇಳ್ತಾ ಇರೋದಾ ನೀವು? ಬ್ರೋ ಇಲ್ಲಿ ನೀವು ಸೆಲ್ ಅದೇ ಮಾಡಿದ್ರಿ ಅಂತನಾ? ಬೇರಿಶ್ ಇತ್ತಲ್ಲ ಟೈಮ್ ಫ್ರೇಮ್ ಅಲ್ಲಿ. ಸೊ ಸೆಲ್ ವೆರಿ ಮಾಡಿದೆ ಇತ್ತು. ನೀವು ಹೆಂಗೆ ಅಂದ್ರೆ 15 ಮಿನಿಟ್ಸ್ ಇವಾಗ ಫಾಲೋ ಮಾಡ್ತಾ ಇರ್ತೀರಾ ಅನ್ಕೊಳ್ಳಿ. 15 ಮಿನಿಟ್ಸ್ ಟೈಮ್ ಫ್ರೇಮ್, ಮತ್ತೆ ಬೆರಿಶ್ ಇದ್ರೆ ಬೆರಿಶ್ ಮಾತ್ರ ತಗೊಳ್ಳೋದು, ಆ ತರ ಫಾಲೋ ಮಾಡ್ತಾ ಇದ್ದೀರಾ ಅನ್ಕೊಳ್ಳಿ. ಸೊ ಅವಾಗ ಏನ್ ಬ್ರೋ. ಮಾಡಿ, ಅಟ್ಲೀಸ್ಟ್ ಇದ್ರ ಕೆಳಗಡೆ ಬ್ರೇಕ್ ಕ್ಲೀನಾಗಿ ಕೊಟ್ಟಿದ್ರೆ ಅವಾಗ ತಗೋಬೇಕಿತ್ತು ನೀವು. ಇವಾಗ ಓಕೆ, ಇಲ್ಲಿಗೆ ಬಂತು, ಇಲ್ಲೆಲ್ಲ ಬೆರಿಶ್ ಇತ್ತು, ಮತ್ತು ಇಲ್ಲಿಗೆ ಬಂದಾಗ ನೀವು ಬೆರಿಶ್ ಅಂತ ತಗೋತೀರಾ.
ಬಟ್ ನೀವು ಹಾ ಬ್ರೋ ಅಟ್ಲೀಸ್ಟ್ ಮತ್ತೆ ಒಂದು MSS ಆಗೋವರೆಗೂ ವೆಯ್ಟ್ ಮಾಡಿ. ವೆಯ್ಟ್ ಮಾಡ್ಬಿಟ್ಟು ಆಮೇಲೆ ತಗೊಳ್ಳಿ. ಮತ್ತೆ ಇನ್ನೊಂದು ಆರ್ಡರ್ ಬ್ಲಾಕ್ ಕ್ರಿಯೇಟ್ ಆಗಿರುತ್ತೆ, ಅಲ್ಲಿಂದ ತಗೊಳ್ಳಿ. ಡೈರೆಕ್ಟಾಗಿ ತಗೋಬಿಡಿ. ಯಾಕಂದ್ರೆ ಇವಾಗ ನೀವು ನೋಡ್ತಾ ಇರ್ಬೇಕಾದ್ರೇನೆ 5 ಮಿನಿಟ್ಸ್ ಏನಾಯ್ತು, ಫಸ್ಟ್ ಬೆರಿಶ್ ಆಯ್ತು, ಆಮೇಲೆ ಮತ್ತೆ ಕೆಳಗಡೆ ಬಂದು ಮೇಲ್ಗಡೆ ಪುಷ್ ಕೊಡ್ತು. ಸೊ ಬುಲಿಶಾಗಿ ಕನ್ವರ್ಟ್ ಆಯ್ತು 5 ಮಿನಿಟ್ಸ್ ಅಲ್ಲಿ. ಸೊ ಕೊನೆ ಆರ್ಡರ್ ಬ್ಲಾಕ್ ಇಂದ ಹಾ ಬೈ ಬ್ರೋ ಮಾಡಕ್ ಶುರು ಮಾಡಿರ್ತೀವಿ. ಜೊತೆಗೆ ಇಲ್ಲಿ ಬೈನ ಯಾಕೆ ಅಷ್ಟೊಂದು ಟ್ರಸ್ಟ್ ಮಾಡದೆ ಸೆಲ್ಗಿಂತ ಅಂದ್ರೆ ಹೈಯರ್ ಟೈಮ್ ಫ್ರೇಮ್ಸ್ ಲೆವೆಲ್. ಸೊ 4 ಅವರ್ 1 ಅವರ್ ನೋಡಿದ್ರೆ ನಿಮಗೆ ಬೈಯಿಂಗ್ ಝೋನ್ 1 ಅವರ್ ಅಲ್ಲಿ, ಆಕ್ಚುಲಿ 4 ಅವರ್ ಅಲ್ಲ. ಸೊ 1 ಅವರ್ ಟೈಮ್ ಫ್ರೇಮ್ ಅಲ್ಲಿ ನೋಡಿ. ಸೊ ಈ ತರ ಮೇಲೆ ಹೋಗ್ತಾ ಇರ್ಬೇಕಾದ್ರೆ ಕೆಳಗಡೆ ಕೊನೆ ಆರ್ಡರ್ ಬ್ಲಾಕ್ ಹತ್ರ ಬಂದಿತ್ತು. ಸೊ ಇಲ್ಲಿಂದ ಏನಾಗ್ಬೋದು, ಬೈಯು ಹೋಗ್ಬೋದು ಅಂತ ಒಂದಿದು. ಯಾಕಂದ್ರೆ ಕೆಳಗಡೆ ಎಷ್ಟು ಸಲಿ ಬಂದ್ರು ಅದು ಕೆಳಗಡೆ ಹೋಗಕ್ ಟ್ರೈ ಮಾಡ್ತಾ ಇದ್ದಾಗ ಆಗೇ ಇಲ್ಲ ಅದ್ರ ಕೈಲಿ. ಹಾ ಬ್ರೋ ಹೋಗ್ತಾ ಹೋಗ್ತಾ ಎಕ್ಸ್ಪೀರಿಯನ್ಸ್ ಆಗಕ್ ಬರುತ್ತೆ ಬಿಡಿ, ಅದೆಲ್ಲ ಇವಾಗ ತಲೆ ಕೆಡ್ಸ್ಕೊಬೇಡಿ. ಇರ್ಲಿ, ಓಕೆ, ಅಟ್ಲೀಸ್ಟ್ ಟ್ರೆಂಡ್ ಫಾಲೋ ಮಾಡಿದ್ರಿ ಅಷ್ಟೇ. ಅದೇ ಈ ಅದೇ ಬ್ರೋ MSS ಅದರಲ್ಲಿ ನಿಮಗ್ ಲಾಸ್ ಆಗೋದು ಯಾವಾಗ ಅಂದ್ರೆ ಟ್ರೆಂಡ್ ರಿವರ್ಸ್ ಆದಾಗ್ಲೆ. ಇನ್ಯಾವ ಟೈಮಲ್ಲೂ ಲಾಸ್ ಆಗಲ್ಲ ನಿಮ್ದು. ಹಾ ಟ್ರೆಂಡ್ ಬ್ರೋ ಏನಾದ್ರು ಆಕ್ಚುಯಲ್ ಆಗಿ ರಿವರ್ಸ್ ಆಗ್ಬಿಟ್ರೆ ಅಲ್ಲಿ ಲಾಸ್ ಆಗುತ್ತೆ. ಮಿಕ್ಕಿ ಟೈಮಲ್ಲಿ ಎಲ್ಲೂ ಲಾಸ್ ಆಗಿಲ್ಲ. ಹಾ. ನಿನ್ನೆ ಟ್ರೇಡ್ ಅಷ್ಟೇ. ಹ್ಮ್ ಅವತ್ ಪರ್ಫೆಕ್ಟ್ ಆಗಿ ಇತ್ತು. ಇವತ್ ಫುಲ್ ಕನ್ಫ್ಯೂಸ್. ನೀವ್ ಒಂಥರ ತಗೊಂಡಿದ್ದೀರಾ, ನಾನು ಬೇರೆ ಇನ್ನೊಬ್ರ ಜೊತೆ ಮಾತಾಡ್ತಾ ಇದ್ದೆ, ಏನಿದು ಇಷ್ಟೊಂದು ಕನ್ಸಾಲಿಡೇಷನ್ ಹೊಡಿತಾ ಇದೆ ಮಾರ್ಕೆಟ್ ಅಂತ. ಹೌದು, ಅದು ಟ್ರೆಂಡ್ ಯಾವಾಗ್ಲೂ ಕೆಳಗಡೆ ಬರ್ತಿರೋದು ಮೇಲೆ ಹೋಗಕ್ ಟ್ರೈ ಮಾಡುತ್ತಲ್ಲ, ಅವಾಗೆಲ್ಲ ಹಿಂಗೇನೆ ಟ್ರೈ ಮಾಡುತ್ತೆ, ಮೇಲೆ ಹೋಗಕ್ಕೂ ಟ್ರೈ ಮಾಡುತ್ತೆ, ಕೆಳಗಡೆ ಹೋಗಕ್ಕೂ ಟ್ರೈ ಮಾಡುತ್ತೆ, ಕೊನೆಗೆ ಒಂದ್ ಕಡೆ ಬ್ರೇಕ್ಔಟ್ ಕೊಡುತ್ತೆ. ಇವಾಗ ನೋಡಿ, ಇಷ್ಟು ಮೇಲೋದ್ರೂ ಒಂದೇ ಸಲ ಯಾವ ತರ ಬಿತ್ತು ಇದು. ತಿರ್ಗಾ ಟ್ಯಾಪ್ ಆರ್ಡರ್ ಬ್ಲಾಕ್ ಟ್ಯಾಪ್ ಬರ್ತಿದೆ. ಆಗುತ್ತೋ ಇಲ್ಲ ಇಲ್ಲಿಂದನೇ ಹೋಗುತ್ತೋ ಗೊತ್ತಿಲ್ಲ, ನೋಡ್ಬೇಕು. ಅದಕ್ಕೆ ಇವತ್ತು ಟ್ರೇಡ್ ಮಾಡ್ಬಿಡಿ ಅಂದಿದ್ದು, ನಾಳೆ ಮಾಡಿದ್ರೆ ಆಯ್ತಂತ. ಇವತ್ ಮಾಡಾರ, ಟೈಮ್ ಮುಗ್ದೋಯ್ತು. ಅಷ್ಟೇ. ಸೊ ಓಕೆ, ಸಿಗೋಣ. ಹಾ ಪ್ರಾಕ್ಟೀಸ್ ಮಾಡ್ಕೊಂಡು ಬನ್ನಿ ಚೆನ್ನಾಗಿ. ಹೇಳಿ ಹೇಳಿ. ಅಣ್ಣ, ಅದೇ ಹೇಳಿದ್ನಲ್ಲ ನಾನು, MSS 1 ಅವರ್ ಬ್ರೇಕ್ ಆಫ್ ಸ್ಟ್ರಕ್ಚರ್, ಮಾರ್ಕೆಟ್ ಸ್ಟ್ರಕ್ಚರ್ ಅದು ಅದೆಲ್ಲ ಮೇಲ್ಗಡೆ ನೆಕ್ಸ್ಟ್. ಬರ್ತೈತೆ. ಹಾ, ಅದು ಹೇಳಿ ಹೇಳಿ. ಸೈಡ್ ಅಲ್ಲಿ ಬರೋದು ಒಂದ್ ಕಿತ ಕೇಳಿದ್ನ ನಾನು ನಿಮ್ಗೆ, ಅದು ಬರ್ಲಿಲ್ಲ ಅಣ್ಣ. ನಾ ಟ್ರೈ ಮಾಡ್ದೆ. ಏನಂತ? ಇವಾಗ ಅಲ್ಲಿ ಪಾತ್ ಮೊದ್ಲ ಐತ್ ನೋಡಣ, ಪಾತ್ ಐತಣ, ಅದ್ರ ಮೊದ್ಲ ಒಂದ್ ಐತಣ. ಅದೇ ಅಣ್ಣ, ಇವಾಗ ಲೈನ್ ಹಾಕ್ತೀನಿ ನಾನು. ಏನಾದ್ರು ಬ್ರೇಕ್ ಆಫ್ ಸ್ಟ್ರಕ್ಚರ್, ಮಾರ್ಕೆಟ್ ಸ್ಟ್ರಕ್ಚರ್ ಬ್ರೋ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಇದು ಲೈನ್ ಆಗ್ತಿರಲ್ಲ ಬ್ರೋ, MMS ಆಗುತ್ತಾ ಇದು, ಅದು ಫುಲ್ಲು ಸೆಟ್ಟಿಂಗ್ ಹೋಗ್ಬಿಟ್ಟು ನೀವು ಅಲ್ಲಿ ಇದ್ ಮಾಡ್ಕೊಬೇಕು, ಇಲ್ಲ ಸೊ ಅಂದ್ರೆ ಆಗಲ್ಲ. ಇದೆಲ್ಲ ಬರ್ದಾದ್ಮೇಲೆ ಈ ತರ ನಿಮ್ಗೆ ಏನ್ ಬೇಕಾದ್ರೆ ಟೈಪ್ ಮಾಡ್ಕೊಂಡು ಟೆಂಪ್ಲೇಟ್ ಅಂತ ಹೋಗ್ಬಿಟ್ಟು ಸೇವ್ ಆಸ್ ಅಂತ ಕೊಡಿ. ಸೇವ್ ಆಸ್ ಅಂತ ಕೊಟ್ಬಿಟ್ಟು ನಿಮ್ಗೆ ಏನ್ ಹೆಸರು ಬೇಕು, ಬ್ರೇಕ್ ಆಫ್ ಸ್ಟ್ರಕ್ಚರ್ ಹಂಗಂತ ಕ್ಲಿಕ್ ಮಾಡ್ಬಿಟ್ಟು ಬ್ರೇಕ್ ಆಫ್ ಸ್ಟ್ರಕ್ಚರ್ ಅಂತ ಟೈಪ್ ಮಾಡಿದ್ರೆ ಆಮೇಲೆ ಸೇವ್ ಅಂತ ಕೊಡಿ, ಸೇವ್ ಆಗುತ್ತೆ. ನೆಕ್ಸ್ಟ್ ಟೈಮ್ ನೀವು ಮಾಡ್ಬೇಕಾದ್ರೆ ಬರುತ್ತದು. ಸೊ ಸುಮ್ಮನೆ ಹಿಂಗೆ ಎಳೆದ್ಬಿಟ್ಟು ಇವಾಗ ನಾನು ಟೆಂಪ್ಲೇಟ್ಗೆ ಹೋಗಿ ಮತ್ತೆ ಇದನ್ನ ಕ್ಲಿಕ್ ಮಾಡಿ ಬ್ರೇಕ್ ಆಫ್ ಸ್ಟ್ರಕ್ಚರ್ ಅಂತ ಒತ್ತಿದ್ರೆ ಅದೇ ಬರುತ್ತೆ. ಓಕೆ. ಓಕೆ, ಹಲೋ ಬ್ರದರ್, ಹೇಳಿ ಹೇಳಿ ಬ್ರೋ. ಇದು ವಿಡಿಯೋ ಇದನ್ನ ಯೂಟ್ಯೂಬ್ ಅಲ್ಲಿ ಹಾಕ್ತೀರಾ? ಹೌದೌದು. ಓಕೆ ಬ್ರದರ್. ಓಕೆ, ಸಿಗೋಣ. ಪ್ರಾಕ್ಟೀಸ್ ಮಾಡಿ ಚೆನ್ನಾಗಿ. ಗುಡ್ ಗುಡ್ ನೈಟ್. ನೈಟ್ ಬ್ರೋ. ಹಲೋ ಅಣ್ಣ. ಹಾ ಅಕ್ಕ, ಹೇಳಿ. ಅಣ್ಣ, ಅದು ಡೆಮೋ ಅಕೌಂಟ್ ತೆಗ್ದಿದ್ದೀನಣ್ಣ, ಬಟ್ ನಂಗೆ ಟ್ರೇಡ್ ಮಾಡಕ್ ತಿಳಿಯವಲ್ತಣ್ಣ ಅದು ರೋಗ. ಹೆಂಗೆ ಟ್ರೇಡ್ ಮಾಡೋದು MT5 ಅಲ್ಲಿ ಅಂತನಾ? ಅಂದ್ರಲ್ಲಿ ಹ್ಞೂ ಅಣ್ಣ. ಆ, ನೀವು ಯೂಟ್ಯೂಬ್ ಅಲ್ಲಿ ನೋಡಿ ಅಕ್ಕ, ಯಾವ ತರ ಟ್ರೇಡ್ ಪ್ಲೇಸ್ ಮಾಡೋದು, ಹೌ ಟು ಪ್ಲೇಸ್ ಟ್ರೇಡ್ಸ್ ಇನ್ ಮೆಟಾ ಟ್ರೇಡರ್ 5 ಅಂತ, MT5 ಅಂತ ಕೊಡಿ, ಬರುತ್ತೆ. ಕಂಪ್ಲೀಟ್ ಎಕ್ಸ್ಪ್ಲೈನ್ ಮಾಡಿರ್ತಾನೆ. ಇಲ್ಲ ನಾನು ಯಾವಾಗ್ಲೂ ತೋರಿಸಿದ್ದೆ ಅನ್ಸುತ್ತೆ ಯಾವ್ದೋ ವಿಡಿಯೋದಲ್ಲಿ. ಹೌದು, ಇದೆ ವಿಡಿಯೋ ಇದೆ ಬ್ರೋ, ಯೂಟ್ಯೂಬ್ ಅಲ್ಲಿ ಇದೆ. MT5 ಕ್ರಿಯೇಟ್ ಮಾಡ್ಬೇಕು ಅಂತ, ರಿಯಲ್ ಅಕೌಂಟ್ ತೋರಿಸಿದ್ದೀರಾ ಅನ್ಸುತ್ತೆ ಅಷ್ಟೇ. ಹಾ, ನೋಡ್ತೀನಣ್ಣ ಯೂಟ್ಯೂಬ್ ನಲ್ಲಿ. ಅದೇನ್ರಾದ್ರೂ ತಿಳಿಲ್ಲ ಅಂದ್ರೆ ಕೇಳ್ತೀನಣ್ಣ. ಓಕೆ ಓಕೆ, ಇನ್ನೊಂದ್ಸಲಿ ತೋರಿಸ್ತೀನಿ ಬಿಡಿ, ನೆಕ್ಸ್ಟ್ ಟೈಮ್ ಅಲ್ಲಿ, ನೆಕ್ಸ್ಟ್ ಮೀಟಿಂಗ್ ಅಲ್ಲಿ. ಹಾ ಅಣ್ಣ.